Hello everyone, welcome our education channel. We learn together. ಕರ್ನಾಟಕ ಟಿ.ಇ.ಟಿ. 2024 9ನೇ ವರ್ಗದ ವಿಜ್ಞಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಅಥವಾ ಒಂದು ಅಂಕದ ಪಾಯಿಂಟ್ಗಳನ್ನು ನಾವು ನೋಡ್ತಾ ಹೋಗೋಣ. ಈ ಅಂಕಗಳನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಹೇಳೋದಿದ್ರೆ, ಈಗಾಗಲೇ 5ರಿಂದ 8ನೇ ವರ್ಗಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಪ್ರತ್ಯೇಕ ಸರಣಿಯಲ್ಲಿ ಮಾಡಾಗಿದೆ. ಇದು 9ನೇ ವರ್ಗಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ. ಇದು ಕೇವಲ 9ನೇ ವರ್ಗದ ಎಲ್ಲ ಪಾಠಗಳನ್ನು ಒಳಗೊಂಡ ಪಾಯಿಂಟ್ಸ್ಗಳನ್ನಷ್ಟೇ ಇದು ಒಳಗೊಂಡಿದೆ. ಈಗ ಒಂದೊಂದೇ ಪಾಯಿಂಟ್ಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ, ಭಾರತದ ಪ್ರಾಚೀನ ತತ್ವಜ್ಞಾನಿಗಳ ಪ್ರಕಾರ ದ್ರವ್ಯ ಹೇಳುವುದು ಯಾವ ಯಾವ ಮೂಲ ಘಟಕಗಳಿಂದ ಆಗಿದೆ ಹೇಳಿ? ಇದು ಗಾಳಿ, ಭೂಮಿ, ಅಗ್ನಿ ಮತ್ತು ಆಕಾಶ ಹಾಗೂ ನೀರು, ಈ ಘಟಕಗಳಿಂದ ಆಗಿರುತ್ತೆ. ನೆಕ್ಸ್ಟು, ಎರಡು ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರವಾಗಿ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದುವ ಪ್ರಕ್ರಿಯೆಯನ್ನು ವಿಸರಣೆ ಅಂತ ಕರೀತಾರೆ. ಈ ವಿಸರಣೆಗೆ ಎರಡು ವಾಕ್ಯಗಳು ಕಂಡು ಬರ್ತವೆ. ಈ ವಾಕ್ಯನೂ ಹೌದು. ಇನ್ನೊಂದು, ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಕಣಗಳ ಚಲನೆಯನ್ನು ಕೂಡ ವಿಸರಣೆ ಅಂತ ಕರೀತಾರೆ. ಈ ವಾಕ್ಯನ ನೀವು ನೋಡ್ಕೊಳ್ಳಿ, ಎರಡೂ ವಾಕ್ಯಗಳನ್ನು ನೋಡ್ಕೊಳ್ಳಿ. ಅವು ಯಾವ ರೀತಿ ಕ್ವಶನ್ ಕೊಡ್ತಾರೆ ಅದರ ಮೇಲೆ ನೀವು ಮಾರ್ಕನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು, ಮಂಜುಗಡ್ಡೆಯ ದ್ರವಣ ಬಿಂದು ನೋಡೋದಾದರೆ 273.16 ಕ್ಯಾಲ್ವಿನ್. ಘನ, ದ್ರವ, ಅನಿಲ ವಸ್ತುಗಳಲ್ಲಿ ಯಾವುದರಲ್ಲಿ ವಿಸರಣ ದರ ಅಧಿಕ ಅಂತ ಹೇಳಿದ್ರೆ ಅನಿಲಗಳಲ್ಲಿ. ಯಾಕಂದರೆ ಅನಿಲಗಳಲ್ಲಿ ಕಣಗಳ ನಡುವಿನ ಸ್ಪೇಸ್ ಇರುತ್ತೆ ಅದು ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ಅವು ಸುಲಭವಾಗಿ ವಿಸರಣೆಗೊಳ್ಳುತ್ತೆ. ಅದೇ ವಿಸರಣ ದರವನ್ನು ಅಧಿಕದಿಂದ ಕಡಿಮೆ ಕಡೆಗೆ ನಾವು ಇಳಿಸ್ತಾ ಬಂದಂಗೆ ಅನಿಲ, ನೆಕ್ಸ್ಟ್ ದ್ರವ, ನೆಕ್ಸ್ಟ್ ಘನಗಳಲ್ಲಿ ವಿಸರಣ ದರ ಹೀಗೆ ಇಳಿಕೆ ಆಗ್ತಾ ಹೋಗುತ್ತೆ. ನೆಕ್ಸ್ಟು, ಧಾತುವಿನ ಅತ್ಯಂತ ಚಿಕ್ಕ ಘಟಕ ನೋಡೋದಾದರೆ ಅದು ಪರಮಾಣು ಆಗಿರುತ್ತೆ. 1 kg ಘನವನ್ನು ಒಂದು ದ್ರವಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣ ಶಕ್ತಿಯ ಪರಿಮಾಣವನ್ನು ದ್ರವನ ಗುಪ್ತೋಷ್ಣ ಅಂತ ಕರೀತಾರೆ. ನೆಕ್ಸ್ಟು, 1 kg ದ್ರವವನ್ನು ವಾತಾವರಣದ ಒತ್ತಡದಲ್ಲಿ ಅದರ ಕುದಿಯುವ ಬಿಂದುವಿನಲ್ಲಿ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತಿಸಲು ಬೇಕಾದ ಉಷ್ಣ ಶಕ್ತಿಯ ಪರಿಮಾಣವನ್ನು ಆವಿಕರಣ ಗುಪ್ತೋಷ್ಣ ಅಂತ ಕರೀತಾರೆ. ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತಿಸಿದ್ರೆ ಆವಿಕರಣ ಗುಪ್ತೋಷ್ಣ, ಅದೇ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಪರಿವರ್ತಿಸಿದ್ರೆ ದ್ರವನ ಗುಪ್ತೋಷ್ಣ ಅಂತ ಕರೀತಾರೆ. ನೆಕ್ಸ್ಟು, ಒಂದು ವಸ್ತುವಿಗೆ ಶಾಖವನ್ನು ನೀಡಿದಾಗ ಅದೇನು ಮಾಡುತ್ತೆ, ಶಾಖವನ್ನು ಹೀರಿಕೊಂಡು ಅದರ ತಾಪದಲ್ಲಿ ಯಾವುದೇ ಬದಲಾವಣೆ ಹೊಂದದೆ ಉಷ್ಣವನ್ನು ಗುಪ್ತವಾಗಿರಿಸಿಕೊಂಡು ಅದರ ಸ್ಥಿತಿ ಬದಲಾವಣೆಗೆ ಕಾರಣವಾಗುತ್ತದೆ. ಆ ಉಷ್ಣವನ್ನು ಗುಪ್ತೋಷ್ಣ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ಮಂಜುಗಡ್ಡೆಗೆ ನೀವು ಉಷ್ಣತೆಯನ್ನು ನೀಡ್ತಾ ಹೋದಂತೆ ಅದು ಅದರ ಸ್ಥಾನ ಬದಲಾವಣೆ ಆಗುತ್ತೆ. ಯಾವಾಗ ಮಂಜುಗಡ್ಡೆ ಕರಗ್ತಾ ಲಾಸ್ಟ್ ಸ್ಥಿತಿಯಲ್ಲಿ ಅದು ಸ್ಥಾನ ಬದಲಾವಣೆ, ಅದರ ಸ್ಥಿತಿ ಬದಲಾವಣೆ ಆಗುತ್ತೆ. ಘನ ಸ್ಥಿತಿಯಿಂದ ಪೂರ್ಣವಾಗಿ ದ್ರವ ಸ್ಥಿತಿಗೆ ಬರುತ್ತೆ, ಆದರೆ ಅದರ ಉಷ್ಣತೆ ಅಷ್ಟೇ ಇರುತ್ತೆ, ಅಂದರೆ ಗುಪ್ತವಾಗಿರಿಸ್ಕೊಂಡಿರುತ್ತೆ. ಇಂತಹ ಉಷ್ಣವನ್ನು ಏನಂತ ಕರೀತಾರೆ, ಗುಪ್ತೋಷ್ಣ ಅಂತ ಕರೀತಾರೆ. ನೆಕ್ಸ್ಟು, ಹಬೆಯಲ್ಲಿನ ಕಣಗಳು ಅಷ್ಟೇ ತಾಪದಲ್ಲಿರುವ ನೀರಿನಲ್ಲಿರುವ ಕಣಗಳಿಗಿಂತಲೂ ಅಧಿಕ ಶಾಖ ಶಕ್ತಿ ಹೊಂದಿರಲು ಕಾರಣ. ಯಾಕಂದರೆ ಈಗಾಗಲೇ ಹೇಳಿದೆ, ಅದು ಗುಪ್ತೋಷ್ಣ ರೂಪದಲ್ಲಿ ಶಾಖವನ್ನು ಹಿಡಿದುಕೊಂಡಿರುತ್ತದೆ. ಹಬೆಯಲ್ಲಿನ ಕಣಗಳು ಅಧಿಕ ಶಾಖ ಶಕ್ತಿಯನ್ನು ಆವಿಕರಣ ಗುಪ್ತೋಷ್ಣ ರೂಪದಲ್ಲಿ ಹಿಡಿದುಕೊಂಡಿರೋದು. ಹಬೆಯಲ್ಲಿನ ಕಣಗಳಿಗೂ ನೀರಿನಲ್ಲಿರೋ ಕಣಗಳಿಗೂ ಹೋಲಿಸಿದಾಗ ಹಬೆಯಲ್ಲಿನ ಕಣಗಳು ಅಧಿಕ ಶಾಖ ಶಕ್ತಿಯನ್ನು ಹೊಂದಿರುತ್ತೆ. ಹಾಗೆ ದ್ರವದಲ್ಲಿರುವ ಕಣಗಳು ಘನವಸ್ತುವಿನಲ್ಲಿರೋ ಕಣಗಳನ್ನು ಹೋಲಿಸಿದಾಗ ದ್ರವ ವಸ್ತುವಿನಲ್ಲಿರೋ ಕಣಗಳು ಅಧಿಕ ಶಾಖ ಶಕ್ತಿಯನ್ನು ಹಿಡಿದಿಟ್ಟುಕೊಂಡಿರುತ್ತೆ. ನೆಕ್ಸ್ಟು, ಬಾಷ್ಪೀಕರಣ ದರವು ಅವಲಂಬಿಸಿರುವ ಅಂಶಗಳನ್ನು ನೋಡೋದಾದರೆ ತೆರೆದ ಮೇಲ್ಮೈ, ತಾಪ, ಆರ್ದ್ರತೆ, ಗಾಳಿಯಲ್ಲಿನ ವೇಗ. ತೆರೆದ ಮೇಲ್ಮೈ ಅಂದರೆ ಅದರ ಪ್ರದೇಶ ಜಾಸ್ತಿ ಆದಂತೆ ಬಾಷ್ಪೀಕರಣ ದರವು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು, ತಾಪ ಅಧಿಕವಾದಂತೆ, ಹೊರಗಿನ ಉಷ್ಣತೆ ಅಧಿಕವಾದಂತೆ ಬಾಷ್ಪೀಕರಣ ದರವು ಅಧಿಕ ಆಗುತ್ತೆ. ಹೊರಗಿನ ಆರ್ದ್ರತೆ ಜಾಸ್ತಿ ಆದಂತೆ, ಉದಾಹರಣೆಗೆ ಮಳೆಗಾಲ ಅಂತ ತೆಗೆದುಕೊಳ್ಳೋಣ, ಮಳೆಗಾಲದಲ್ಲಿ ಆರ್ದ್ರತೆ ಜಾಸ್ತಿಯಾಗಿರುತ್ತೆ, ಹಾಗಾಗಿ ಬಾಷ್ಪೀಕರಣ ದರವು ಕಡಿಮೆ ಆಗಿರುತ್ತೆ, ಅದು ವಿಲೋಮವಾಗಿ ಅನುಪಾತವನ್ನು ಹೊಂದಿದೆ. ನೆಕ್ಸ್ಟ್, ಗಾಳಿಯ ವೇಗ.
ಗಾಳಿಯ ವೇಗ ಅಧಿಕವಾದಂತೆ ಬಾಷ್ಪೀಕರಣ ದರವು ಕೂಡ ಅಧಿಕ ಆಗ್ತಾ ಹೋಗುತ್ತೆ. ಇದಕ್ಕೆ ಉದಾಹರಣೆ ಅಂದರೆ ಚಳಿಗಾಲದಲ್ಲಿ ಉಷ್ಣತೆ ಕಡಿಮೆ ಆದರೆ ಗಾಳಿಯ ವೇಗ ಜಾಸ್ತಿ ಇರೋ ಪರಿಣಾಮವಾಗಿ ಆಗ ಅಲ್ಲಿ ಬಟ್ಟೆಯು ಅಧಿಕವಾಗಿ ಒಣಗತ್ತೆ. ನೆಕ್ಸ್ಟ್ ಉತ್ಪತನ ಅಂತ ಹೇಳಿದ್ರೆ ಅನಿಲ ಸ್ಥಿತಿಯಲ್ಲಿರೋ ವಸ್ತು ದ್ರವ ರೂಪಕ್ಕೆ ಬರದೆ ನೇರವಾಗಿ ಘನಸ್ಥಿತಿಯನ್ನು ಬದಲಾಗುವ ಪ್ರಕ್ರಿಯೆಗೆ ಉತ್ಪತನ ಅಂತಾರೆ. ಅಥವಾ ಘನಸ್ಥಿತಿಯಲ್ಲಿರೋ ವಸ್ತು ದ್ರವ ರೂಪಕ್ಕೆ ಬರದೆ ನೇರವಾಗಿ ಅನಿಲ ಸ್ಥಿತಿಯಕ್ಕೆ ಪರಿವರ್ತನೆ ಪ್ರಕ್ರಿಯೆಗೂ ಉತ್ಪತನ ಅಂತ ಕರೀತಾರೆ. ಉದಾಹರಣೆ ಹೇಳೋದಾದರೆ ನುಸಿಗುಳಿಗೆ ಇರ್ಬೋದು ಅಥವಾ ಕರ್ಪೂರ ಇರ್ಬೋದು. ಕರ್ಪೂರಕ್ಕೆ ಉಷ್ಣತೆಯನ್ನು ನೀಡಿದಾಗ ಅದು ಕರಗದೆ ದ್ರವ ರೂಪಕ್ಕೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬರುತ್ತೆ. ಇದನ್ನು ಉತ್ಪತನ ಅಂತ ಕರೀತಾರೆ. ನೆಕ್ಸ್ಟು ಬೋನ್ ಐನ್ಸ್ಟೈನ್ ಸಾಂದ್ರೀಕರಣ ಉಂಟಾಗಲು ಕಾರಣ ಏನಂದರೆ ಅತ್ಯಂತ ಕಡಿಮೆ ಸಾಂದ್ರತೆಯ ಅನಿಲವನ್ನು ಸಾಮಾನ್ಯ ಗಾಳಿಯ ಸಾಂದ್ರತೆಯ ಸುಮಾರು 1/4 ಭಾಗದಷ್ಟಕ್ಕೆ ಅತ್ಯಂತ ಕಡಿಮೆ ತಾಪದಲ್ಲಿ ತಂಪುಗೊಳಿಸುವುದರ ಮೂಲಕ ಉಂಟಾಗತ್ತೆ. ಅತ್ಯಂತ ತಣ್ಣಗಿನ ನೀರಿರುವ ಗಾಜಿನ ಪಾತ್ರೆಯ ಹೊರಮೇಲ್ಮೈ ನೀರಿನ ಹನಿಗಳು ಕಾಣಲು ಕಾರಣ ಅಂದರೆ ಐಸ್ ವಾಟರ್ ಇಲ್ಲಿ ಇಟ್ಕೊಳ್ಳೋಣ. ಐಸ್ ವಾಟರ್ ಇದೆ ಅಂತ ಇಲ್ಲಿ ಐಸ್ ವಾಟರನ್ನು ನಾವು ಇಟ್ಟ ತಕ್ಷಣ ಹೊರಗಿನ ಗಾಳಿಗೆ ವಾತಾವರಣದಲ್ಲಿ ಸಣ್ಣ ಸಣ್ಣ ದ್ರವ ಕಣಗಳು ಗಾಜಿನ ಸುತ್ತಲೂ ಕಂಡುಬರುತ್ತೆ. ಅದಕ್ಕೆ ಕಾರಣ ಏನು ಹೇಳಿ? ಯಾಕಂದರೆ ವಾತಾವರಣದಲ್ಲಿನ ನೀರಿನ ಕಣಗಳು ತಂಪಾದ ಲೋಟದ ಹತ್ತಿರ ಬಂದಾಗ ಅದು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಪರಿಣಾಮ ಅದು ದ್ರವ ಸ್ಥಿತಿಗೆ ಪರಿವರ್ತನೆ ಆಗುತ್ತದೆ. ಹೀಗಾಗಿ ಅದರ ಮೇಲೆ ಅದು ಕುತ್ಕೊಳ್ಳುತ್ತೆ, ದ್ರವ ಸ್ಥಿತಿಗೆ ಬರುತ್ತೆ. ನೆಕ್ಸ್ಟು ಅಂಗೈ ಮೇಲೆ ಅಸಿಟೋನನ್ನು ಸುರಿದಾಗ ತಂಪಾಗಲು ಕಾರಣ. ಯಾಕಂದರೆ ಅಂಗೈ ಮೇಲೆ ನಾವೇನಾದರೂ ಅಸಿಟೋನನ್ನು ಹಾಕ್ಕೊಂಡ್ರೆ ಅದು ಅಂಗೈಯ ಮೇಲಿರುವ ಉಷ್ಣತೆಯನ್ನು ಹೀರಿಕೊಂಡು ಶಕ್ತಿಯನ್ನು ಬಳಸಿಕೊಂಡು ಆವಿಯಾಗತ್ತೆ. ಆವಿ ಆಯಿತು ಅಂತ ಹೇಳಿದ್ರೆ ನಮ್ಮ ಅಂಗೈ ಆಟೋಮೆಟಿಕ್ಕಾಗಿ ತಂಪಾಗಲಿಕ್ಕೆ ನಮಗೆ ಭಾಸವಾಗತ್ತೆ. ನೆಕ್ಸ್ಟು ಯಾವುದೇ ತಾಪದಲ್ಲಿ ಅದರ ಕುದಿಯೋ ಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನೇನಂತ ಕರೀತಾರೆ? ಬಾಷ್ಪೀಕರಣ ಅಂತ ಕರೀತಾರೆ. ಇಲ್ಲಿ ಮೇಲಿಂದಕ್ಕೆ ಉದಾಹರಣೆಯನ್ನು ಅಂಗೈ ಮೇಲೆ ಅಸಿಟೋನ್ ಸುರಿದಾಗ ತಂಪಾಗಲು ಕಾರಣ ಆವಿಯಾಗುವುದರಿಂದ ನಮ್ಮ ಅಂಗೈ ಏನಾಗುತ್ತೆ? ತಂಪಾಗತ್ತೆ ಅಂತ ಹೇಳ್ತೇವೆ. ಇನ್ನೊಂದು ಉದಾಹರಣೆ ಹೇಳೋದಿದ್ರೆ ನಾವು ಸೆಕೆಗಾಲದಲ್ಲಿ ಅಥವಾ ಬೇಸಿಗೆಗಾಲದಲ್ಲಿ ಹತ್ತಿಯ ಬಟ್ಟೆಗಳನ್ನು ಧರಿಸಬೇಕು ಅಂತ ಹೇಳ್ತಾರೆ. ಆ ಹತ್ತಿಯ ಬಟ್ಟೆಗಳು ಏನಾಗುತ್ತೆ? ನಮ್ಮ ದೇಹದಲ್ಲಿನ ಬೆವರನ್ನು ಹೀರಿಕೊಂಡು ವಾತಾವರಣಕ್ಕೆ ಆವಿಕರಣ ಉಂಟು ಮಾಡುತ್ತೆ. ಇದರಿಂದ ನಮಗೆ ತಂಪಾದ ಅನುಭವ ಆಗತ್ತೆ. ಅದು ಕೂಡ ಈ ರೀತಿ ಉದಾಹರಣೆ ಆಗಿದೆ. ನೆಕ್ಸ್ಟು ಶುಷ್ಕ ಮಂಜುಗಡ್ಡೆ ಅಂತ ಯಾವುದಕ್ಕೆ ಕರೀತಾರೆ? ಘನ ಕಾರ್ಬನ್ ಡೈಆಕ್ಸೈಡನ್ನು ಶುಷ್ಕ ಮಂಜುಗಡ್ಡೆ ಅಂತ ಕರೀತಾರೆ. ನೆಕ್ಸ್ಟು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ? ಈ ಪಾಠದ ಪ್ರಶ್ನೋತ್ತರ ನೋಡೋಣ. ಇಂಪಾರ್ಟೆಂಟ್ ಪಾಯಿಂಟನ್ನು ನೋಡೋಣ. ಸ್ಥಿತಿಗಳ ಅಂತರ್ಪರಿವರ್ತನೆ ಯಾವ ರೀತಿ ಪ್ರಕ್ರಿಯೆ? ಇದು ಒಂದು ಭೌತ ಪ್ರಕ್ರಿಯೆ. ಉದಾಹರಣೆಗೆ ಹೇಳೋದಿದ್ರೆ ಘನವಸ್ತುಗಳನ್ನು ನಾವು ಬಿಸಿ ಮಾಡಿದಾಗ ಅದು ದ್ರವ ಸ್ಥಿತಿಗೆ ಬರುವುದು. ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ಅದು ದ್ರವ ಸ್ಥಿತಿಗೆ ಬರುವುದು. ಇನ್ನೂ ಅದನ್ನು ಕಾಯಿಸಿದಾಗ ಅನಿಲ ಸ್ಥಿತಿ ಬರುವುದು. ಇದು ಭೌತ ಬದಲಾವಣೆ. ಈ ಭೌತ ಬದಲಾವಣೆ ಒಂದು ಪರಾವರ್ತಿತ ಪ್ರಕ್ರಿಯೆ. ಅಂದರೆ ಮೊದಲಿನ ಸ್ಥಿತಿಗೆ ಅದನ್ನು ಮತ್ತೊಮ್ಮೆ ಪಡೆಯಬಹುದು. ಇಂತಹ ಮೊದಲನೇ ಸ್ಥಿತಿಗೆ ಪಡೆಯಬಹುದಾದಂತಹ ಕ್ರಿಯೆಯನ್ನು ಭೌತ ಬದಲಾವಣೆ ಅಂತ ಕರೀತಾರೆ. ನೆಕ್ಸ್ಟು ಶುದ್ಧ ಘನವಸ್ತುವನ್ನು ಸ್ಫಟಿಕ ರೂಪದಲ್ಲಿ ದ್ರಾವಣದಿಂದ ಬೇರ್ಪಡಿಸುವ ಪ್ರಕ್ರಿಯೆಗೆ ಸ್ಫಟಿಕೀಕರಣ ಅಂತ ಹೇಳ್ತಾರೆ. ಉದಾಹರಣೆಗೆ ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವ ಪ್ರಕ್ರಿಯೆ ಒಂದು ಸ್ಫಟಿಕೀಕರಣ ಪ್ರಕ್ರಿಯೆ ಆಗಿದೆ. ನೆಕ್ಸ್ಟು ಗಾಳಿಯಲ್ಲಿರುವ ವಿವಿಧ ಅನಿಲಗಳನ್ನು ಘಟಕಗಳಾಗಿ ಬೇರ್ಪಡಿಸಲು ಬಳಸುವ ವಿಧಾನವು ಆಂಶಿಕ ಆಸವನ ವಿಧಾನವಾಗಿದೆ. ನೆಕ್ಸ್ಟು ಕುದಿಯುವ ಬಿಂದು ವ್ಯತ್ಯಾಸ, ಇದು ಇಂಪಾರ್ಟೆಂಟ್. 25 ಕೆಲ್ವಿನ್ಗಿಂತ ಕಡಿಮೆ ಈ ರೀತಿ ಕ್ವಶನನ್ನು ಕೇಳ್ತಾರೆ. ಈ ರೀತಿ ಪಾಯಿಂಟ್ ಬಂದಾಗ ಅದು ಆಂಶಿಕ ಆಸವನ ವಿಧಾನ ಆಗಿರುತ್ತೆ. 25 ಕೆಲ್ವಿನ್ಗಿಂತ ಕಡಿಮೆ ಇರೋ ಮಿಶ್ರಣವನ್ನು ಬೇರ್ಪಡಿಸಲು ಬಳಸುವ ವಿಧಾನವೇ ಆಂಶಿಕ ಆಸವನ ವಿಧಾನ. ಒಂದೇ ದ್ರಾವಕದಲ್ಲಿ ವಿಲೀನಗೊಂಡ ದ್ರವ್ಯಗಳನ್ನು ಬೇರ್ಪಡಿಸಲು ಬಳಸುವ ತಂತ್ರ ವರ್ಣರೇಖನ. ನೆಕ್ಸ್ಟ್ ಅಮೋನಿಯಂ ಕ್ಲೋರೈಡ್ ಮತ್ತು ಉಪ್ಪಿನ ಮಿಶ್ರಣವನ್ನು ಬೇರ್ಪಡಿಸುವ ವಿಧಾನ ಉತ್ಪತನ. ಯಾಕಂದರೆ ಅಮೋನಿಯಂ ಕ್ಲೋರೈಡನ್ನು ಬಿಸಿ ಮಾಡಿದಾಗ ಅದು ನೇರವಾಗಿ ಅನಿಲ ಸ್ಥಿತಿಗೆ ಹೋಗುತ್ತೆ. ಹಾಗಾಗಿ ಉತ್ಪತನ ಒಂದು
ವಿಧಾನದಿಂದ ಇದನ್ನು ನಾವು ಬೇರ್ಪಡಿಸಬಹುದು. ಎಣ್ಣೆ ಮತ್ತು ನೀರಿನ ಮಿಶ್ರಣ ಬೇರ್ಪಡಿಸುವ ಬಳಸುವ ವಿಧಾನ ಪ್ರತ್ಯೇಕನ ಆಲೇಖ ವಿಧಾನ. ಯಾಕೆ ಪ್ರತ್ಯೇಕನ ಆಲೇಖ ವಿಧಾನ? ಎಣ್ಣೆಯ ಸಾಂದ್ರತೆ ಬೇರೆ, ನೀರಿನ ಸಾಂದ್ರತೆ ಬೇರೆ. ಎಣ್ಣೆಯ ಸಾಂದ್ರತೆ ನೀರಿಗೆ ಹೋಲಿಸಿದಾಗ ಅದು ಕಡಿಮೆ ಇರುತ್ತೆ. ಕಡಿಮೆ ಸಾಂದ್ರತೆ ಹೊಂದಿದೆ, ನೀರಿಗಿಂತಲೂ ಎಣ್ಣೆಯು ಕಡಿಮೆ ಸಾಂದ್ರತೆ ಹೊಂದಿದೆ. ಹಾಗಾಗಿ ನೀರಿನ ಮೇಲೆ ಎಣ್ಣೆ ತೇಲುವುದು. ಈ ಪ್ರತ್ಯೇಕನ ಆಲೇಖೆಯಲ್ಲಿ ನಾವೇನಾದರೂ ಮಿಶ್ರಣವನ್ನು ಬೇರ್ಪಡಿಸಲು ನೋಡಿದಾಗ ಅಧಿಕ ಸಾಂದ್ರತೆ ಇರುವ ನೀರನ್ನು ಸುಲಭವಾಗಿ ಬೇರ್ಪಡಿಸಬಹುದು. ಕೆಳಗಡೆ ಟ್ಯಾಪ್ ಇರುತ್ತೆ, ಅದರಿಂದ ನಾವು ಫಸ್ಟು ನೀರನ್ನು ಹೊರ ತೆಗೆದುಕೊಳ್ತೇವೆ. ನೀರನ್ನು ಹೊರ ತೆಗೆದ ತಕ್ಷಣ ಉಳಿದ ಘಟಕ ಯಾವುದಾಗಿರುತ್ತೆ? ಎಣ್ಣೆ ಆಗಿರುತ್ತೆ. ರಕ್ತ ಪರೀಕ್ಷೆಯಲ್ಲಿ ಅದರ ಘಟಕಗಳನ್ನಾಗಿ ಬೇರ್ಪಡಿಸಲು ಬಳಸುವ ವಿಧಾನವೇ ಕೇಂದ್ರತ್ಯಾಗಿ ವಿಧಾನ. ನೈಸರ್ಗಿಕ ಬಣ್ಣಗಳಲ್ಲಿರುವ ವರ್ಣಕಗಳನ್ನು ಬೇರ್ಪಡಿಸಲು ಬಳಸುವ ವಿಧಾನವನ್ನು ವರ್ಣರೇಖನ ಅಂತ ಕರೀತಾರೆ. ಎಲೆಗಳಲ್ಲಿ ಕಂಡುಬರುವ ಬಣ್ಣವನ್ನು ನಾವು ಬೇರ್ಪಡಿಸಲಿಕ್ಕೂ ಕೂಡ ನಾವು ಈ ವರ್ಣರೇಖನವನ್ನು ಬಳಸ್ಬೋದು. ಹೂವಿನಲ್ಲಿರೋ ಬಣ್ಣಗಳನ್ನು ಪಡೀಲಿಕ್ಕೂ ವರ್ಣರೇಖನವನ್ನು ಬಳಸ್ಬೋದು. ಈ ಕೆಳಗಿನ ವಸ್ತುವಿನ ಗುಣಗಳು ಅದರ ಸಂಯೋಗ ಧಾತುಗಳಿಗಿಂತ ಬೇರೆಯದಾಗಿರುತ್ತೆ. ಯಾವುದು? ಸಂಯುಕ್ತ ವಸ್ತು. ಉದಾಹರಣೆ ಹೇಳೋದಿದ್ರೆ ವಾಟರ್, ನೀರು. ನೀರಿನಲ್ಲಿ 2 ರೀತಿಯ ಅಣುಗಳು ಕಂಡು ಬರ್ತವೆ. ಒಂದು ಜಲಜನಕ, ಇನ್ನೊಂದು ಆಮ್ಲಜನಕ ಪರಮಾಣುಗಳು ಕಂಡು ಬರ್ತವೆ. ಈ ಜಲಜನಕದ ಪರಮಾಣುಗಳು ನೋಡೋದಾದರೆ ಅದು ಗ್ಯಾಸಿಯಸ್ ಸ್ಟೇಟು, ಆಕ್ಸಿಜನು ಕೂಡ ಗ್ಯಾಸಿಯಸ್ ಸ್ಟೇಟು. ಇವುಗಳ ಸಂಯೋಗದಿಂದ ಉಂಟಾಗುವ, ಅಂದರೆ ಜಲಜನಕ ಮತ್ತು ಆಮ್ಲಜನಕದ ಸಂಯೋಗದಿಂದ ಉಂಟಾಗುವ ಸಂಯುಕ್ತ ವಸ್ತು ನೀರು. ಇದು ದ್ರವ ವಸ್ತು ಆಗಿರುತ್ತೆ. ಇವುಗಳ ಸಂಯೋಜನ ಧಾತು ಅದರ ಗುಣಕ್ಕಿಂತ ಬೇರೆಯೇ ಆಗಿದೆ. ನೆಕ್ಸ್ಟು, ವಿಭಿನ್ನ ಮಿಶ್ರಣದಲ್ಲಿ ಬೆರಕೆ ಆಗಿರೋ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಮಿಶ್ರಣ ಅಂತ ಹೇಳ್ತೇವೆ. ಉದಾಹರಣೆಗೆ ಕಲ್ಲು ಮತ್ತು ಅಕ್ಕಿಯನ್ನು ಬೆರೆಸಿದಾಗ ಅದು ಒಂದು ಮಿಶ್ರಣ. ಇದು ಭೌತ ಕ್ರಿಯೆ ಆಗಿರುತ್ತೆ, ಭೌತ ಬದಲಾವಣೆ ಆಗಿರುತ್ತೆ. ನೆಕ್ಸ್ಟ್, ಸ್ಥಿತಿಗಳ ಅಂತರ ಪರಿವರ್ತನೆ ಒಂದು ಯಾವ ರೀತಿ ಬದಲಾವಣೆ? ಅದು ಒಂದು ಭೌತ ಬದಲಾವಣೆ ಆಗಿದೆ. ಶುದ್ಧ ಘನವಸ್ತುವನ್ನು ಸ್ಫಟಿಕ ರೂಪದಲ್ಲಿ ದ್ರಾವಣದಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಸ್ಫಟಿಕೀಕರಣ ಅಂತ ಹೇಳ್ತಾರೆ. ಉದಾಹರಣೆಗೆ ಉಪ್ಪಿನ ಬೇರ್ಪಡಿಸುವಿಕೆ. ಟಿಂಚರ್ ಆಫ್ ಅಯೋಡಿನ್ನಲ್ಲಿರೋ ದ್ರಾವ್ಯ ಮತ್ತು ದ್ರಾವಕಗಳು ಯಾವುದು ಅಂತ ನೋಡೋಣ. ಟಿಂಚರ್ ಆಫ್ ಅಯೋಡಿನ್ ದ್ರಾವಣ. ಆಲ್ಕೋಹಾಲ್ನಲ್ಲಿರೋ ಅಯೋಡಿನ್ ದ್ರಾವಣ ಇಲ್ಲಿ ಆಲ್ಕೋಹಾಲ್ನಲ್ಲಿರೋ ಅಯೋಡಿನ್ ದ್ರಾವಣ ಆಗಿರುತ್ತೆ. ಅದರಲ್ಲಿ ದ್ರಾವ್ಯ ಅಯೋಡಿನ್ ಇರುತ್ತೆ, ದ್ರಾವಕ ಆಲ್ಕೋಹಾಲ್ ಆಗಿದೆ. ನೆಕ್ಸ್ಟ್, ವಾಯು ಅನಿಲದಲ್ಲಿ ಆಕ್ಸಿಜನ್ ಮತ್ತು ನೈಟ್ರೋಜನ್ ಪ್ರಮಾಣ ನೋಡೋದಾದರೆ ಆಕ್ಸಿಜನ್ 21% ಇರುತ್ತೆ, ನೈಟ್ರೋಜನ್ 78% ಇರುತ್ತೆ. ಇನ್ನು 30% ಸತು, 70% ತಾಮ್ರದ ಮಿಶ್ರಣವನ್ನು ಹಿತ್ತಾಳೆ ಅಂತ ಕರೀತಾರೆ. 2 ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ದ್ರಾವಣ ಅಂತ ಕರೀತಾರೆ. ಒಂದು ನಿರ್ದಿಷ್ಟ ತಾಪದಲ್ಲಿ ತಾನು ವಿಲೀನಗೊಳ್ಳಬಹುದಾದಷ್ಟು ದ್ರವ್ಯವನ್ನು ವಿಲೀನಗೊಂಡಿರುವ ದ್ರಾವಣವನ್ನು ಏನಂತ ಕರೀತಾರೆ? ಪರ್ಯಾಪ್ತ ದ್ರಾವಣ ಅಂತ ಕರೀತಾರೆ. ಈ ಪರ್ಯಾಪ್ತ ಒಂದು ನಿರ್ದಿಷ್ಟ ತಾಪದಲ್ಲಿ ತಾನು ವಿಲೀನಗೊಳಿಸಬಹುದಷ್ಟು ದ್ರವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ದ್ರಾವಣ ಪರ್ಯಾಪ್ತ ದ್ರಾವಣ. ಇದರಲ್ಲಿ ಮತ್ತಷ್ಟು ನಾವು ದ್ರವ್ಯವನ್ನು ವಿಲೀನಗೊಳಿಸ್ಬೋದು. ಒಂದು ವೇಳೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಲೀನಗೊಳಿಸ್ತು ಅಂತ ಹೇಳಿದ್ರೆ ಇನ್ನೂ ನಮಗೆ ದ್ರಾವ್ಯವನ್ನು ಅಲ್ಲಿ ಸೇರಿಸ್ಲಿಕ್ಕಾಗಲ್ಲ, ಅದರ ಮಿತಿ ಮೀರಿರುತ್ತೆ. ಅಂತಹ ದ್ರಾವಣವನ್ನು ಅಪರ್ಯಾಪ್ತ ದ್ರಾವಣ ಅಂತ ಕರೀತಾರೆ. ಇನ್ನು ದ್ರಾವ್ಯದ ಪರಿಮಾಣ ಮತ್ತು ದ್ರಾವಣದ ಪರಿಮಾಣಗಳ ಅನುಪಾತವನ್ನು ದ್ರಾವಣದ ಸಾರತೆ ಅಂತ ಹೇಳ್ತಾರೆ. ಅಂದರೆ ದ್ರಾವಣದಲ್ಲಿ ಎಷ್ಟು ದ್ರಾವಣ ಇದೆ, ಎಷ್ಟು ದ್ರಾವ್ಯವಿದೆ, ಅವುಗಳ ಅನುಪಾತವನ್ನು ದ್ರಾವಣದ ಸಾರತೆ ಅಂತ ಕರೀತಾರೆ. ಇನ್ನು ಸೋಡಾ ನೀರಿನಲ್ಲಿ ಕಂಡುಬರೋ ದ್ರಾವ್ಯ ನೋಡೋದಾದರೆ ಕಾರ್ಬನ್ ಡೈಆಕ್ಸೈಡ್. ಸೋಡಾ ನೀರು ಕಾರ್ಬನ್ ಡೈಆಕ್ಸೈಡ್ ಕಂಡುಬರುತ್ತೆ. ದ್ರಾವಣ ನೀರಾಗಿರುತ್ತೆ. ದ್ರಾವಣದ ಶೇಕಡಾವಾರು ರಾಶಿಗಳ ಅನುಪಾತದಲ್ಲಿನ ಸಾರತೆಯನ್ನು ಕಂಡುಹಿಡಿಯುವ ಸೂತ್ರ. ಅಂದರೆ ಒಂದು ದ್ರಾವಣದಲ್ಲಿ ಎಷ್ಟು ಪ್ರಮಾಣದ ದ್ರಾವ್ಯ ಇರುತ್ತೆ, ಎಷ್ಟು ಪ್ರಮಾಣದ ದ್ರಾವಣ ಇರುತ್ತೆ, ಅದನ್ನೆಲ್ಲ ಕಂಡುಹಿಡಿಯೋ ಸೂತ್ರ ನೋಡೋದಾದರೆ, ಅದರಲ್ಲೂ ಶೇಕಡಾವನ್ನು ಕಂಡುಹಿಡಿಯೋ ಸೂತ್ರ ನೋಡೋದಾದರೆ ದ್ರಾವಣದ ರಾಶಿ ಶೇಕಡಾವಾರು ದ್ರಾವಣದ ರಾಶಿ ಅನುಪಾತ ದ್ರಾವ್ಯದ ರಾಶಿ ಅನುಪಾತ ದ್ರಾವಣದ ರಾಶಿ ಇಂಟು 100 ಆಗಿರುತ್ತೆ.
ನೆಕ್ಸ್ಟು ಬರಿಗಣ್ಣಿಗೆ ಕಾಣುವ ದ್ರಾವಣದಲ್ಲಿ ಚದುರಿ ಹೋಗಿರುವ ಕಣಗಳನ್ನು ಹೊಂದಿರುವ ಅಸಮರೂಪ ಮಿಶ್ರಣ. ಇದು ಒಂದು ಅಸಮರೂಪ ಮಿಶ್ರಣ, ನಿಲಂಬಿತ ಮಿಶ್ರಣ ಒಂದು ಅಸಮರೂಪ ಮಿಶ್ರಣ ಆಗಿರುತ್ತೆ. ಇಲ್ಲಿ ಬರಿಗಣ್ಣಿಗೆ ಕಾಣಿಸುತ್ತೆ ಅಲ್ಲಿರುವ ದ್ರವ್ಯಗಳು, ಆದರೆ ಚದುರಿ ಹೋಗಿರುತ್ತೆ. ಉದಾಹರಣೆಗೆ ಹೇಳೋದಾದರೆ, ಬೆಳಗಿನ ಮುಂಚೆ ಚಳಿಗಾಲದಲ್ಲಿ ನೋಡಿರ್ಬೋದು, ಸೂರ್ಯನ ಬೆಳಕು ಎಲೆಗಳ ಸಂದರ್ಭದಲ್ಲಿ ಏನಾದರೂ ಪಾಸ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಆ ಹೊಗೆಯಂತಹ ರಚನೆ ಕಾಣುತ್ತೆ, ಧೂಳಿನ ಕಣಗಳು ಹಾರುವಂತೆ ರಚನೆ ನಮಗೆ ಕಾಣಿಸುತ್ತೆ. ಅದು ಒಂದು ನಿಲಂಬಿತ ಮಿಶ್ರಣ ಆಗಿದೆ. ದ್ರಾವಣದಲ್ಲಿನ ಕಣಗಳು ಏಕರೂಪವಾಗಿ ಹರಡಿರುವ ಮಿಶ್ರಣವನ್ನು ಸಮರೂಪ ಮಿಶ್ರಣ ಅಂತ ಕರೀತಾರೆ. ಕೊಠಡಿಯ ತಾಪಮಾನದಲ್ಲಿ ಅನಿಲ ಸ್ಥಿತಿಯಲ್ಲಿರುವ ದ್ರಾವಣಗಳು ನೋಡೋದಾದರೆ ಪಾದರಸ ಮತ್ತು ಬ್ರೋಮಿನ್. ಇದರಲ್ಲಿ ಅನಿಲ ಸ್ಥಿತಿಯಲ್ಲಿರೋ ಧಾತುಗಳು ಅಂತ ಹೇಳಿದ್ರೆ ಪಾದರಸ ಮತ್ತು ಬ್ರೋಮಿನ್ ಅಂತ ಹೇಳಬೇಕಾಗತ್ತೆ. ಕೊಠಡಿಯ ತಾಪದಲ್ಲಿರೋ ದ್ರವ ಸ್ಥಿತಿ, ಇದು ಅನಿಲ ಸ್ಥಿತಿ ಅಲ್ಲ, ದ್ರವ ಸ್ಥಿತಿಯಲ್ಲಿರುವ ದ್ರವ ಸ್ಥಿತಿಯಲ್ಲಿರುವ ಧಾತುಗಳು, ಅದರಲ್ಲಿಯೂ ಲೋಹ ಧಾತುಗಳು ಅಂತ ಹೇಳಿದ್ರೆ ಪಾದರಸ ಆಗುತ್ತೆ, ಅಲೋಹ ಧಾತು ಅಂದರೆ ಬ್ರೋಮಿನ್ ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟು 330 ಕೆಲ್ವಿನ್ ತಾಪದಲ್ಲಿ ದ್ರವರೂಪಕ್ಕೆ ಬರುವ ಧಾತುಗಳು ಗ್ಯಾಲಿಯಂ ಮತ್ತು ಸೀಸಿಯಂ. ಇದು ಎಷ್ಟು ದ್ರವರೂಪಕ್ಕೆ ಬರುತ್ತೆ ಅಂದರೆ, ಎಷ್ಟು ಕಡಿಮೆ ತಾಪಮಾನ ಹೊಂದಿದೆ ಅಂತ ಹೇಳಿದ್ರೆ, ಇದನ್ನು ನಾವೇನಾದರೂ ಕೈಯಲ್ಲಿ ಇಟ್ಕೊಂಡ್ರೆ ಕೈಯಿನ ಟೆಂಪ್ರೇಚರ್ಗೆ ಅದು ಕರಗಲಿಕ್ಕೆ ಶುರು ಆಗತ್ತೆ. ನೆಕ್ಸ್ಟು ಧಾತು ಎಂಬ ಪದವನ್ನು ಮೊದಲು ಬಳಸಿದ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ರಾಬರ್ಟ್ ಬಾಯ್ಲ್ ರವರು. ಲೋಹಾಭಗಳು ಅಂತ ಹೇಳಿದ್ರೆ ಲೋಹದ ಗುಣಗಳನ್ನು ಹೊಂದಿರಬೇಕು, ಅಲೋಹದ ಗುಣಗಳನ್ನು ಹೊಂದಿರಬೇಕು. ಅಂದರೆ ಲೋಹ ಮತ್ತು ಅಲೋಹಗಳ ಮಧ್ಯದ ಗುಣಗಳನ್ನು ಹೊಂದಿರುವ ಧಾತುಗಳು. ಉದಾಹರಣೆ ನೋಡೋದಾದರೆ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಟೆಲ್ಲೂರಿಯಂ ಮತ್ತು ಪೊಲೆನಿಯಂ ಆಗಿದೆ. ಈ ನಿಲಂಬಿತ ಮಿಶ್ರಣದಲ್ಲಿ ದ್ರಾವ್ಯದ ಕಣಗಳು ಇಡೀ ಮಾಧ್ಯಮದಲ್ಲಿ ಚಲಿಸ್ತಾ ಇರುತ್ತೆ. ಅದು ನಿಲಂಬಿತ ಸ್ಥಿತಿಯಲ್ಲಿರುತ್ತೆ, ಸಮವಾಗಿ ಮಿಶ್ರಣಗೊಂಡಿರೋದಿಲ್ಲ. ಅದರ ಮೂಲಕ ನಾವೇನಾದರೂ ಬೆಳಕನ್ನು ಬಿಟ್ಟರೆ ಟೆಂಡಾಲ್ ಪರಿಣಾಮವನ್ನು ಇಲ್ಲಿ ಕಾಣಬಹುದು. ನೆಕ್ಸ್ಟ್ ಘನಸ್ಥಿತಿಯ ಲಕ್ಷಣಗಳನ್ನು ನೋಡೋದಾದರೆ ಅದು ನಿರ್ದಿಷ್ಟ ಆಕಾರವನ್ನು ಹೊಂದಿರುತ್ತೆ, ಸ್ಥಿರ ಗಾತ್ರವನ್ನು ಹೊಂದಿರುತ್ತೆ, ಸಂಪೀಡನ ಕಡಿಮೆ, ಯಾಕಂದರೆ ಈಗಾಗಲೇ ಘನಸ್ಥಿತಿಯಲ್ಲಿ ಕಣಗಳು ಒತ್ತೊತ್ತಾಗಿರುತ್ತೆ, ಹಾಗಾಗಿ ಸಂಪೀಡನ ಕಡಿಮೆ ಇರುತ್ತೆ. ವಿಸರಣ ದರವು ಕೂಡ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುವುದು. ಹೆಚ್ಚು ಸಾಂದ್ರತೆ ಇರೋ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಇರೋ ಕಡೆಗೆ ವಸ್ತುಗಳ ಚಲನೆಯನ್ನು ವಿಸರಣೆ ಅಂತ ಕರೀತಾರೆ. ಇವುಗಳ ದರವು ಕೂಡ ಕಡಿಮೆ ಇರುತ್ತೆ ಘನಸ್ಥಿತಿಯಲ್ಲಿ. ಇನ್ನು ಸಂಪೀಡನ ವಿಷಯಕ್ಕೆ ಸಂಬಂಧಪಟ್ಟದ ಒಂದು ವಿಷಯ ಹೇಳಬೇಕಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಸ್ಪಂಜ್ ಅಂತ ತೆಗೆದುಕೊಳ್ಳೋಣ, ಅಲ್ಲೂ ಕೂಡ ಸಂಪೀಡನ ಮಾಡಬಹುದು. ಘನ ವಸ್ತುವಿನಲ್ಲಿ ಸಂಪೀಡನ ಕಡಿಮೆ ಹೇಳೋದಕ್ಕೆ ಉದಾಹರಣೆ ಸ್ಪಂಜಿನಂತಹ ವಸ್ತುಗಳು. ಆ ಸ್ಪಂಜಿನಂಥ ವಸ್ತುಗಳನ್ನು ಸಂಪೀಡನಗೊಳಿಸ್ಬೋದು, ಯಾಕಂದರೆ ಅದು ಒಂದು ಘನ ವಸ್ತು, ಅಲ್ಲಿ ಇರುವ ಕಣಗಳು ಸ್ವಲ್ಪ ಬಿಡಿ ಬಿಡಿಯಾಗಿ ಜೋಡಣೆಗೊಂಡಿರುತ್ತೆ. ನೆಕ್ಸ್ಟು ಸ್ಫಟಿಕೀಕರಣ ತಂತ್ರವು ಆವಿಕರಣ ತಂತ್ರಕ್ಕಿಂತ ಉತ್ತಮ. ಕಾರಣ ಏನು? ಯಾಕಂದರೆ ಒಣಗಿಸಲು ಕಾಸಿದಾಗ ಕೆಲವು ಘನಗಳು ವಿಘಟನೆಗೊಳ್ಳುತ್ತವೆ. ಅಂದರೆ ಆವಿಕರಣ ತಂತ್ರದಲ್ಲಿ ಒಣಗಿಸ್ಲಿಕ್ಕೆ ಪ್ರಾರಂಭಿಸಿದಾಗ ಕೆಲವು ಘನಗಳು ವಿಘಟನೆಗೆ ಒಳಗಾಗತ್ತೆ ಮತ್ತು ಸೋಸುವಿಕೆ ನಂತರನೂ ಕಪ್ಪುನಂತಹ ಒಂದು ಅಶುದ್ಧ ವಸ್ತುಗಳು ದ್ರಾವಣದಲ್ಲಿ ವಿಲೀನಗೊಂಡಿರ್ತವೆ. ಅದಕ್ಕಾಗಿ ಆವಿಕರಣಕ್ಕಿಂತ ಸ್ಫಟಿಕೀಕರಣ ಉತ್ತಮ ಅಂತ ಹೇಳ್ತಾರೆ. ಇನ್ನು ಕೆಳಗಿನವುಗಳಲ್ಲಿ ಕಂಡುಬರುವ ಕಲಿಲಗಳ ವಿಧವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ಇದರ ಮೇಲೆ ಬರುವಂಥ ಕ್ವಶನ್ಗಳು ಇರುತ್ತೆ. ಬಣ್ಣದ ಹರಳಿನಲ್ಲಿ ಕಂಡುಬರುವ ಕಲಿಲ ವಿಧ ನೋಡಿದರೆ ಘನ ಸಾಲಾಗಿದೆ. ಅದೇ ಸ್ಪಂಜಲ್ಲಿ ಫೋಮ್, ಬೆಣ್ಣೆ ಜೆಲ್, ಕೆಸರು ಮಣ್ಣು ಸಾಲ್, ಹಾಲು ಎಮಲ್ಷನ್, ಶೇವಿಂಗ್ ಕ್ರೀಮ್ ಬುರುಗು, ಹೊಗೆ ಏರೋಸೋಲ್, ಮೋಡಗಳು ಏರೋಸೋಲ್. ಇವು ಕಲಿಲಿನ ವಿಧಗಳ ಹೆಸರುಗಳು.
ಇನ್ನು ಜೀವಕೋಶಕ್ಕೆ ಪಾಠಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೋತ್ತರ ನೋಡೋಣ. ಅದರಲ್ಲಿ ಸ್ವಲ್ಪ ವಿಶೇಷ ಕಣದಂಗಗಳು ನೋಡೋಣ. ಅಂದರೆ ಒಂದೊಂದು ಕಣದಂಗವು ಒಂದೊಂದು ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅವುಗಳ ಮೇಲೆ ಅವಕ್ಕನ್ನು ಹೆಸರಿಸಲಾಗಿದೆ. ಈಗ ಯಾವ್ಯಾವುದು ಅಂತ ನೋಡೋಣ. ಜೀವಕೋಶದ ಸಾಗಣಿಕಾ ಕಣದಂಗ ಅಂತ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನು ಕರೀತಾರೆ. ಇನ್ನು ಪ್ರೋಟೀನ್ ಕಾರ್ಖಾನೆ ಎಂದು ರೈಬೋಸೋಮ್ ಕರೀತಾರೆ. ಜೀವಕೋಶದ ಶಕ್ತಿಗ್ರಹ ಮೈಟ್ರೋಕಾಂಡ್ರಿಯಾ. ಆತ್ಮಹತ್ಯಾ ಸಂಚಿ ಕಣದಂಗ ಅಂತ ಲೈಸೋಸೋಮ್ ಕರೀತಾರೆ. ಇದು ಬೇಡವಾದ ಜೀವಕೋಶಗಳನ್ನು ಅಥವಾ ತುಂಡಾದ ಜೀವಕೋಶಗಳನ್ನು, ಸತ್ತೋದ ಜೀವಕೋಶಗಳನ್ನು ನಾಶ ಮಾಡುತ್ತೆ. ಜೀವಕೋಶದ ಸಂಗ್ರಹಣಾ ಕೋಣೆ ಅಂತ ರಸಧಾನ್ಯಗಳನ್ನು ಕರೀತಾರೆ. ವಿವಿಧ ರೀತಿಯ ರಸಧಾನ್ಯಗಳು ಜೀವಕೋಶದಲ್ಲಿ ಕಂಡುಬರ್ತವೆ. ಜೀವಕೋಶದ ನಿಯಂತ್ರಣ ಕೇಂದ್ರ, ಕೋಶ ಕೇಂದ್ರಗಳು. ಜೀವಕೋಶದ ಸ್ರವಿಕೆಯ ಕೇಂದ್ರ ಅಂತ ಗಾಲ್ಗಿ ಸಂಕೀರ್ಣ ಅಂತ ಕರೀತಾರೆ. ಗಾಲ್ಗಿ ಸಂಕೀರ್ಣವನ್ನು ಕರೀತಾರೆ. ವೀರ್ಯಾಣುವಿನ ಎಕ್ರೋಸೋಮನ್ನು ಉತ್ಪತ್ತಿ ಮಾಡುವ ಕಣದಂಗವೇ ಗಾಲ್ಗಿ ಸಂಕೀರ್ಣ. ಕೊಬ್ಬಿನ ಉತ್ಪಾದನೆ ಇರ್ಬೋದು, ಸಂಗ್ರಹಣಾ ಕಾರ್ಯದಲ್ಲಿ ಇರ್ಬೋದು, ನೆರವಾಗುವ ಕಣದಂಗ ಯಾವುದು ಅಂತ ಹೇಳಿದ್ರೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇನ್ನು ಅಗತ್ಯವಿರುವ ಪ್ರೋಟೀನ್ಗಳ ಉತ್ಪಾದನೆಯನ್ನು ನಿರ್ದೇಶಿಸುವ, ಪ್ರೋಟೀನನ್ನು ಉತ್ಪಾದಿಸುವ ಕಣದಂಗ ರೈಬೋಸೋಮ್ ಇರಬಹುದು. ಆದರೆ ಪ್ರೋಟೀನನ್ನು ಇಂತಿಷ್ಟ ಪ್ರಮಾಣದಲ್ಲಿ ಉತ್ಪಾದನೆಗೆ ನಿರ್ದೇಶನ ಮಾಡಬೇಕಲ್ಲ, ಆ ಕಣದಂಗ ನ್ಯೂಕ್ಲಿಯೋಲಸ್ ಆಗಿದೆ. ಇನ್ನು ನೆಕ್ಸ್ಟು ಚಲಾವಣೆಯಲ್ಲಿರೋ ಶಕ್ತಿಯ ನಾಣ್ಯ, ಎನರ್ಜಿ ಕರೆನ್ಸಿ ಅಂತ ಕರೆಯೋದು ಮೈಟ್ರೋಕಾಂಡ್ರಿಯಾಕ್ಕೆ. ರಸದಾನಿಯನ್ನು ಆವರಿಸುವ ಪೊರೆಯೇ ಟೋನೋಪ್ಲಾಸ್ಟ್. ಕ್ರಿಸ್ಟೆಗಳು ಕಂಡುಬರುವುದು ಮೈಟ್ರೋಕಾಂಡ್ರಿಯಾದಲ್ಲಿ. ಅರೆವ್ಯಾಪ್ಯ ಪೊರೆ ಎಂದು ಕರೆಯಲ್ಪಡುವ ಜೀವಕೋಶದ ಭಾಗವೇ ಕೋಶ ಪೊರೆ. ಡಿಎನ್ಎ ಅಣುವಿನ ಕ್ರಿಯಾಶೀಲ ಭಾಗವನ್ನೇನಂತ ಕರೀತಾರೆ, ಜೀನ್ ಅಂತ ಕರೀತಾರೆ. ಡಿಎನ್ಎ ಅಂದರೆ ಡಿಹೈಡ್ರೋ ರೈಬೋ ನ್ಯೂಕ್ಲಿಕ್ ಆಮ್ಲ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ. ಕ್ರೋಮೋಸೋಮ್ಗಳು ಕಂಡುಬರುವ ಜೀವಕೋಶದ ಭಾಗ ಯಾವುದು? ನ್ಯೂಕ್ಲಿಯಸ್ಗಳು. ಕ್ರೋಮೋಸೋಮ್ಗಳು ಯಾವುದರಿಂದಾಗಿದೆ? ಇದು ಡಿಎನ್ಎ ಮತ್ತು ಪ್ರೋಟೀನ್ಗಳ ಸಂಯೋಜನೆಯಿಂದ ಉಂಟಾಗಿದೆ. ಪರಸ್ಪರ ಹೆಣೆದುಕೊಂಡಿರುವ ದಾರಗಳ ಎಳೆಗಳ ರಚನೆಯೇ ಕ್ರೋಮ್ಯಾಟಿನ್ಗಳು. ಇವು ಕೋಶ ಕೇಂದ್ರ ವಿಭಜನೆಯ ಸಮಯದಲ್ಲಿ ಕ್ರೋಮ್ಯಾಟಿಡ್ಗಳಾಗಿ ಪರಿವರ್ತನೆ ಆಗತ್ತೆ. ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆಗೆ ಬೇಕಾದ ಮಾಹಿತಿಯನ್ನು ಒಳಗೊಂಡಿರುವ ವಸ್ತುವೇ ಡಿಎನ್ಎ. ಕೇವಲ ನ್ಯೂಕ್ಲಿಕ್ ಆಮ್ಲ ಮಾತ್ರ ಇರುವ ಅಸ್ಪಷ್ಟ ನ್ಯೂಕ್ಲಿಯರ್ ಪ್ರದೇಶವನ್ನು ಹೀಗೆಂತ ಕರೀತಾರೆ, ಏನಂತ ಕರೀತಾರೆ? ನ್ಯೂಕ್ಲಿಯಾಯ್ಡ್ ಅಂತ ಕರೀತಾರೆ. ಈ ನ್ಯೂಕ್ಲಿಯಾಯ್ಡ್ಗಳು ಸಾಮಾನ್ಯವಾಗಿ ಕಂಡುಬರುವುದು ಪ್ರೋಕ್ಯಾರಿಯೋಟಿಕ್ಗಳಲ್ಲಿ. ಆ ಪ್ರೋಕ್ಯಾರಿಯೋಟ್ಗಳಲ್ಲಿ ಸ್ಪಷ್ಟವಾದ ನ್ಯೂಕ್ಲಿಯರ್ ಪೊರೆ ಇರಬಹುದು, ನ್ಯೂಕ್ಲಿಯಸ್ ಕಂಡು ಬರೋದಿಲ್ಲ. ಪ್ರೋಕ್ಯಾರಿಯೋಟಿಕ್ ಅಂತ ಹೇಳಿದ್ರೆ ಪ್ರಥಮಾವಸ್ಥೆ ನ್ಯೂಕ್ಲಿಯರ್ ಪೊರೆ ಹೊಂದಿರುವ ಜೀವಿಗಳು. ಪೊರೆರಹಿತ ಕಣದಂಗಗಳು ನೋಡೋದಾದ್ರೆ ರೈಬೋಸೋಮ್ ಮತ್ತು ಸೆಂಟ್ರಿಯೋಲ್ಗಳು. ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದಾದ ಜೀವಕೋಶದ ಭಾಗವೇ ಕೋಶ ಪೊರೆ. ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವ ವಸ್ತುಗಳ ಸಂಗ್ರಹಣೆ ಮಾಡೋದಿರ್ಬೋದು, ಅದನ್ನು ಮಾರ್ಪಾಡು ಮಾಡೋದಿರ್ಬೋದು, ಅಥವಾ ಪ್ಯಾಕಿಂಗ್ನಂತಹ ಕಾರ್ಯನಿರ್ವಹಿಸುವ ಕಣದಂಗ ನೋಡೋದಾದರೆ ಅದು ಗಾಲ್ಗಿ ಸಂಕೀರ್ಣ. ವಿಶೇಷ ರಸಧಾನ್ಯಗಳ ಕಾರ್ಯ ನೋಡೋದಾದರೆ ನೀರಿನ ಅಧಿಕ ಅಂಶ ಇರಬಹುದು ಅಥವಾ ವ್ಯರ್ಥ ಪದಾರ್ಥಗಳನ್ನು ಜೀವಕೋಶದಿಂದ ಹೊರಹಾಕುವುದಾಗಿದೆ. ಇನ್ನು ಪಿಷ್ಟ, ತೈಲ ಹನಿ, ಪ್ರೋಟೀನ್ ಕಣಗಳು ಸಂಗ್ರಹವಾಗುವ ಪ್ಲಾಸ್ಟಿಡ್ಗಳಿಗೆ ಲ್ಯೂಕೋಪ್ಲಾಸ್ಟ್ ಅಂತ ಕರೀತಾರೆ. ಅದೇ ಹಸಿರು ಅಂದರೆ ಸಸ್ಯಗಳಿಗೆ ಕ್ಲೋರೋಫಿಲ್ ಅನ್ನು ಒಳಗೊಂಡಿರುವ ಕಣದಂಗ ಕ್ಲೋರೋಪ್ಲಾಸ್ಟ್ಗಳು. ವಿವಿಧ ಬಣ್ಣದ ವರ್ಣಕಗಳನ್ನು ಹೊಂದಿರೋ ಪ್ಲಾಸ್ಟಿಡ್ಗಳಿಗೆ ಕ್ರೋಮೋಪ್ಲಾಸ್ಟ್ ಅಂತ ಕರೀತಾರೆ. ಒಟ್ಟು ಈಗ ಯಾವ ರೀತಿ ನಾವು ಪ್ಲಾಸ್ಟ್ಗಳನ್ನು ನೋಡಿದ್ದೇವೆ ಅಂತ ಆದರೆ ಪ್ಲಾಸ್ಟಿಡ್ಗಳನ್ನು ನೋಡಿದಾದರೆ ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್ ಮತ್ತು ಕ್ಲೋರೋಪ್ಲಾಸ್ಟ್ಗಳು. ಇನ್ನು ಥೈಲಾಕಾಯ್ಡ್ಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಕ್ಲೋರೋಪ್ಲಾಸ್ಟ್ಗಳಲ್ಲಿ. ಈ ಥೈಲಾಕಾಯ್ಡ್ಗಳು ಸೂರ್ಯನ ಬೆಳಕನ್ನು ಹೀರ್ಕೊಳ್ಳಿಕ್ಕೆ ಸಹಾಯಕ ಮಾಡುತ್ತೆ, ಅದನ್ನು ಸೆರೆ ಹಿಡಿಲಿಕ್ಕೆ ಸಹಾಯಕ ಮಾಡುತ್ತೆ. ಕೋಶಕೇಂದ್ರ ಪದವನ್ನು ಮೊದಲು ನೀಡಿದವರು ರಾಬರ್ಟ್ ಬ್ರೌನ್ ರವರು. ಪ್ಲಾಸ್ಮಾ ಪೊರೆಯ
ಫ್ಲೂಯಿಡ್ ಮೊಸೈಕ್ ಮಾಡೆಲ್, ಫ್ಲೂಯಿಡ್ ಮೊಸೈಕ್ ಮಾದರಿಯನ್ನು ವಿವರಿಸಿದವರು ಯಾರಂದರೆ ಎಸ್.ಜಿ. ಸಿಂಗರ್ ಮತ್ತು ಜಿ.ಎಲ್. ನಿಕೋಲ್ಸನ್ ರವರು. ಡಿಎನ್ಎಲ್ಲಿ ಕಂಡುಬರುವ 2 ವಿಧದ ಪಿರಮಿಡ್ಗಳನ್ನು ಯಾವ್ಯಾವುದಂದರೆ ಥೈಮಿನ್ ಮತ್ತು ಸೈಟೋಸಿನ್ಗಳು. ಆರ್ಎನ್ಎ ಕಂಡುಬರುವ 2 ವಿಧದ ಪಿರಿಮಿಡಿನ್ಗಳನ್ನು ನೋಡೋದಾದರೆ ಯುರಾಸಿಲ್ಗಳು ಮತ್ತು ಸೈಟೋಸಿನ್ಗಳು. ಎಟಿಪಿ ಇದರ ಪೂರ್ಣರೂಪ ಅಡಿನೋಸಿನ್ ಟ್ರೈಫಾಸ್ಫೇಟ್ಗಳು. ತನ್ನದೇ ಆದ ಡಿಎನ್ಎ ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವ ಕಣತಂಗಗಳು ನೋಡೋದಾದರೆ ಮೈಟ್ರೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ಗಳು. ಇವೇನು ಮಾಡುತ್ತೆ, ತನ್ನದೇ ಆದ ರೈಬೋಸೋಮ್ಗಳನ್ನು ಹೊಂದಿದೆ, ಡಿಎನ್ಎಗಳನ್ನು ಕೂಡ ಹೊಂದಿದೆ. ಸ್ತನಿಗಳ ಯಾವ ಜೀವಕೋಶದಲ್ಲಿ ಕೋಶ ಕೇಂದ್ರ ಇರೋದಿಲ್ಲ? ಕೆಂಪು ರಕ್ತ ಕಣಗಳಲ್ಲಿ ಯಾವುದೇ ರೀತಿ ಕೋಶ ಕೇಂದ್ರಗಳು ಕಂಡು ಬರುವುದಿಲ್ಲ. ಡಿಎನ್ಎ ಇದರ ವಿಸ್ತೃತ ರೂಪ ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಮ್ಲ. ಸೆಂಟ್ರಿಯೋಲ್ಗಳು ಕಂಡುಬರುವುದು ಎಲ್ಲ ಪ್ರಾಣಿ ಜೀವಕೋಶಗಳಲ್ಲಿ, ಶೈವಲಗಳಲ್ಲಿ ಮತ್ತು ಶಿಲೀಂಧ್ರಗಳಲ್ಲಿ. ಸಸ್ಯ ಜೀವಕೋಶಗಳಲ್ಲಿ ಸೆಂಟ್ರಿಯೋಲ್ಗಳು ಕಂಡು ಬರುವುದಿಲ್ಲ. ಇನ್ನು ಕೆಂಪು ರಕ್ತ ಕಣದ ಆಕಾರ ನೋಡೋದಾದರೆ ಅದು ಗುಂಡಾಕಾರದಲ್ಲಿದ್ದು ದ್ವಿನಿಮ್ನವಾಗಿರುತ್ತೆ. ಎಡಿಪಿಯ ವಿಸ್ತೃತ ರೂಪ ನೋಡಿದಾದರೆ ಅಡಿನೋಸಿನ್ ಡೈಫಾಸ್ಫೇಟ್. ಅತ್ಯಂತ ಉದ್ದವಾದ ಪ್ರಾಣಿ ಜೀವಕೋಶ ನರಕೋಶ ಆಗಿದೆ. ಆಕ್ಸಿಸೋಮ್ಸ್ಗಳು ಅಂದರೆ F1 ಪಾರ್ಟಿಕಲ್ ಅಂತಲೂ ಕರೀತಾರೆ, ರ್ಯಾಕರ್ಸ್ ಪಾರ್ಟಿಕಲ್ ಅಂತಲೂ ಕರೀತಾರೆ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಮೈಟ್ರೋಕಾಂಡ್ರಿಯಾಗಳಲ್ಲಿ. ನರ ಅಂಗಾಂಶದ ಮೂಲ ಘಟಕ ನೋಡೋದಾದರೆ ನ್ಯೂರಾನ್ ಆಗಿದೆ. ನರ ಅಂಗಾಂಶದಲ್ಲಿ ನ್ಯೂಕ್ಲಿಯಸ್ ಕಂಡುಬರುವ ಭಾಗ ಕೋಶ ಕಾಯಗಳಲ್ಲಿ. ಪ್ರಭೇದಗಳ ಉಗಮ ಪುಸ್ತಕವನ್ನು ರಚಿಸಿದವರು ಯಾರು? ಚಾರ್ಲ್ಸ್ ಡಾರ್ವಿನ್ ರವರು. ಇನ್ನು ಅಂಗಾಂಶ ಪಾಠಕ್ಕೆ ಸಂಬಂಧಪಟ್ಟಂತ ನೋಡೋಣ. ವಿಭಜನೆಯ ಸಾಮರ್ಥ್ಯವನ್ನು ಆಧರಿಸಿ ಸಸ್ಯಾಂಗಾಂಶವನ್ನು ಹೇಗೆ ವರ್ಗೀಕರಿಸಿದ್ದಾರೆ ಅಂದರೆ ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ ಅಂತ ಹೇಳಿ. ಈ ವರ್ಧನ ಅಂಗಾಂಶಗಳಲ್ಲಿ ಕೊನೆಯ ತನಕನೂ ಬೆಳವಣಿಗೆ ಆಗ್ತಾ ಇರುತ್ತೆ, ಜೀವಕೋಶಗಳ ವಿಭಜನೆ ನಡೀತಾನೆ ಇರುತ್ತೆ. ಇನ್ನು ಒಂದೇ ರೀತಿಯ ರಚನೆ, ಒಂದೇ ರೀತಿ ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಹೇಳ್ತಾರೆ. ಈ ಅಂಗಾಂಶಗಳ ಗುಂಪಿಗೆ ಅಂಗ ಅಂತ ಕರೀತಾರೆ. ಅಂಗಗಳ ಗುಂಪಿಗೆ ಅಂಗವ್ಯೂಹ ಅಂತ ಕರೀತಾರೆ. ಅಂಗವ್ಯೂಹ ಗುಂಪಾಗಿ ಸೇರಿ ಒಂದು ದೊಡ್ಡ ಜೀವಿ ರಚನೆ ಆಗತ್ತೆ. ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಮಾಡುವ ಅಂಗಾಂಶಗಳ ಸಮೂಹ ಅಂಗ. ಈಗಾಗಲೇ ಹೇಳಿದ್ದೀನಿ ಅದು. ಅಂದರೆ ಒಂದೇ ರೀತಿಯ ರಚನೆ ಮತ್ತು ಒಂದು ರೀತಿ ನಿರ್ದಿಷ್ಟ ಕಾರ್ಯ ಮಾಡುವ ಜೀವಕೋಶಗಳ ಗುಂಪು ಅಂಗಾಂಶ. ಅದೇ ರೀತಿ ಇದ್ದು ಅಂಗಾಂಶಗಳ ಗುಂಪನ್ನು ಅಂಗ ಅಂತ ಕರೀತಾರೆ. ನೆಕ್ಸ್ಟು, ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಮಾಡುವ ಅಂಗಗಳ ಸಮೂಹವನ್ನು ಅಂಗವ್ಯೂಹ ಅಂತ ಕರೀತಾರೆ. ಜೀವಮಾನವಿಡೀ ವಿಭಜನೆ ಕಂಡುಬರುತ್ತಿರುವ ಅಂಗಾಂಶಗಳು ಕಂಡುಬರುವುದೆಲ್ಲಿ? ಸಸ್ಯಗಳಲ್ಲಿ. ಯಾಕಂದರೆ ಸಸ್ಯಗಳಲ್ಲಿ ಕಂಡುಬರುವ ಅಂಗಾಂಶ ವರ್ಧನ ಅಂಗಾಂಶ. ವರ್ಧನ ಅಂಗಾಂಶವೂ ಹೌದು. ವರ್ಧನ ಅಂಗಾಂಶವು ಜೀವಮಾನವಿಡೀ ವಿಭಜನೆಗೊಳ್ಳುತ್ತೆ. ಹಾಗಾಗಿ ಈ ರೀತಿಯ ಅಂಗಾಂಶಗಳು ಕಂಡುಬರುವುದು ಸಸ್ಯ ಜೀವಕೋಶಗಳಲ್ಲಿ. ಸಸ್ಯದ ಬೆಳವಣಿಗೆಯ ಭಾಗದಲ್ಲಿರುವ ಅಂಗಾಂಶ ವರ್ಧನ ಅಂಗಾಂಶ. ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಬೆಳವಣಿಗೆ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ವಿಭಜನೆಯೂ ಆಗ್ತಾ ಇರುತ್ತೆ. ವಿಭಜನೆ ಆಗಿದ್ದು ಬೆಳವಣಿಗೆ ಆಗಬೇಕು. ಹಾಗಾಗಿ ಸಸ್ಯದ ಬೆಳವಣಿಗೆ ಭಾಗದಲ್ಲಿರುವ ಅಂಗಾಂಶ ವರ್ಧನ ಅಂಗಾಂಶ. ವರ್ಧನ ಅಂಗಾಂಶಗಳ ಪ್ರೌಢತೆಯಿಂದ ಉಂಟಾಗುವ ಅಂಗಾಂಶ ಶಾಶ್ವತ ಅಂಗಾಂಶಗಳು. ಸ್ಕ್ಲಿರನ್ ಕೈಮ ಇರ್ಬೋದು, ಕೊಲೆನ್ ಕೈಮ ಇರ್ಬೋದು, ಟ್ರ್ಯಾಕಿಡ್ಗಳಿರ್ಬೋದು, ಇವೆಲ್ಲ ಸೈಲಮ್ ಫ್ಲೋಯಮ್, ಇದೆಲ್ಲ ಶಾಶ್ವತ ಅಂಗಾಂಶಗಳಿಗೆ ಉದಾಹರಣೆಗಳು. ಇನ್ನು ಸಸ್ಯದ ಮೃದು ಭಾಗದಲ್ಲಿ ಕಂಡುಬರುವ ಅಂಗಾಂಶವು ಪ್ಯಾರೆನ್ಕೈಮ ಅಂಗಾಂಶ. ಪ್ಯಾರೆನ್ಕೈಮಗೆ ಆಧಾರ ಕೊಡುವ ಅಂಗಾಂಶವೇ ಕೋಲನ್ ಕೈಮ. ಕೋಶರಸ ಮತ್ತು ನ್ಯೂಕ್ಲಿಯಸ್ ಅನ್ನು ಕಳೆದುಕೊಂಡಿರುವ ಅಂಗಾಂಶ ಸ್ಕ್ಲಿರನ್ ಕೈಮ. ಎಲೆಯ ಹಸಿರು ಭಾಗದಲ್ಲಿ ಕಂಡುಬರುವ ಪ್ಯಾರೆನ್ಕೈಮದ ಹೆಸರು ಕೋಲೆನ್ ಕೈಮ. ಒಂದಕ್ಕಿಂತ ಹೆಚ್ಚಿನ ಬಗೆಯ ಜೀವಂತ ಮತ್ತು ನಿರ್ಜೀವ ಕೋಶಗಳು ಯಾವ ಅಂಗಾಂಶದಲ್ಲಿ ಕಂಡುಬರುತ್ತದೆ? ಶಾಶ್ವತ ಅಂಗಾಂಶಗಳಲ್ಲಿ. ನಾರುಗಳಲ್ಲಿರುವ ಅಂಗಾಂಶ ನೋಡೋದಾದರೆ ಸ್ಕ್ಲಿರನ್ ಕೈಮ. ವರ್ಧನ ಅಂಗಾಂಶಗಳ ವಿಧಗಳು ನೋಡೋದಾದರೆ ತುದಿವರ್ಧನ ಅಂಗಾಂಶ, ಪಾರ್ಶ್ವವರ್ಧನ ಅಂಗಾಂಶ, ಅಂತರ್ಗಿಣ್ಣು ವರ್ಧನ ಅಂಗಾಂಶ. ತುದಿವರ್ಧನ ಅಂಗಾಂಶಗಳು ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇನ್ನು ಪಾರ್ಶ್ವವರ್ಧನ ಅಂಗಾಂಶಗಳು ಗರ್ತ್ನ ಅಂದರೆ ಅದರ ಸುತ್ತಳತೆಯು
ಅಗಲ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಅಂತರ್ಗಿಣ್ಣು ವರ್ಧನಾಂಗಾಂಶಗಳು ಗಿಣ್ಣುಗಳ ಬೆಳವಣಿಗೆ ಉದ್ದ ಆಗಲಿಕ್ಕಲ್ಲಿ ಸಹಾಯಕ ಮಾಡುತ್ತೆ. ಅಮೀಬಾದಲ್ಲಿ ಆಹಾರ ಪಡೆದುಕೊಳ್ಳುವ ಬಗೆಯನ್ನು ಎಂಡೋಸೈಟೋಸಿಸ್ ಅಂತ ಕರೀತಾರೆ. ಇದರಲ್ಲಿ ಹೆಲ್ಪ್ ಆಗೋದು ಪ್ಯಾರಾಪೋಡಿಯಾ. ಈ ಪ್ಯಾರಾಪೋಡಿಯಾ ಏನು ಮಾಡುತ್ತೆ, ಆಹಾರ ಕಣಗಳು ಹತ್ತಿರ ಬಂದಾಗ ಅಮೀಬಾ ತನ್ನ ಕೋಶ ಭಾಗವನ್ನು ಕೋಶಪೊರೆಯನ್ನು ಬೆರಳಿನಂತಹ ರಚನೆಯನ್ನು ಮಾಡುತ್ತೆ. ನಂತರ ಅದನ್ನು ಆಹಾರ ಕಣಗಳನ್ನು ಒಳಗೆ ತೆಗೆದುಕೊಳ್ಳುತ್ತೆ. ಈ ಪ್ರಕ್ರಿಯೆಯನ್ನು ಎಂಡೋಸೈಟೋಸಿಸ್ ಅಂತ ಕರೀತಾರೆ. ಕೋಶ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಂದರೆ ಜೇಕಬ್ ಶ್ಲೀಡನ್ ರವರು ಮತ್ತು ಥಿಯೋಡರ್ ಸ್ಟಾನ್ ರವರು. ವರ್ಧನ ಅಂಗಾಂಶವು ಪ್ರೌಢತೆಯನ್ನು ಗಳಿಸಿಕೊಳ್ಳುವುದರ ಮೂಲಕ ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಕಳೆದುಕೊಳ್ಳುವುದರ ಜೊತೆಗೆ ಶಾಶ್ವತ ಅಂಗಾಂಶವಾಗಿ ರೂಪುಗೊಳ್ಳುವ ಸಾಮರ್ಥ್ಯವನ್ನು ವಿಭೇದೀಕರಣ ಅಂತ ಕರೀತಾರೆ. ಇನ್ನು ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಹೇಳಿದ್ರೆ ವಸ್ತುಗಳು ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆ ಕಡೆಗೆ ಚಲಿಸುವ ಚಲನೆ. ಇಲ್ಲಿ ವಿಸರಣೆಯ ಚಲನೆಯ ಉಲ್ಟಾ ಆಗಿರುತ್ತೆ. ವಿಸರಣೆಯಲ್ಲಿ ವಸ್ತುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಚಲಿಸುತ್ತೆ. ಆದರೆ ಕ್ರಿಯಾತ್ಮಕ ಸಾಗಾಣಿಕೆಯಲ್ಲಿ ವಸ್ತುಗಳು ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆ ಕಡೆಗೆ ಚಲಿಸುತ್ತೆ. ಇಲ್ಲಿ ಅಯಾನುಗಳ ಚಲನೆ ಒಂದು ರೀತಿಯ ಅಯಾನುಗಳ ಚಲನೆ ಕ್ರಿಯಾತ್ಮಕ ಸಾಗಾಣಿಕೆಗೆ ಉದಾಹರಣೆ ಆಗಿದೆ. ಕೋಶಪೊರೆಯು ಯಾವುದರಿಂದ ಆಗಿರುತ್ತೆ ಸಸ್ಯಗಳಲ್ಲಿ ನೋಡೋದಾದರೆ ಸೆಲ್ಯುಲೋಸ್ ಇರ್ಬೋದು ಅಥವಾ ಹೆಮಿಸೆಲ್ಯುಲೋಸ್ ಇರ್ಬೋದು ಅಥವಾ ಪೆಕ್ಟಿನ್ನಂತಹ ರಾಸಾಯನಿಕಗಳಿಂದ ರಚಿತವಾಗಿರುತ್ತೆ. ಸಸ್ಯಕ್ಕೆ ಅಗತ್ಯವಾದ ಗಡುಸುತನವನ್ನು ನೀಡುವ ಕೋಶದ ಭಾಗ ಯಾವುದಂದರೆ ಅದು ಕೋಶಭಿತ್ತಿ. ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದೊಳಗಿನ ನೀರಿನ ಸಾಂದ್ರತೆಗಿಂತ ಹೆಚ್ಚಿರುವುದು. ಅಂತಹ ಮಾಧ್ಯಮವನ್ನು ಏನಂತ ಕರೀತಾರೆ, ಅತಿ ಕಡಿಮೆ ಸಾರತೆಯ ದ್ರಾವಣವಂತ ಕರೀತಾರೆ. ಇಲ್ಲಿ ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಒಂದು ಜೀವಕೋಶವನ್ನು ಒಂದು ಮಾಧ್ಯಮದಲ್ಲಿ ಇಟ್ಟಿದ್ದಾರೆ. ಈ ಮಾಧ್ಯಮದ ನೀರಿನ ಸಾರತೆ ನೀರು ಎಷ್ಟು ಪ್ರಮಾಣದಲ್ಲಿದೆ ಅಂತೇಳಿ ನೀರಿನ ಸಾಂದ್ರತೆಯು ಜೀವಕೋಶದಲ್ಲಿನ ನೀರಿನ ಸಾಂದ್ರತೆಗಿಂತ ಹೆಚ್ಚಿದ್ದರೆ ಅದನ್ನು ಅತಿ ಕಡಿಮೆ ಸಾರತೆ ಅಂತ ಕರೀತಾರೆ. ಇಲ್ಲಿ ಉದಾಹರಣೆಗೆ ಜೀವಕೋಶದಲ್ಲಿ ಉಪ್ಪಿನ ಪ್ರಮಾಣ ಹೆಚ್ಚಿದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಉಪ್ಪಿನ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ಈ ಉಪ್ಪಿನ ಪ್ರಮಾಣ 70% ಇದೆ ಅಂತ ತಿಳ್ಕೊಳ್ಳೋಣ ಜೀವಕೋಶದಲ್ಲಿ. ಆಗ ನೀರಿನ ಪ್ರಮಾಣ ಎಷ್ಟಿರುತ್ತೆ, 30% ಇರುತ್ತೆ. ಅದೇ ನೀರಿನಲ್ಲಿ ಹೋಲಿಸಿದಾಗ ಉಪ್ಪಿನ ಸಾರತೆ 30% ಇರುತ್ತೆ, ನೀರಿನ ಸಾಂದ್ರತೆ ಜಾಸ್ತಿ. ಈ ಮಾಧ್ಯಮದಲ್ಲಿ ನೀರಿನ ಸಾಂದ್ರತೆ ಜಾಸ್ತಿ ಇದೆ, ಜೀವಕೋಶದಲ್ಲಿ ಉಪ್ಪಿನ ಸಾಂದ್ರತೆ ಜಾಸ್ತಿ ಆಗಿದೆ. ಹಾಗಾಗಿ ಇಲ್ಲಿ ಹೇಳುವ ಪಾಯಿಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಜೀವಕೋಶವನ್ನು ಆವರಿಸಿದ ಮಾಧ್ಯಮದಲ್ಲಿ ನೀರಿನ ಸಾರತೆಯು ಅಂದರೆ ಈ ಮಾಧ್ಯಮದಲ್ಲಿ ನೀರಿನ ಸಾರತೆ ಅಧಿಕವಾಗಿದೆ. ಅಲ್ಲದೆ ಯಾವುದರ ಅಂದರೆ ಬೇರೆ ದ್ರಾವ್ಯಗಳ ಸಾರತೆ ಕಡಿಮೆ ಇರುತ್ತೆ. ಇಂತಹ ಮಾಧ್ಯಮವನ್ನು ಅತಿ ಕಡಿಮೆ ಸಾರತೆ ದ್ರಾವಣ ಅಂತ ಕರೀತಾರೆ. ಒಂದು ವೇಳೆ ನೀರಿನ ಸಾಂದ್ರತೆ ಕಡಿಮೆ ಇದ್ದು ಬೇರೆ ಅಯಾನುಗಳಿರ್ಬೋದು ಅಥವಾ ಬೇರೆ ದ್ರಾವ್ಯಗಳ ಪ್ರಮಾಣ ಅಧಿಕವಾಗಿದ್ದರೆ ಆಗ ಅಧಿಕ ಸಾರತೆಯ ಪ್ರಮಾಣ ಅಂತ ಕರೀತಾರೆ. ಕೋಶಭಿತ್ತಿಯು ಪ್ರಮುಖವಾಗಿ ಸೆಲ್ಯುಲೋಸ್ನಿಂದ ಆಗಿರುತ್ತೆ. ಜೀವಕೋಶವನ್ನು ಅಭಿಸರಣೆ ಕ್ರಿಯೆಯಿಂದಾಗಿ ನೀರಿನಂಶ ಕಳೆದುಕೊಂಡಾಗ ಅದರ ಘಟಕಗಳು ಸಂಕೋಚಿಸಿ ಕೋಶಭಿತ್ತಿಯಿಂದ ದೂರ ಸರಿಯುತ್ತದೆ. ಈ ವಿದ್ಯಮಾನವನ್ನು ಏನಂತ ಕರೀತಾರೆ, ಜೀವದ್ರವ್ಯ ಸಂಕೋಚನ ಅಂತ ಕರೀತಾರೆ. ಉದಾಹರಣೆಗೆ ಹೇಳೋದಿದ್ರೆ ಅತ್ಯಂತ ಅಧಿಕ ಪ್ರಮಾಣದಲ್ಲಿರುವ ಉಪ್ಪಿನ ಸಾರತೆಯಲ್ಲಿ ನಾವೊಂದು ಜೀವಕೋಶವನ್ನು ಇಟ್ಟಾಗ ಆ ಜೀವಕೋಶದಲ್ಲಿರುವ ನೀರು ಏನಾಗುತ್ತೆ, ವಿಸರಣೆ ಕ್ರಿಯೆಯಿಂದ ಹೊರಗೆ ಉಪ್ಪಿನ ದ್ರಾವಣಕ್ಕೆ ಚಲಿಸುತ್ತದೆ. ಇಲ್ಲಿರೋ ಉಪ್ಪು ಒಳಗೆ ಚಲಿಸುತ್ತದೆ. ಪರಿಣಾಮವಾಗಿ ಏನಾಗುತ್ತೆ, ಅಲ್ಲಿ ಜೀವಕೋಶವು ಒಡೆಯುತ್ತೆ. ಅಂದರೆ ಕೋಶಭಿತ್ತಿಯಿಂದ ಅಲ್ಲಿರೋ ಘಟಕಗಳು ಹೊರಬರುತ್ತೆ. ಈ ಪ್ರಕ್ರಿಯೆಗೆ ಜೀವಕೋಶದ ಜೀವದ್ರವ್ಯ ಸಂಚನ ಅಂತ ಕರೀತಾರೆ. ಮಾಧ್ಯಮದಲ್ಲಿ ಛಿದ್ರವಾಗದೆ ಉಳಿಯಬಲ್ಲ ಜೀವಕೋಶ ಅಂದರೆ ಸಸ್ಯ ಜೀವಕೋಶ, ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು ಜೀವಕೋಶಗಳು.
ಯಾಕೆ ಈಗ ಒಂದು ಮಾಧ್ಯಮ ಹೇಳಿದೆ, ಆ ಮಾಧ್ಯಮದಲ್ಲಿ ಏನಾದರೂ ನಾವು ಸಸ್ಯ ಜೀವಕೋಶಗಳನ್ನಿಟ್ಟರೆ, ಶಿಲೀಂಧ್ರಗಳನ್ನಿಟ್ಟರೆ, ಬ್ಯಾಕ್ಟೀರಿಯಾ ಜೀವಕೋಶಗಳನ್ನಿಟ್ಟರೆ ಈ ರೀತಿ ಚಿತ್ರಗೊಳ್ಳಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅವಕ್ಕೆ ಕಾರಣವಾಗಿರುವುದು ಯಾವುದು? ಕೋಶ ಭಿತ್ತಿಗಳು. ಯಾವ ಜೀವಕೋಶಗಳು ಕೋಶ ಭಿತ್ತಿಗಳನ್ನು ಹೊಂದಿರುತ್ತೋ ಅಂತಹ ಜೀವಕೋಶದಲ್ಲಿ ಸಾಮಾನ್ಯವಾಗಿ ಜೀವದ್ರವ್ಯ ಅಂಕೋಚನ ಆಗೋದು ಕಡಿಮೆ, ತುಂಬ ಕಡಿಮೆ ಪ್ರಮಾಣದಲ್ಲಿ ಉಂಟಾಗತ್ತೆ. ಯಾಕಂತ ಹೇಳಿದ್ರೆ ಕೋಶ ಭಿತ್ತಿಯು ಅದನ್ನು ಆ ರೀತಿ ಆಗೋ ಪ್ರೊಸೆಸ್ಸನ್ನು ತಡೆ ಹಿಡಿಯುತ್ತೆ. ಸಾಮಾನ್ಯವಾಗಿ ಪ್ರಾಣಿ ಜೀವಕೋಶದಲ್ಲಿ ಏನಾದರೂ ನಾವು ಆ ರೀತಿ ಇಟ್ಟರೆ ಆ ಪ್ರಾಣಿ ಜೀವಕೋಶಗಳು ಈ ಮೇಲಿನ ಕ್ರಿಯೆಗೆ ಒಳಗಾಗತ್ತೆ. ಇನ್ನು ನೆಕ್ಸ್ಟ್, ಸಸ್ಯಗಳು ನೀರಿನಲ್ಲಿ ತೇಲಲು ಸಹಾಯಕವಾದ ಅಂಗಾಂಶ ಯಾವುದು? ಏರನ್ ಕೈಮ. ಕ್ಲೋರನ್ ಕೈಮದ ಕಾರ್ಯ ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ತೆಂಗಿನ ಸಿಪ್ಪೆಯಲ್ಲಿ ಕಂಡುಬರುವ ಅಂಗಾಂಶವೇ ಸ್ಕ್ಲೀರನ್ ಕೈಮ. ಸ್ಕ್ಲೀರನ್ ಕೈಮ ಅಂಗಾಂಶದಲ್ಲಿ ಕೋಶಭಿತ್ತಿಯು ಲಿಗ್ನಿನ್ ಎಂಬ ವಸ್ತುವಿನಿಂದ ಆಗಿರುತ್ತೆ. ನಿರ್ಜೀವ ಶಾಶ್ವತ ಅಂಗಾಂಶ ಹೇಳೋದು ಸ್ಕ್ಲೀರನ್ ಕೈಮ. ಸಜೀವ ಶಾಶ್ವತ ಅಂಗಾಂಶ ಅಂದರೆ ಪ್ಯಾರನ್ ಕೈಮ ಮತ್ತು ಕ್ಲೋರೆನ್ ಕೈಮ. ಸಸ್ಯಗಳಲ್ಲಿ ನೀರಿನ ನಷ್ಟದ ವಿರುದ್ಧ ಕೋಲೆನ್ ಕೈಮ ಮತ್ತು ಪ್ಯಾರನ್ ಕೈಮ. ಸಸ್ಯಗಳಲ್ಲಿ ನೀರಿನ ನಷ್ಟದ ವಿರುದ್ಧ ಯಾಂತ್ರಿಕ ಆಘಾತಗಳಿಂದ ರಕ್ಷಣೆ ಒದಗಿಸುವ ಅಂಗಾಂಶ ಸ್ಕ್ಲೀರನ್ ಕೈಮ. ಮರುಭೂಮಿ ಸಸ್ಯಗಳಲ್ಲಿ ಎಪಿಡರ್ಮಿಸ್ ಹೊರಪದರದ ಮೇಲೆ ಕಂಡುಬರುವ ರಾಸಾಯನಿಕ ವಸ್ತು ಯಾವುದು? ಮರುಭೂಮಿ ಸಸ್ಯದಲ್ಲಿ ಹೊರಪದರ ಎಲ್ಲ ಸಸ್ಯಗಳಲ್ಲಿ ಎಪಿಡರ್ಮಿಸ್ ಇದ್ದೇ ಇರುತ್ತೆ, ಹೊರಗಿನ ಪದರ. ಈ ಹೊರಗಿನ ಪದರದಲ್ಲಿ ಹೊರಗೆ ಅಂದರೆ ಮರುಭೂಮಿ ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಹೊರಗೆ ಇನ್ನೂ ಒಂದು ಪದರ ಕಂಡು ಬರುತ್ತೆ. ಇದು ದಪ್ಪವಾದ ಕ್ಯೂಟಿಕಲ್ ಕಂಡು ಬರುತ್ತೆ. ಇದು ಏನಂತಾರೆ? ಕ್ಯೂಟಿನ್ ಅನ್ನು ಹೊಂದಿರುತ್ತೆ. ಇದು ಎಪಿಡರ್ಮಿಸ್ನ ಹೊರಗೆ ದಪ್ಪವಾದ ಪದರ ಕ್ಯೂಟಿನ್. ಇದು ಸಾಮಾನ್ಯವಾಗಿ ಜೀವಕೋಶಗಳಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಈ ಕ್ಯೂಟಿನ್ ಎಂಬುದು ಪದರ ರಕ್ಷಣೆಯನ್ನು ಒದಗಿಸುತ್ತದೆ. ಸಂಕೀರ್ಣ ಶಾಶ್ವತ ಅಂಗಾಂಶ ಹೇಳೋದಾದರೆ ಕ್ಸೈಲಮ್ ಮತ್ತು ಫ್ಲೋಯಮ್. ಯಾಕಂತ ಹೇಳಿದ್ರೆ ಇಲ್ಲಿ ಎರಡು ರೀತಿ ಜೀವಕೋಶಗಳು ಕಂಡು ಬರ್ತವೆ. ಶಾಶ್ವತ ಜೀವ ಅಂಗಾಂಶಗಳು ಕ್ಸೈಲಮ್ನಲ್ಲಿ ಎರಡು ರೀತಿ ಅಂಗಾಂಶ, ಒಂದು ಸರಳ ಶಾಶ್ವತ ಅಂಗಾಂಶ ಮತ್ತು ಕ್ಸೈಲಮ್ನಲ್ಲಿ ಎರಡು ರೀತಿ ಪ್ಯಾರಕೈಮನ್ ಅಂತ ಅಂಗಾಂಶಗಳು ಕಂಡು ಬರ್ತವೆ. ಸ್ಕ್ಲೀರನ್ ಕೈಮನ್ ಅಂತ ಅಂಗಾಂಶಗಳು ಕೂಡ ಇಲ್ಲಿ ಕ್ಸೈಲಮ್ನಲ್ಲಿ ಕಂಡು ಬರ್ತವೆ. ನೀರು ಮತ್ತು ಲವಣಗಳನ್ನು ಮೇಲ್ಮುಖವಾಗಿ ಸಾಗಿಸಲು ಸಹಾಯಕವಾದ ಕ್ಸೈಲಮ್ ಅಂಗಾಂಶವೇ ಟ್ರ್ಯಾಕಿಡ್ ಮತ್ತು ನಾಳಗಳು. ಬೇರುಗಳ ಸುತ್ತಳತೆಯನ್ನು ಹೆಚ್ಚಿಸಲು ಸಹಾಯಕವಾಗುವ ಅಂಗಾಂಶ ಪಾರ್ಶ್ವವರ್ಧನ ಅಂಗಾಂಶ. ಫ್ಲೋಯಮ್ ಅಂಗಾಂಶದಲ್ಲಿ ನಿರ್ಜೀವ ಕೋಶಗಳು ಯಾವ್ಯಾವುದು ಅಂತ ನೋಡಿದ್ರೆ ಫ್ಲೋಯಮ್ ನಾರುಗಳು. ಇನ್ನು ಸಜೀವ ಕೋಶಗಳು ಫ್ಲೋಯಮ್ ಪ್ಯಾರಕೈಮ ಆಗಿದೆ ಮತ್ತು ಸಂಗಾತಿ ಜೀವಕೋಶ ಕೂಡ ಅದು ಸಜೀವ ಕೋಶ ಆಗಿದೆ. ಪ್ರಾಣಿಯ ಅಂಗಾಂಶಗಳ ವಿಧಗಳು ನೋಡೋದಾದರೆ ಅನುಲೇಪಕ ಅಂಗಾಂಶ, ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ ಮತ್ತು ನರ ಅಂಗಾಂಶ. ರಕ್ತವು ಯಾವ ವಿಧದ ಅಂಗಾಂಶಗಳಿಗೆ ಉದಾಹರಣೆ ನೋಡೋದಾದರೆ ಅದು ಒಂದು ಸಂಯೋಜಕ ಅಂಗಾಂಶ ಆಗಿದೆ. ಲೋಮನಾಳಗಳಲ್ಲಿ ಲೋಮನಾಳಗಳಲ್ಲಿರ್ಬೋದು, ಅನ್ನನಾಳಗಳಲ್ಲಿರ್ಬೋದು, ಶ್ವಾಸಕೋಶದ ಅಲ್ವಿಯೋಲೈಗಳಲ್ಲಿ ಕಂಡುಬರುವ ಅನುಲೇಪಕ ಅಂಗಾಂಶವಿದ್ದವೇ ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ. ಚರ್ಮದ ಸವೆತವನ್ನು ತಡೆಗಟ್ಟಲು ಸಹಾಯಕವಾದ ಅನುಲೇಪಕ ಅಂಗಾಂಶವೇ ಸ್ತರೀಕೃತ ಚಪ್ಪಟೆ ಅನುಲೇಪಕ ಅಂಗಾಂಶ. ಕಷಾಂಗಗಳನ್ನು ಹೊಂದಿರುವ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಕಂಡುಬರುವ ಸ್ಥಳ ಶ್ವಾಸನಾಳಗಳಲ್ಲಿ. ಇಲ್ಲಿ ಒಂದು ಗಮನಿಸಬೇಕು ಅಂತ ಏನಂತ ಹೇಳಿದ್ರೆ ಕೆಲವೊಂದು ಸಲ ಏನು ಕೇಳ್ತಾರಂದರೆ ಶ್ವಾಸನಾಳಗಳಲ್ಲಿ ಕಂಡುಬರುವ ಅನುಲೇಪಕ ಅಂಗಾಂಶದ ವಿಧ ಯಾವುದು ಅಂತಲೂ ಕೇಳ್ತಾರೆ. ಆಗ ಕಷಾಂಗಗಳನ್ನು ಹೊಂದಿರುವ ಅಂತ ಹೇಳಬೇಕಾಗತ್ತೆ, ಕಷಾಂಗಗಳನ್ನು ಹೊಂದಿರುವ ಸ್ತಂಭಾಕೃತಿ ಅಂತ ಹೇಳಬೇಕಾಗತ್ತೆ. ಇದನ್ನು ಕೂಡ ನೀವು ಗಮನವಿಟ್ಟು ಓದ್ಕೊಳ್ಳಿ. ಈ ರೀತಿಯಾಗಿ ಕ್ವಶನ್ ಕೂಡ ಕೇಳ್ತಾರೆ. ನೆಕ್ಸ್ಟು, ಸಣ್ಣ ಕರುಳಿನ ಒಳಭಿತ್ತಿಯಲ್ಲಿ ಕಂಡುಬರುವ ಅಂಗಾಂಶ ಉದ್ದನೆಯ ಅನುಲೇಪಕ ಅಂಗಾಂಶ. ಯಾಂತ್ರಿಕವಾಗಿ ಆಧಾರವನ್ನು ಒದಗಿಸುವ ಅನುಲೇಪಕ ಅಂಗಾಂಶವೇ ಘನಾಕೃತಿ ಅನುಲೇಪಕ ಅಂಗಾಂಶ. ಲಾಲಾರಸ ಗ್ರಂಥಿಯ ನಾಳಗಳ ಪದರದಲ್ಲಿ ಕಂಡುಬರುವ ಅಂಗಾಂಶವೇ ಘನಾಕೃತಿ ಅನುಲೇಪಕ ಅಂಗಾಂಶ. ಸಂಯೋಜಕ ಅಂಗಾಂಶಗಳ ವಿಧ ಬರೆಯೋದಾದರೆ ರಕ್ತ, ಮೂಳೆ, ಅಸ್ಥಿರಜ್ಜು, ಸ್ನಾಯುರಜ್ಜು ಮತ್ತು ಮೃದ್ವಸ್ಥಿಗಳು.
ದೇಹಕ್ಕೆ ಆಧಾರ ನೀಡುವ ಚೌಕಟ್ಟನ್ನು ನಿರ್ಮಿಸುವ ಅಂಗಾಂಶವೇ ಮೂಳೆ ಅಂಗಾಂಶ. ದೇಹದೊಳಗೆ ಬಹುತೇಕ ಅಂಗಗಳು ಹೊದಿಕೆಯಾಗಿ ಕಂಡುಬರುವ ಅಂಗಾಂಶವೇ ಅನುಲೇಪಕ ಅಂಗಾಂಶ. ಯಾಕಂದರೆ ಮೂಳೆ ಇದೆ, ಮೂಳೆ ಸಂಯೋಜಕ ಅಂಗಾಂಶ. ಇದು ಚೌಕಟ್ಟನ್ನು ಒದಗಿಸುತ್ತೆ, ಚೌಕಟ್ಟಲ್ಲ, ಹೊದಿಕೆಯನ್ನು ಒದಗಿಸುತ್ತೆ. ಅನುಲೇಪಕ ಅಂಗಾಂಶ ಸಂಯೋಜಕ ಅಂಗಾಂಶಗಳಿಗೆ ಹೊದಿಕೆಯನ್ನು ಒದಗಿಸುತ್ತೆ. ಎರಡು ಮೂಳೆಗಳು ಪರಸ್ಪರ ಬಂಧಿಸಲ್ಪಡಲು ಸಹಾಯಕವಾಗುವ ಅಂಗಾಂಶವೇ ಅಸ್ಥಿ ರಜ್ಜು. ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸಲು ಸಹಾಯಕವಾದ ಸಂಯೋಜಕ ಅಂಗಾಂಶವನ್ನು ಸ್ನಾಯು ರಜ್ಜು ಅಂತ ಕರೀತಾರೆ. ಕಿವಿ, ಮೂಗು, ಧ್ವನಿ ಪೆಟ್ಟಿಗೆಗಳಲ್ಲಿ ಕಂಡುಬರುವ ಸಂಯೋಜಕ ಅಂಗಾಂಶವೇ ಮೃದ್ವಸ್ಥಿಗಳು. ಅಂಗಾಂಶಗಳ ದುರಸ್ತಿಗೆ ಕಾರಣವಾದ ಅಂಗಾಂಶವೇ ಏರಿಯೋಲಾರ್ ಅಂಗಾಂಶ. ದೇಹದ ಚಲನೆಗೆ ಕಾರಣವಾದ ಸ್ನಾಯು ಅಂಗಾಂಶದ ವಿಧವೇ ಅಸ್ಥಿ ಸ್ನಾಯು. ಇದು ನಮ್ಮ ಕಂಟ್ರೋಲ್ದಲ್ಲಿ, ನಮ್ಮ ನಿಯಂತ್ರಣದಲ್ಲಿ ಇರುತ್ತೆ. ಈ ರೀತಿ ಸ್ನಾಯುಗಳು ಒಂದೇ ನ್ಯೂಕ್ಲಿಯಸ್ ಹೊಂದಿದ, ಶಾಖೆಗಳನ್ನು ಹೊಂದಿರದ, ತೆಳುವಾದ ಮತ್ತು ದಟ್ಟನೆಯ ಪಟ್ಟೆಗಳು ಕಂಡುಬರುವ ಕೊಳವೆಯಾಕಾರದ ಸ್ನಾಯುವೇ ಅಸ್ಥಿ ಸ್ನಾಯು. ಇಲ್ಲಿ ಅನೇಕ ಗುಣಲಕ್ಷಣಗಳನ್ನು ನಾನು ಹೇಳಿದ್ದೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅಸ್ಥಿ ಸ್ನಾಯುವಿನ ಗುಣಲಕ್ಷಣ ನೋಡಿ, ಅದು ಒಂದೇ ನ್ಯೂಕ್ಲಿಯಸ್ ಅನ್ನು ಹೊಂದಿರುತ್ತೆ, ಶಾಖೆಗಳನ್ನು ಹೊಂದಿಲ್ಲ. ಒಂದೇ ನ್ಯೂಕ್ಲಿಯಸ್ ಇದೆ, ಶಾಖೆಗಳನ್ನು ಹೊಂದಿಲ್ಲ, ದಟ್ಟವಾದ ಪಟ್ಟೆಗಳು ಕಂಡುಬರುತ್ತೆ, ಕೊಳವೆಯಾಕಾರದಲ್ಲಿರುತ್ತೆ. ಈ ರೀತಿಯ ಲಕ್ಷಣಗಳನ್ನು ಹೊಂದಿದ್ರೆ ಅದು ಅಸ್ಥಿ ಸ್ನಾಯು. ನ್ಯೂಕ್ಲಿಯಸ್ ಇಲ್ಲ, ಶಾಖೆಗಳು ಇಲ್ಲ, ಒಂದೇ ನ್ಯೂಕ್ಲಿಯಸ್ ಇದೆ, ಶಾಖೆಗಳು ಇಲ್ಲ, ದಟ್ಟವಾದ ಪಟ್ಟೆ ಇದೆ, ಕೊಳವೆಯ ಆಕಾರದಲ್ಲಿದೆ. ನೆಕ್ಸ್ಟು, ಕದರಿನ ಆಕಾರದಲ್ಲಿ ಕಂಡುಬರುವ ಒಂದೇ ನ್ಯೂಕ್ಲಿಯಸ್ ಹೊಂದಿರುವ ಪಟ್ಟೆರಹಿತ, ಇಲ್ಲಿ ಪಟ್ಟೆಗಳು ಕಂಡುಬರುವುದಿಲ್ಲ, ಪಟ್ಟೆರಹಿತ ಸ್ನಾಯು, ಇದು ಅನೈಚ್ಛಿಕ ಸ್ನಾಯು. ಕದರಿನ ಆಕಾರದಲ್ಲಿ ಕಂಡುಬರುತ್ತೆ. ಚಿತ್ರಗಳನ್ನು ಕೂಡ ಇದರಲ್ಲಿ ನೋಡ್ಕೊಂಡಿರಿ. ಯಾಕಂತ ಹೇಳಿದ್ರೆ ಚಿತ್ರವನ್ನು ಕೊಟ್ಟು ಇದು ಯಾವ ರೀತಿಯ ಅಂಗಾಂಶ ಅಥವಾ ಯಾವುದೇ ರೀತಿಯ ಸ್ನಾಯುಗಳು ಅಂತ ಕೇಳುವ ಚಾನ್ಸು ಕೂಡ ಇದೆ. ಈ ರೀತಿ ಕ್ವಶನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಚಿತ್ರಗಳನ್ನು ನೋಡಿ ಗುರ್ತ ಮಾಡೋದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್, ಲಯಬದ್ಧ ಸಂಕೋಚನ ವಿಕಸನಕ್ಕೆ ಕಾರಣವಾದ ಸ್ನಾಯು ಯಾವುದಂದ್ರೆ ಹೃದಯ ಸ್ನಾಯು. ಕಣ್ಣಿನ ಪಾಪೆಯಲ್ಲಿ ಕಂಡುಬರುವ ಸ್ನಾಯು ಅನೈಚ್ಛಿಕ ಸ್ನಾಯು. ಯಾಕೆ? ಇದು ನಮ್ಮ ಕಂಟ್ರೋಲ್ದಲ್ಲಿಲ್ಲ. ಕಣ್ಣಿನ ಪಾಪೆಯ ಚಲನೆ ನಮ್ಮ ಕಂಟ್ರೋಲ್ದಲ್ಲಿಲ್ಲದಕ್ಕೆ ಅದಕ್ಕೆ ಅನೈಚ್ಛಿಕ ಸ್ನಾಯು ಅಂತ ಕರೀತಾರೆ. ಅನೈಚ್ಛಿಕ ಸ್ನಾಯು ಅಂದ್ರೇನು ಅಂತ ಹೇಳೋದಾದ್ರೆ ಏನು, ಅದು ಯಾವುದೇ ರೀತಿಯ ಒಂದೇ ನ್ಯೂಕ್ಲಿಯಸ್ಸನ್ನು ಹೊಂದಿರುವ ಪಟ್ಟೆರಹಿತ ಸ್ನಾಯು ಕದರಿನ ಆಕಾರದಲ್ಲಿ ಇರುತ್ತೆ. ನೆಕ್ಸ್ಟ್ ಪಾಠ ಆಹಾರ. ಇನ್ನೊಂದು ಹೇಳ್ತೀನಿ, ಹೃದಯ ಸ್ನಾಯುಗಳಲ್ಲಿ ಲಯಬದ್ಧ ಸಂಕೋಚನ ವಿಕಸನಕ್ಕೆ ಕಾಣುವ ಸ್ನಾಯು ಹೃದಯ ಸ್ನಾಯು. ಹೃದಯಗಳಲ್ಲಿ ಕಂಡುಬರುವ ಸ್ನಾಯು ಹೃದಯ ಸ್ನಾಯು ಆಗಿರುತ್ತೆ. ಈ ಹೃದಯ ಸ್ನಾಯುವಿನ ರಚನೆಯು ಕೂಡ ನೀವು ಪುಸ್ತಕದಲ್ಲಿ ನೋಡ್ಕೊಳ್ಳಿ, ಚಿತ್ರ ಹೇಗಿದೆ ಹೇಳಿ, ಅದನ್ನು ಕೊಟ್ಟು ಗುರುತ ಮಾಡಿಸ್ಲಿಕ್ಕೆ ನಿಮಗೆ ಕೊಡಬಹುದು. ಹಾಗಾಗಿ ಎಲ್ಲ ಚಿತ್ರಗಳನ್ನು ಸರಿಯಾಗಿ ಗಮನವಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಠ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಮೇವು ಬೆಳೆಗಳನ್ನು ನೋಡೋದಾದರೆ ಬರ್ಸಿಮ್, ಓಟ್ಸ್, ಸುಡ, ಹುಲ್ಲಿನಂತಹವುಗಳು. ಬೆಳೆಯ ಇಳುವರಿಯನ್ನು ಉತ್ತಮಪಡಿಸುವ ವಿಧಾನ, ಬೆಳೆಯ ತಳಿ ಸುಧಾರಣೆ ಮಾಡೋದ್ರ ಮೂಲಕ, ಬೆಳೆಯ ಉತ್ಪಾದನೆ ನಿರ್ವಹಣೆ ಮಾಡೋದ್ರ ಮೂಲಕ ಮತ್ತು ಬೆಳೆಯ ರಕ್ಷಣೆಯ ನಿರ್ವಹಣೆಯನ್ನು ಮಾಡುವುದರ ಮೂಲಕ. ಅನುವಂಶೀಯವಾಗಿ ವಿಭಿನ್ನವಾಗಿರುವ ಸಸ್ಯಗಳನ್ನು ಅಡ್ಡಹಾಯಿಸುವ ಪ್ರಕ್ರಿಯೆಯನ್ನು ಸಂಕರಣ ಅಂತ ಕರೀತಾರೆ. ಮೇವಿನ ಬೆಳೆಯ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುದಂತಾದರೆ ಧಾನ್ಯಗಳಲ್ಲಿನ ಗಿಡ್ಡತನ, ಮೇವಿನ ಬೆಳೆಯಲ್ಲಿನ ಎತ್ತರ ಮತ್ತು ಅಮಿತ ಕವಲೊಡೆಯುವಿಕೆ. ಒಂದೇ ತಳಿಯನ್ನು ವಿವಿಧ ಪ್ರದೇಶದಲ್ಲಿ ವಿಭಿನ್ನ ಹವಾಮಾನ ಪರಿಸ್ಥಿತಿಯಲ್ಲಿ ಬೆಳೆಯುವ ತಳಿ ಸುಧಾರಣೆ ಪ್ರಕ್ರಿಯೆಗೆ ವ್ಯಾಪಕ ಹೊಂದಾಣಿಕೆ ಅಂತ ಕರೀತಾರೆ. ಇನ್ನು ಸೂಕ್ಷ್ಮ ಪೋಷಕಾಂಶ ನೋಡೋದಾದರೆ ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್, ಸತು, ತಾಮ್ರ, ಕ್ಲೋರಿನ್ ಮತ್ತು ಮಾಲಿಬ್ಡಿನಮ್. ಬೃಹತ್ ಪೋಷಕಾಂಶಗಳು ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್ಗಳು. ಈ ಬೃಹತ್ ಪೋಷಕಾಂಶಗಳು ಸಸ್ಯಗಳಿಗೆ ಅತ್ಯಧಿಕ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂಥ ಪೋಷಕಾಂಶಗಳು ಆಗಿರುತ್ತೆ. ಇದನ್ನು ಹೊರಗಿನಿಂದಲೂ ಕೂಡ ನೀವು ಪೂರೈಸಬೇಕಾಗತ್ತೆ. ಸಣ್ಣ ಸಣ್ಣ ಜಲಾಶಯ ಪ್ರದೇಶದಲ್ಲಿ ಹರಿದು ಹೋಗುವ ನೀರನ್ನು
ತಡೆದು ಸಂಗ್ರಹಿಸುವ ಪ್ರದೇಶವನ್ನು ಕೃಷಿ ಹೊಂಡ ಅಂತ ಕರೀತಾರೆ. 2 ಅಥವಾ ಹೆಚ್ಚು ಬೆಳೆಗಳನ್ನು ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ಬೆಳೆಯುವ ಪದ್ಧತಿಯನ್ನು ಮಿಶ್ರ ಬೆಳೆ ಪದ್ಧತಿ ಅಂತ ಕರೀತಾರೆ. 2 ಅಥವಾ ಹೆಚ್ಚು ಬೆಳೆಗಳನ್ನು ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ನಿರ್ದಿಷ್ಟ ಮಾದರಿಯಲ್ಲಿ ಬೆಳೆಯುವ ಪದ್ಧತಿಯೇ ಅಂತರ್ ಬೇಸಾಯ ಪದ್ಧತಿ. ಬೇರೆ ಬೇರೆ ಬೆಳೆಗಳನ್ನು ಪೂರ್ವ ನಿರ್ಧಾರಿತ ಅನುಕ್ರಮದಲ್ಲಿ ಒಂದು ಸಣ್ಣ ಭೂಮಿಯಲ್ಲಿ ಬೆಳೆಯುವ ಪ್ರಕ್ರಿಯೆಗೆ ಸರದಿ ಬೇಸಾಯ ಅಂತ ಕರೀತಾರೆ. ಹಾಲು ಉತ್ಪಾದಕ ಮತ್ತು ಕೃಷಿ ಕಾರ್ಯಗಳಿಗೆ ಬಳಸುವ ಪ್ರಾಣಿಗಳನ್ನು ಹೈನು ಪ್ರಾಣಿಗಳು ಅಂತ ಕರೀತಾರೆ. ಇಲ್ಲಿ ಬರಡು ಪ್ರಾಣಿಗಳು ಹೇಳೋದು ಕೂಡ ಇದೆ. ಹಾಲು ಉತ್ಪಾದಕ ಪ್ರಾಣಿಗಳನ್ನು ಹೈನು ಪ್ರಾಣಿಗಳು ಅಂತ ಕರೀತಾರೆ. ಕೃಷಿ ಕಾರ್ಯಗಳಿಗೆ ಬಳಸುವ ಪ್ರಾಣಿಗಳನ್ನು ಬರಡು ಪ್ರಾಣಿಗಳು ಅಂತ ಕರೀತಾರೆ. ಅಧಿಕ ಹಾಲು ಉತ್ಪಾದನಾವಧಿಗಾಗಿ ಆಯ್ಕೆ ಮಾಡುವ ತಳಿಗಳನ್ನು ನೋಡೋದಾದರೆ ಜೆರ್ಸಿ ಜೊತೆಗೆ ಬ್ರೈನ್ ಸ್ವಿಸ್ ಮತ್ತು ಕೆಂಪು ಸಿಂಧಿ ಮತ್ತು ಸಾಹಿವಾಲ್ಗಳು. ಭಾರತದಲ್ಲಿ ಕಂಡುಬರುವ ಹಸು ಮತ್ತು ಎಮ್ಮೆಗಳ ತಳಿ ನೋಡೋದಾದರೆ ಬಾಸ್ ಇಂಡಿಕಸ್ ಮತ್ತು ಬಾಸ್ ರೂಬಾಲಿಸ್. ಪೋಲ್ಟ್ರಿ ಹಕ್ಕಿಗಳ ಆಹಾರದಲ್ಲಿ ಅಧಿಕ ಮಟ್ಟದಲ್ಲಿ ಕಂಡುಬರುವ ಜೀವಸತ್ವ ವಿಟಮಿನ್ ಎ ಮತ್ತು ಕೆ. ಸಿಹಿ ನೀರಿನ ಸಿಗಡಿಗೆ ಉದಾಹರಣೆ ಹೇಳೋದಾದರೆ ಮ್ಯಾಕ್ರೋ ಬ್ರಾಕಿಯಂ ರೋಸನ್ ಬರ್ಗಿ. ಸಮುದ್ರದ ನೀರಿನ ಸಿಗಡಿಗೆ ಉದಾಹರಣೆ ಹೇಳೋದಾದರೆ ಪೀನಿಯಸ್ ಮೊನೊಡಾನ್. ಹುಲ್ಲು ಕಾರ್ಪ್ ಇದು ಒಂದು ಮೀನು ಜಾತಿಯ ಹೆಸರು. ಭಾರತೀಯ ಜೇನುಹುಳು ಎಂದು ಕರೆಯಲ್ಪಡುವ ಸ್ಥಳೀಯ ಜೇನು ತಳಿ ನೋಡೋದಾದರೆ ಎಪಿಸ್ ಸೆರಿನಾ ಇಂಡಿಕಾ. ನೆಕ್ಸ್ಟ್ ಪಾಠ ಚಲನೆ. ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರುವ ಕನಿಷ್ಠ ದೂರವನ್ನು ಸ್ಥಾನ ಪಲ್ಲಟ ಅಂತ ಕರೀತಾರೆ. ಇದರಲ್ಲಿ ಕೇಳುವ ಕ್ವಶನ್ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ, ಇಲ್ಲಿ 10 ಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ ಉದ್ದ. ಎ ಇಂದ ಪ್ರಾರಂಭಿಸಿದ ಒಂದು ಕಾಯವು ಬಿ ಸ್ಥಾನಕ್ಕೆ ಹೋಗಿ ಮತ್ತು ಸಿ ಸ್ಥಾನಕ್ಕೆ ಬಂದಿದೆ. ಅದು ಚಲಿಸಿದ ಇಲ್ಲಿ ಒಟ್ಟು ಸುಮಾರು 80 ಕಿಲೋಮೀಟರ್, ಪರಿಧಿ 80 ಕಿಲೋಮೀಟರ್ ಅಂತ ತಿಳ್ಕೊಳ್ಳೋಣ. 80 ಕಿಲೋಮೀಟರ್ ಇಲ್ಲ, ಅದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಒಂದು ಅಂದಾಜಿಗೆ ನಾನು ಹೇಳ್ತಾ ಇದ್ದೀನಿ 80 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ. ಇಲ್ಲಿ 10 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ. ಆಗ ಇರುವ ಕನಿಷ್ಠ ದೂರ ಎಷ್ಟು ಕೇಳಿದ್ರೆ ಎ ಇಂದ ಎಗೆ ಬರುವ ಕನಿಷ್ಠ ದೂರ ಎಷ್ಟು ಅಂತ ಕೇಳಿದ್ರೆ ಆಗದು 0 ಅಂತ ಆಗುತ್ತೆ. ಅಂದರೆ ಸ್ಥಾನ ಪಲ್ಲಟ 0 ಅಂತ ಆಗತ್ತೆ. ಮತ್ತೊಮ್ಮೆ ಹೇಳ್ತೀನಿ. ಎ ಇಂದ ಒಂದು ವಸ್ತು ಚಲಿಸಿದೆ, ಅದು ಬಿ ಸ್ಥಾನಕ್ಕೆ ಹೋಗಿ ಮತ್ತು ಎ ಸ್ಥಾನಕ್ಕೆ ಬಂದಿದೆ. ಅದರ ಸ್ಥಾನ ಪಲ್ಲಟ 0. ಯಾಕಂದರೆ ಸ್ಥಾನ ಪಲ್ಲಟ ಅಂದರೆ ಒಂದು 2 ಬಿಂದುಗಳ ನಡುವಿನ ಕನಿಷ್ಠ ದೂರ. ಅದು ಎ ಇಂದ ಪ್ರಾರಂಭವಾಗಿ ಎಗೆ ಬಂದಿದೆ. ಹಾಗಾದರೆ ಎ ಇಂದ ಎಗೆ ನಡುವಿನ ದೂರ ಎಷ್ಟಾಗುತ್ತೆ? 0 ಆಗುತ್ತೆ. ಅತ್ಯಂತ ಕನಿಷ್ಠ ದೂರ ಅಂದರೆ ಸ್ಥಾನ ಪಲ್ಲಟ ಆಗಿದೆ, ಅಂದರೆ ಇಲ್ಲಿ 0 ಆಗಿದೆ. ಅದು ಚಲಿಸಿದ ದೂರವೆಷ್ಟು ಅಂತ ಕೇಳಿದವಾಗ ಆಗ 2πr ಹಾಕಿ 2 × 22/7 × 2 r ಅಂದರೆ ಇಲ್ಲಿ 10 ಮೀಟರ್ ಅಂತ ನಾನು ವ್ಯಾಸ ಕೊಟ್ಟರೆ ಆಗ ತ್ರಿಜ್ಯ ಎಷ್ಟಾಗತ್ತೆ? 5 ಕಿಲೋಮೀಟರ್ ಅಂತ ತಗೊಳ್ಬೇಕಾಗತ್ತೆ. 10 ಕಿಲೋಮೀಟರ್ ಹೇಳಿ ವ್ಯಾಸ ಕೊಟ್ಟರೆ 5 ಕಿಲೋಮೀಟರ್ ಹೇಳಿ ವ್ಯಾಸ ತ್ರಿಜ್ಯವನ್ನು ತೆಗೆದುಕೊಂಡು ಗಣಿತ ಮಾಡಬೇಕಾಗತ್ತೆ. ಸ್ಥಾನ ಪಲ್ಲಟ 0 ಆಗುತ್ತೆ. ಅದರ ಚಲಿಸಿದ ದೂರ ಅಂತ ಹೇಳಿದ್ರೆ 2πr ಅಂದರೆ ಪರಿಧಿಯನ್ನು ಕಂಡುಹಿಡಿದು ದೂರವನ್ನು ಕಂಡುಹಿಡಿಯಬೇಕಾಗತ್ತೆ. ಕೆಲವೊಂದು ಸಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಚಲಿಸಿದ ದೂರಕ್ಕೂ ಸ್ಥಾನ ಪಲ್ಲಟಕ್ಕೆ ಇರುವುದಕ್ಕೆ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಲಿಕ್ಕೆ ಕೊಡ್ತಾರೆ. ವಸ್ತು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸುವುದಕ್ಕೆ ಏಕರೂಪ ಚಲನೆ ಅಂತ ಕರೀತಾರೆ. 7 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ಒಂದು ವೃತ್ತೀಯ ಪಥದಲ್ಲಿ, ಇಲ್ಲಿದೆ ನೋಡಿ ಉದಾಹರಣೆ, 7 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ಒಂದು ವೃತ್ತೀಯ ಪಥದಲ್ಲಿ ಎ ಬಿಂದುವಿನಿಂದ ಹೊರಟು ಪುನಃ ಎ ಬಿಂದುವಿಗೆ ತಲುಪಿದಾಗ ಅದರ ಸ್ಥಾನ ಪಲ್ಲಟ ಮತ್ತು ಚಲಿಸಿದ ದೂರ ಎಷ್ಟು ಹೇಳಿ? ಸ್ಥಾನ ಪಲ್ಲಟ 0 ಇರುತ್ತೆ. ಯಾಕಂದರೆ ಕನಿಷ್ಠ ದೂರ ಎ ಇಂದ ಎಗಿರೋ ಕನಿಷ್ಠ ದೂರ 0ನೇ, ಎ ಬಿಂದುವಿಗೆ ನಿಂತಿದೆ. ಹಾಗಾಗಿ ಸ್ಥಾನ ಪಲ್ಲಟ 0. ಚಲಿಸಿದ ದೂರ ಅಂತ ಹೇಳಿದ್ರೆ 2πr. 2π ಅಂದರೆ 22/7, r ಅಂದರೆ 7 ತ್ರಿಜ್ಯ ಅಂತ ಕೊಟ್ಟಿದ್ದಾರೆ. ಉತ್ತರ ಎಷ್ಟು ಬರುತ್ತೆ ಅವಾಗ? 44 ಸೆಂಟಿಮೀಟರ್. ಒಂದು ವೇಳೆ ಅವು ಸ್ಥಾನ ಪಲ್ಲಟಕ್ಕೂ ಚಲಿಸಿದ ದೂರ ನಡುವಿನ ವ್ಯತ್ಯಾಸ ಕೇಳಿದ್ರೆ -44 ಸೆಂಟಿಮೀಟರ್ ಆಗುತ್ತೆ. ಅದೇ ಚಲಿಸಿದ ದೂರಕ್ಕೂ ಸ್ಥಾನ ಪಲ್ಲಟಕ್ಕೂ ಇರೋ ನಡುವಿನ ವ್ಯತ್ಯಾಸ ಕೇಳಿದ್ರೆ 44 ಸೆಂಟಿಮೀಟರ್ +44 ಸೆಂಟಿಮೀಟರ್ ಆಗುತ್ತೆ.
ಚಲಿಸಿದ ಒಟ್ಟು ದೂರ ಮತ್ತು ತೆಗೆದುಕೊಂಡ ಒಟ್ಟು ಕಾಲದ ಅನುಪಾತವೇ ಸರಾಸರಿ ಜವ. ಜವ ಮತ್ತು ವೇಗೋತ್ಕರ್ಷವನ್ನು ಅಳೆಯುವ ಅಂತಾರಾಷ್ಟ್ರೀಯ ಮೂಲಮಾನ ಜವವನ್ನು ಅಳೆಯುವ ಅಂತಾರಾಷ್ಟ್ರೀಯ ಮೂಲಮಾನ ಇದಾಗಿರುತ್ತೆ. ವೇಗೋತ್ಕರ್ಷವನ್ನು ಅಳೆಯುವ ಮೂಲಮಾನ ಮೀಟರ್/ಸ್ಕ್ವೇರ್ ಆಗಿರುತ್ತೆ. ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವೇ ಜವ. ಒಂದು ಕೊಟ್ಟ ಕಾಲಾವಧಿಗೆ ಆರಂಭಿಕ ವೇಗ ಮತ್ತು ಅಂತಿಮ ವೇಗಗಳ ಸಮಾಂತರ ಮಾಧ್ಯಮವನ್ನು ಸರಾಸರಿ ವೇಗ ಅಂತ ಕರೀತಾರೆ. ಏಕಮಾನ ಕಾಲದಲ್ಲಿ ಉಂಟಾಗುವ ಸ್ಥಾನಪಲ್ಲಟವೇ ಸರಾಸರಿ ವೇಗ. ಸರಾಸರಿ ವೇಗವನ್ನು ಕಂಡುಹಿಡಿಯುವ ಸೂತ್ರ ಈಗಾಗಲೇ ಹೇಳಿದೆ. ಸರಾಸರಿ ವೇಗವನ್ನು ಕಂಡುಹಿಡಿಯುವ ಸೂತ್ರ ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗದ /2 ಆಗಿರಬೇಕು, ಅಥವಾ ಸ್ಥಾನಪಲ್ಲಟ /2 ಅಂತ ಆಗತ್ತೆ. ವೇಗ ಬದಲಾವಣೆಯ ದರವೇ ವೇಗೋತ್ಕರ್ಷ. ಏಕರೂಪ ವೇಗದಲ್ಲಿ ಚಲಿಸುತ್ತಿರುವ ವೇಗಕಾಲದ ನಕ್ಷೆಯು ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿರುವುದು. ಅಂದರೆ ಈ ರೀತಿಯಾಗಿ ಇರುತ್ತೆ, ಸಮಾನಾಂತರವಾಗಿ ಇರುತ್ತೆ. ಏಕರೂಪದ ವೇಗದಲ್ಲಿ ಚಲಿಸುತ್ತಿರುವ ವೇಗಕಾಲ ನಕ್ಷೆಯು. ಏಕರೂಪ ಜವದೊಂದಿಗೆ ಚಲಿಸುತ್ತಿರುವ ವಸ್ತುವಿನ ದೂರಕಾಲ ನಕ್ಷೆಯು ಒಂದು ಸರಳ ರೇಖೆಯಾಗಿರೋದು. ಆಗ ಅದು ಈ ರೀತಿಯಾಗಿ ಇರುತ್ತೆ. ವೃತ್ತೀಯ ಪಥದಲ್ಲಿ ಕಾಯವು ನಿರ್ದಿಷ್ಟ ಜವದೊಂದಿಗೆ ಚಲಿಸಿದರೆ ಅಂತಹ ಚಲನೆಯನ್ನು ವೃತ್ತೀಯ ಚಲನೆ ಅಂತ ಕರೀತಾರೆ. ವೇಗ ಕಾಲಕ್ಕೆ ಸಂಬಂಧಿಸಿದ ಚಲನೆಯ ಸಮೀಕರಣ. ಇದನ್ನು ನೋಡ್ಕೊಳ್ಳಿ. ವೇಗ ಕಾಲಕ್ಕೆ ಸಂಬಂಧಿಸಿದ ಚಲನೆಯ ಸಮೀಕರಣ v=u+at. ಸ್ಥಾನಕಾಲ ಸಂಬಂಧದ ಚಲನೆಯ ಸಮೀಕರಣ s=ut+12at². ಅದೇ ವೇಗ ಸ್ಥಾನ ಸಂಬಂಧದ ಚಲನೆಯ ಸಮೀಕರಣ 2as=v²-u². ನೆಕ್ಸ್ಟು ಬಲ ಮತ್ತು ಚಲನೆಯ ನಿಯಮಗಳು. ಒಂದು ನಿಶ್ಚಲ ವಸ್ತುವಿನ ಮೇಲೆ ಎರಡು ಸಂತುಲಿತ ಬಲಗಳು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾದಾಗ ಆ ವಸ್ತುವಿನ ವೇಗೋತ್ಕರ್ಷ ಎಷ್ಟು? ಆಗೇನಾಗುತ್ತೆ? 0 ಆಗಿರುತ್ತೆ. ಇಳಿ ಓರೆಗಳ ಮೇಲೆ ವಸ್ತುಗಳ ಚಲನೆಯನ್ನು ಕುರಿತು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟ ಮೊದಲ ವಿಜ್ಞಾನಿ ಗೆಲಿಲಿಯೋ. ಇಳೆ ಓರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓರೆಗಳು ಹೀಗಿರುತ್ತೆ, ಅಲ್ಲಿ ಏನಾದರೂ ಬಾಲ್ ಚಲಿಸ್ತಾ ಇದೆ. ಈ ರೀತಿ ಚಲನೆಯನ್ನ ಕುರಿತು ಪ್ರಾಯೋಗಿಕವಾಗಿ ತೋರಿಸಲ್ಪಟ್ಟ ಮೊದಲ ವಿಜ್ಞಾನಿ ಗೆಲಿಲಿಯೋ. ಸೂರ್ಯಕೇಂದ್ರ ಮಾದರಿಯನ್ನು ವಿವರಿಸಿದವರು ಕೂಡ ಅವರೇ ಆಗಿರ್ತಾರೆ. ಗೆಲಿಲಿಯೋರವರ ಸರಣಿ ಪ್ರಬಂಧ ಮಾಲಿಕೆ ಹೆಸರು ದಿ ಮೋಟು. ಚಲನೆಯ 3 ನಿಯಮಗಳನ್ನು ನೀಡಿದವರು ನ್ಯೂಟನ್ ರವರು. ಚಲನೆಯ ಮೊದಲ ನಿಯಮ ಜಡತ್ವವನ್ನು ವಿವರಿಸುತ್ತೆ. ಚಲನೆಯ ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುಗಳು ಅದೇ ಚಲನಾ ಸ್ಥಿತಿಯಲ್ಲಿ ಮುಂದುವರಿಯುವ ಗುಣವನ್ನು ಜಡತ್ವ ಅಂತ ಕರೀತಾರೆ. ಜಡತ್ವಕ್ಕೂ ಹಾಗೂ ವಸ್ತುವಿನ ದ್ರವ್ಯರಾಶಿಗಿರುವ ಸಂಬಂಧ ನೋಡೋದಾದರೆ, ವಸ್ತುವಿನ ದ್ರವ್ಯರಾಶಿ ಅಧಿಕವಾದಂತೆ ಜಡತ್ವ ಅಧಿಕ ಆಗಿರುತ್ತೆ. ದ್ರವ್ಯರಾಶಿಗೂ ಜಡತ್ವಕ್ಕೂ ನೇರ ಸಂಬಂಧ ಹೊಂದಿದೆ. ಹಾಗಾಗಿ ದ್ರವ್ಯರಾಶಿ ಅಧಿಕವಾದಂತೆ ಜಡತ್ವ ಅಧಿಕವಾಗ್ತಾ ಹೋಗುತ್ತೆ. ನಿಯಮಗಳನ್ನು ಗುರುತಿಸೋದು. ಗಾಳಿ ತುಂಬಿದ ಬಲೂನಿನ ದಾರವನ್ನು ಬಿಚ್ಚಿದಾಗ ಅದರ ಚಲನೆ ಯಾವ ರೀತಿಯಾಗಿ ತೋರಿಸುತ್ತೆ? ನ್ಯೂಟನ್ ಚಲನೆಯ 3ನೇ ನಿಯಮ. ಯಾಕಂದರೆ ಒಂದು ಬಲೂನಿಗೆ ಗಾಳಿ ತುಂಬಿದೆ, ಅದನ್ನು ಬಿಚ್ಚಿದ್ದೇವೆ, ದಾರವನ್ನು ಬಿಚ್ಚಿದಾಗ ಆಗೇನಾಗುತ್ತೆ? ಬಲೂನು ಈ ರೀತಿಯಾಗಿ ಚಲಿಸುತ್ತೆ. ಅಲ್ಲಿರುವ ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ಇಲ್ಲಿ ಬರುವ ಚಲನೆ 3ನೇ ನಿಯಮ. ಚಲಿಸುತ್ತಿರೋ ಬಸ್ಗೆ ತಕ್ಷಣ ಬ್ರೇಕ್ ಹಾಕಿದಾಗ ನಾವು ಮುಂದಕ್ಕೆ ಬಾಗುವುದು. ಇದು ಒಂದು ಜಡತ್ವಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಚಲಿಸುತ್ತಿರೋ ಬಸ್ಗೆ ತಕ್ಷಣ ಬ್ರೇಕ್ ಹಾಕಿದಾಗ ನಮ್ಮ ದೇಹವು ಇನ್ನೂ ಚಲನೆಯ ಸ್ಥಿತಿಯಲ್ಲೇ ಇರುತ್ತೆ, ಹಾಗಾಗಿ ನಾವು ಮುಂದಕ್ಕೆ ಬಾಗುತ್ತೇವೆ. ಇದು ಯಾವ ನಿಯಮ ಸೂಚಿಸುತ್ತೆ? ನ್ಯೂಟನ್ ಚಲನೆ 1ನೇ ನಿಯಮ. ಇನ್ನು ದೂರ ಜಿಗಿತದಲ್ಲಿ ಕ್ರೀಡಾಳುಗಳು ತಮ್ಮ ಜಿಗಿತದ ನಂತರ ಮರಳಿನ ಗುಪ್ಪೆಯ ಮೇಲೆ ಬೀಳುವಂತೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಯಾಕಂದರೆ ಅವುಗಳ ವೇಗವನ್ನು ಕಡಿಮೆ ಮಾಡಲಿಕ್ಕೆ. ಇದು ನ್ಯೂಟನ್ ಚಲನೆ 2ನೇ ನಿಯಮವನ್ನು ಅಲ್ಲಿ ಅಳವಡಿಸ್ತಾರೆ.
ನಾವಿಕರು ದೋಣಿಯಿಂದ ಜಿಗಿದಾಗ ದೋಣಿ ಹಿಂದಕ್ಕೆ ಚಲಿಸುವುದು ನ್ಯೂಟನ್ ಚಲನೆಯ ಮೂರನೇ ನಿಯಮ. ಹೇಗಂತ ಹೇಳಿದ್ರೆ, ದೋಣಿ ಇದೆ, ಒಬ್ಬ ನಾವಿಕನು ಕಾಲನ್ನು ಒತ್ತುತ್ತಾನೆ, ಕಾಲಿನಿಂದ ಏನು ಮಾಡ್ತಾನೆ, ಪಾದದಿಂದ ಒತ್ತುತ್ತಾನೆ ಯಾವುದನ್ನ, ದೋಣಿಯನ್ನು. ಆ ದೋಣಿಯು ಅಷ್ಟೇ ಪ್ರಮಾಣದ ಶಕ್ತಿಯನ್ನು ಕಾಲಿಗೆ ನೀಡುತ್ತೆ. ಈ ರೀತಿಯಾಗಿ ಇರೋದ್ರಿಂದ ನಾವಿಕನು ಜಿಗಿಲಿಕ್ಕೆ ಸಹಾಯಕ ಆಗುತ್ತೆ. ಇದು ನ್ಯೂಟನ್ ಚಲನೆ ಮೂರನೇ ನಿಯಮ ಕಂಡುಬರುತ್ತೆ ಇಲ್ಲಿ. ಇನ್ನು ಬೆಡ್ಶೀಟ್ನಲ್ಲಿರೋ ಧೂಳನ್ನು ತೆಗೆಯಲು ಕೋಲಿನಿಂದ ಹೊಡೆಯುವುದು ನ್ಯೂಟನ್ ಚಾಲನೆ ಮೊದಲನೇ ನಿಯಮ, ಜಡತ್ವಕ್ಕೆ ಸಂಬಂಧಪಟ್ಟಂತಹ ನಿಯಮ. ಬೆಡ್ಶೀಟ್ನಲ್ಲಿರೋ ಧೂಳನ್ನು ತೆಗಿಲಿಕ್ಕೆ ನಾವೆಂತಾರೆ ಕೋಲಿನಿಂದ ಹೊಡಿತೇವೆ. ಕೋಲಿನಿಂದ ಹೊಡೆದಾಗ ಬೆಡ್ಶೀಟು ಹಿಂದಕ್ಕೆ ಅಥವಾ ಮುಂದಕ್ಕೆ ಚಲಿಸುತ್ತೆ. ಆದರೆ ಅದರಲ್ಲಿರೋ ಧೂಳಿನ ಕಣಗಳು ಚಲನೆಗೆ ಒಳಗಾಗಲ್ಲ, ಅವು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ. ಯಾವಾಗ ಅವು ನಿಶ್ಚಲ ಸ್ಥಿತಿಯಲ್ಲಿ ಇರುತ್ತೋ, ಬೆಡ್ಶೀಟ್ ಮುಂದಕ್ಕೆ ಅಥವಾ ಹಿಂದಕ್ಕೆ ಚಲಿಸಿದಾಗ ನಿಶ್ಚಲ ಸ್ಥಿತಿಯಲ್ಲಿರುವ ಧೂಳಿನ ಕಣಗಳು ಕೆಳಕ್ಕೆ ಬೀಳ್ತವೆ. ಕರಾಟೆ ಪಟು ಮಂಜುಗಡ್ಡೆಯ ಚಪ್ಪಡಿಯನ್ನು ಒಂದೇ ಹೊಡೆತದಲ್ಲಿ ಮುರಿಯುವನು. ಇದು ನ್ಯೂಟನ್ ಚಲನೆಯ ಎರಡನೇ ನಿಯಮಕ್ಕೆ ಒಳಪಟ್ಟಿದೆ. ನ್ಯೂಟನ್ ಚಲನೆ ಎರಡನೇ ನಿಯಮವು ಯಾವುದಕ್ಕೆ ಸಂಬಂಧಿಸಿದೆ? ಸಂವೇಗಕ್ಕೆ ಸಂಬಂಧಿಸಿದೆ. ಸಂವೇಗ ಸಂರಕ್ಷಣಾ ನಿಯಮ ಸೂತ್ರ ಇಲ್ಲಿದೆ, ಅದನ್ನು ನೋಡ್ಕೋಬೇಡಿ. ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಕೂಡ ಅವರು ಕೇಳ್ತಾರೆ. ಸಂವೇಗ ಬದಲಾವಣೆಯ ದರವು ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ನೇರಾನುಪಾತವಾಗಿಯೂ ಪ್ರಯೋಗವಾದ ಬಲದ ದಿಕ್ಕಿನಲ್ಲಿಯೂ ಇರುತ್ತದೆ. ಇದು ಯಾವ ನಿಯಮ? ಚಲನೆಯ ಎರಡನೇ ನಿಯಮ. ನೆಕ್ಸ್ಟು, ದ್ರವ್ಯರಾಶಿ ಮತ್ತು ವೇಗಗಳ ಗುಣಲಬ್ಧವನ್ನು ಸಂವೇಗ ಅಂತ ಕರೀತಾರೆ. ಪ್ರತಿಯೊಂದು ಕ್ರಿಯೆಗೂ ಸಮಾನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ಜೊತೆಗೆ ಈ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪ್ರತ್ಯೇಕ ವಸ್ತುವಿನ ಮೇಲೆ ವರ್ತಿಸಲ್ಪಡುತ್ತದೆ. ಇದು ಚಲನೆಯ ಯಾವ ನಿಯಮ? ಇದು ಚಲನೆಯ ಮೂರನೇ ನಿಯಮ. ಅಸಂತುಲಿತ ಬಾಹ್ಯ ಬಲದ ಪ್ರಯೋಗವಾಗದ ಹೊರತು ಯಾವುದೇ ವಸ್ತು ನಿಶ್ಚಲವಾಗಿದ್ದರೆ ಅದು ನಿಶ್ಚಲವಾಗಿಯೇ ಹಾಗೂ ಏಕರೂಪ ಚಲನೆಯಲ್ಲಿರುವ ವಸ್ತು ಏಕರೂಪ ಚಲನೆಯಲ್ಲಿಯೇ ಮುಂದುವರಿಯುವುದು. ಇದು ಯಾವ ನಿಯಮ? ಚಲನೆಯ ಮೊದಲನೇ ನಿಯಮ. ಅಸಂತುಲಿತ ಬಾಹ್ಯ ಬಲ ಪ್ರಯೋಗವಾಗದ ಹೊರತು. ಒಂದು ಉದಾಹರಣೆಗೆ ಕಲ್ಲಿದೆ ಅಂತ ಇಟ್ಕೊಳ್ಳೋಣ. ಇಲ್ಲೊಂದು ಬಲ ಪ್ರಯೋಗ ಆಗಿದೆ, ಇಲ್ಲೊಂದು ಬಲ ಪ್ರಯೋಗ ಆಗಿದೆ. ಇಲ್ಲಿ 5N ಅಷ್ಟು ಬಲ ಪ್ರಯೋಗವಾಗಿದೆ, ಇಲ್ಲೂ ಕೂಡ 5N ಅಷ್ಟು ಬಲ ಪ್ರಯೋಗವಾಗಿದೆ. ಇಲ್ಲಿ ಕಲ್ಲಿನ ಮೇಲೆ ಈಕ್ವಲ್ ಬಲ ಅಂದರೆ ಸಂತುಲಿತ ಬಲ ಪ್ರಯೋಗವಾಗಿದೆ. ಹಾಗಾದಾಗ ಈ ಕಲ್ಲು ಎಲ್ಲಿಯೂ ಕೂಡ ಚಲಿಸುವುದಿಲ್ಲ. ಒಂದು ವೇಳೆ ಈ ಕಡೆಯ ದಿಕ್ಕಿನಲ್ಲಿ 15N ರಷ್ಟು ಬಲ ಪ್ರಯೋಗವಾಗಿದೆ, ಈ ದಿಕ್ಕಿನಲ್ಲಿ 5N ರಷ್ಟು 5 ನ್ಯೂಟನ್ ಅಷ್ಟು ಬಲ ಪ್ರಯೋಗವಾಗಿದೆ, ಆವಾಗಿಲ್ಲ ಅಸಂತುಲಿತ ಬಲ ಆಗಿದೆ. ಅಂದರೆ ಸಂತುಲಿತ ಸ್ಥಿತಿಯಲ್ಲಿಲ್ಲ, ಒಂದು ಕಡೆ ಜಾಸ್ತಿ ಆಗಿದೆ, ಒಂದು ಕಡೆ ಕಡಿಮೆ ಆಗಿದೆ. ಪರಿಣಾಮವಾಗಿ ಯಾವ ದಿಕ್ಕಿನಲ್ಲಿ ಬಲ ಹೆಚ್ಚಿದೆಯೋ ಆ ದಿಕ್ಕಿಗನುಗುಣವಾಗಿ ವಸ್ತು ಚಲಿಸಲು ಪ್ರಾರಂಭಿಸುತ್ತದೆ. ಅದನ್ನೇ ಹೇಳಿದ್ದಾರೆ, ಅಂದರೆ ನಿಶ್ಚಲವಾಗಿರುವ ವಸ್ತು ಚಲನೆಗೆ ಒಳಗಾಗತ್ತೆ. ಈ ರೀತಿ ಚಲನೆಗೆ ಸಂಬಂಧಪಟ್ಟಂತಹ ನಿಯಮವು ಏನಾಗಿದೆ? ಚಲನೆಯ ಮೊದಲನೇ ನಿಯಮ. ಈ ಅಸಂತುಲಿತ ಬಲ ಪ್ರಯೋಗವಾದಾಗ ಮಾತ್ರ ಚಲಿಸುತ್ತೆ. ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ಏನಾಗುತ್ತೆ? ವಸ್ತುಗಳು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ, ಅಥವಾ ಚಲಿಸುತ್ತಿರುವ ವಸ್ತು ಅದೇ ಸ್ಥಿತಿಯಲ್ಲಿ ಅದೇ ವೇಗಕೋಶದೊಂದಿಗೆ ಚಲಿಸ್ತಾ ಇರುತ್ತೆ. ಚಲನೆಯ ಮೊದಲನೇ ಎರಡನೇ ನಿಯಮಗಳ ಗಣಿತ ರೂಪ ನೋಡೋದಾದರೆ, ಮೊದಲನೇ ನಿಯಮ P=mv ಸಂವೇಗ, ಮತ್ತು ಎರಡನೇ ನಿಯಮ F=ma ಸಂವೇಗ, ಶಕ್ತಿ ಸಂರಕ್ಷಣಾ, ಕೊನೆಯ ಆವೇಗ ಮತ್ತು ಆವೇಶ. ಇವು ಈ ಸಂವೇಗ, ಶಕ್ತಿ ಸಂರಕ್ಷಣಾ ನಿಯಮ, ಕೊನೆಯ ಆವೇಗ ನಿಯಮ, ಆವೇಶ ಇವೆಲ್ಲವೂ ಭೌತ ವಿಜ್ಞಾನದ ಎವರ್ಗ್ರೀನ್ ನಿಯಮಗಳು ಅಂತಾನೆ ಕರೀತಾರೆ. ಕ್ರಿಕೆಟ್ ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ಕ್ಷೇತ್ರ ರಕ್ಷಕನು ಚೆಂಡನ್ನು ಹಿಡಿದು ತನ್ನ ಕೈಗಳನ್ನು ಹಿಮ್ಮುಖವಾಗಿ ಎಳೆದುಕೊಳ್ಳಲು ಕಾರಣ ಯಾಕಂದರೆ ಚಲನೆಯಲ್ಲಿರೋ ಚೆಂಡಿನ ವೇಗವು ಕ್ರಮೇಣವಾಗ ಶೂನ್ಯತೆ ತರುವಲ್ಲಿ ಬೇಕಾಗುವ ಸಮಯವನ್ನು ಹೆಚ್ಚಾಗಿ ಗಿಟ್ಟಿಸಿಕೊಳ್ಳಲು. ಒಂದು ವೇಳೆ ಕ್ರಿಕೆಟ್ ಕ್ಯಾಚ್ ಹಿಡಿಯುವಾಗ ಒಮ್ಮೆಲೆ ಏನಾದರೂ ನಾವು ಬಾಲ್ ಹಿಡಿದ್ವಿ ಅಂತ ಹೇಳಿದ್ರೆ ನಮ್ಮ ಕೈ
ತುಂಬ ಪೆಟ್ಟಗಾಗತ್ತೆ, ತುಂಬ ನೋವಾಗತ್ತೆ. ಅದೇ ಚೆಂಡನ್ನು ನಾವು ಕೈಯಿಂದ ಹಿಮ್ಮುಖವಾಗಿ ಎಳೆದುಕೊಂಡಿದ್ರೆ ಅದರ ವೇಗ ಕ್ರಮೇಣವಾಗಿ ಶೂನ್ಯಕ್ಕೆ ತರುವಲ್ಲಿ ಸಹಾಯಕ ಆಗುತ್ತೆ. ಆಗ ಬಾಲ್ ಹಿಡಿಯುವಾಗ ಉಂಟಾಗುವ ಪೆಟ್ಟಿನ ಪ್ರಮಾಣ ಕಡಿಮೆಯಾಗತ್ತೆ. ಹಾಗಾಗಿ ಹಿಮ್ಮುಖವಾಗಿ ಎಳೆದುಕೊಳ್ಳುತ್ತಾರೆ. ನೆಕ್ಸ್ಟು ಗುರುತ್ವ. ವೇಗೋತ್ಕರ್ಷವನ್ನು ಉಂಟು ಮಾಡುವ ಮತ್ತು ವಸ್ತುವನ್ನು ವೃತ್ತೀಯ ಪಥದಲ್ಲಿ ಚಲಿಸುವಂತೆ ಮಾಡುವ ಕೇಂದ್ರದೆಡೆಗೆ ವರ್ತಿಸುವ ಬಲವನ್ನು ಕೇಂದ್ರಾಭಿಮುಖ ಬಲ ಅಂತ ಕರೀತಾರೆ. ಭೂಮಿಯ ಸುತ್ತ ಚಂದ್ರನ ಸುತ್ತುವಿಕೆಗೆ ಕಾರಣವಾಗುವ ಬಲವು ಕೂಡ ಕೇಂದ್ರಾಭಿಮುಖ ಬಲವೇ ಆಗಿರುತ್ತದೆ. ಇಲ್ಲಿ ವರ್ತಿಸುವ ಕೇಂದ್ರಾಭಿಮುಖ ಬಲವೇ ಗುರುತ್ವಾಕರ್ಷಣ ಬಲ ಅಂತಲೂ ಕರೀತಾರೆ. ನೆಕ್ಸ್ಟು, ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತು ಇತರ ವಸ್ತುವೊಂದಿಗೆ ಉಂಟು ಮಾಡುವ ಆಕರ್ಷಣ ಬಲವು ಅವುಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುವುದು. ಇದು ವಿಶ್ವವ್ಯಾಪಿ ಗುರುತ್ವ ನಿಯಮ ಆಗಿದೆ. ಗ್ರಹಗಳ ಚಲನೆಯ 3 ನಿಯಮವನ್ನು ನೀಡಿದವರು ಕೆಪ್ಲರ್ ಅವರು. ವಸ್ತುವಿನ ತೂಕವು ಸ್ಥಳದ ಗುರುತ್ವವನ್ನು ಅವಲಂಬಿಸಿರುವುದು. ಅದಕ್ಕಾಗಿ ಚಂದ್ರನ ಗುರುತ್ವ ಬಲವು ಭೂಮಿಯ ಗುರುತ್ವ ಬಲಕ್ಕಿಂತ ಕಡಿಮೆ ಇದ್ದ ಕಾರಣ ವಸ್ತುವಿನ ತೂಕವು ಭೂಮಿಗೆ ಹೋಲಿಸಿದಾಗ ಚಂದ್ರನಲ್ಲಿ ಕಡಿಮೆಯಾಗಿ ಕಾಣಿಸುತ್ತೆ. ಅದಕ್ಕಾಗಿ ಅಲ್ಲಿರೋ ಮನುಷ್ಯರೆಲ್ಲ ಹೋದರೆ ಹೀಗೆ ಹಾರಾಟವನ್ನು ಮಾಡ್ತಾರೆ, ಯಾಕಂದರೆ ಅಲ್ಲಿ ತೂಕ ಅವ್ರದ್ದು ಕಡಿಮೆ ಇರುತ್ತೆ. ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕದ ಬೆಲೆಯನ್ನು ಕಂಡುಹಿಡಿದವರು ಹೆನ್ರಿ ಕ್ಯಾವೆಂಡಿಶ್ ರವರು. ಕೆಳಗಿನ ಸೂತ್ರ ಯಾವುದನ್ನು ಸೂಚಿಸುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ವಿಶ್ವವ್ಯಾಪಿ ಗುರುತ್ವ ನಿಯಮ ಮೊದಲನೇದು ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಸೂಚಿಸುತ್ತೆ. ನೆಕ್ಸ್ಟು ಎರಡನೇದು ಭೂ ಗುರುತ್ವ ವೇಗೋತ್ಕರ್ಷವನ್ನು ಸೂಚಿಸುತ್ತೆ. ಇಲ್ಲಿ ವಿಶ್ವವ್ಯಾಪ್ತಿಯಲ್ಲಿ ಗುರುತ್ವ ನಿಯಮ ಜಿ ಹೇಳೋದಿದೆಯಲ್ಲ, ಇದು ಒಂದು ಸ್ಥಿರಾಂಕ ಆಗಿದೆ. ಇಲ್ಲಿ ಇದರ ಬೆಲೆಯು ಎಲ್ಲೂ ಹೋದರೂ ಕೂಡ ಕಡಿಮೆ ಆಗಲ್ಲ. ಆದರೆ ಭೂ ಗುರುತ್ವ ವೇಗೋತ್ಕರ್ಷ ಜಿ ಇದರ ಬೆಲೆಯು ಕಡಿಮೆಯಾಗ್ತಾ ಹೋಗುತ್ತೆ ಅಥವಾ ಅಧಿಕವಾಗ್ತಾ ಹೋಗುತ್ತೆ. ಇದನ್ನು ಒಂದ್ಸಲ ಗಮನದಲ್ಲಿ ಇಟ್ಕೊಳ್ಳಿ. ಇದರ ಮೇಲೆ ಕೂಡ ಕ್ವಶನ್ ಕೇಳಿದ್ದಾರೆ. ಜಿ ಹೇಳೋದು ಒಂದು ಸ್ಥಿರಾಂಕ ಆಗಿರುತ್ತೆ, ಅದರ ಬೆಲೆ ಚೇಂಜ್ ಆಗಲ್ಲ. ಆದರೆ ಸ್ಮಾಲ್ ಜಿ ಇದರ ಬೆಲೆ ಚೇಂಜ್ ಆಗುತ್ತೆ, ಅದು ತೂಕವನ್ನು ಅವಲಂಬಿಸಿರುತ್ತೆ. ನೆಕ್ಸ್ಟು, ನಿರ್ವಾತಗೊಂಡ ಗಾಜಿನ ಜಾಡಿ ಒಳಗೆ ಕಾಗದ ಮತ್ತು ಕಲ್ಲನ್ನು ಮೇಲಿಂದ ಕೆಳಗೆ ಒಗೆದಾಗ ಯಾವುದು ಮೊದಲು ಬೀಳುವುದು? ಎರಡು ಒಂದೇ ಸಮಯದಲ್ಲಿ ಕೆಳಗೆ ತಲುಪುವುದು. ಯಾಕಂದರೆ ಕಾಗದ ಮತ್ತು ಕಲ್ಲಿಗೆ ಯಾವುದೂ ಕೂಡ ಅಲ್ಲಿ ಅದರ ವೇಗಕ್ಕೆ, ಅದರ ಚಲನೆಗೆ ಅಡ್ಡಿಪಡಿಸುವಂತಹ ಯಾವುದೇ ಅಂಶಗಳು ಕಂಡುಬರುವುದಿಲ್ಲ. ಅದಕ್ಕಾಗಿ ಅದು ಒಂದೇ ಸಮಯದಲ್ಲಿ ಕೆಳಕ್ಕೆ ತಲುಪುತ್ತೆ. ಇನ್ನು ಒಂದು ವಸ್ತುವಿನ ಮೇಲೆ ಪ್ರಯೋಗಿಸಿದ ಬಲವು ಅವಲಂಬಿಸಿರೋ ಅಂಶ ನೋಡೋದಾದರೆ ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗೋತ್ಕರ್ಷ. ಅದಕ್ಕಾಗಿ ಹೇಳ್ತಾರೆ ಪ್ರಯೋಗಿಸಿ ಬರ F = m × a. m ಅಂದರೆ ಮಾಸ್, ದ್ರವ್ಯರಾಶಿ, a ಅಂದರೆ ವೇಗೋತ್ಕರ್ಷ. ನೆಕ್ಸ್ಟ್, ಒಂದು ವಸ್ತುವಿನ ಮೇಲಿನ ಭೂಮಿಯ ಆಕರ್ಷಣ ಬಲವನ್ನು ತೂಕ ಅಂತ ಕರೀತಾರೆ. ಚಂದ್ರನ ಮೇಲಿನ ವಸ್ತುವಿನ ತೂಕಕ್ಕೂ ಹಾಗೂ ಭೂಮಿಯ ಮೇಲಿನ ವಸ್ತುವಿನ ತೂಕಕ್ಕಿರುವ ಸಂಬಂಧ ನೋಡೋದಾದರೆ ಚಂದ್ರನ ಮೇಲಿನ ವಸ್ತುವಿನ ತೂಕ ಏನಾಗುತ್ತೆ? ಭೂಮಿಯ ಮೇಲಿನ ವಸ್ತುವಿನ ತೂಕಕ್ಕೆ ಇಷ್ಟರಷ್ಟು ಇರುತ್ತೆ. ಅಂದರೆ ಭೂಮಿಯ ಮೇಲಿನ ತೂಕ 30 kg ಅಂತ ಇದ್ದರೆ ಅದೇ ಚಂದ್ರನ ಮೇಲಿನ ತೂಕ ಎಷ್ಟಾಗತ್ತೆ ಅಂತ ಹೇಳಿದ್ರೆ 5 kg ಆಗಿರುತ್ತೆ. ನೆಕ್ಸ್ಟು, ಒಂದು ವಸ್ತುವಿನ ತೂಕಕ್ಕೂ ಮತ್ತು ದ್ರವ್ಯರಾಶಿಗಿರುವ ಪ್ರಮುಖ ವ್ಯತ್ಯಾಸ ಏನಂದರೆ ವಸ್ತುವಿನ ತೂಕವು ಸ್ಥಳದ ಗುರುತ್ವ ಬಲವನ್ನು ಅವಲಂಬಿಸಿದರೆ ಆದರೆ ವಸ್ತುವಿನ ದ್ರವ್ಯರಾಶಿಯು ಎಲ್ಲ ಸ್ಥಳದಲ್ಲಿಯೂ ಒಂದೇ ರೀತಿಯಾಗಿರೋದು. ಇದ್ರ ಮೇಲೂ ಕ್ವಶನನ್ನು ಕೇಳ್ತಾರೆ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತೂಕದ ಗುರುತ್ವ ಬಲ ಚೇಂಜ್ ಆಗ್ತಾ ಹೋಗುತ್ತೆ. ಗುರುತ್ವ ಬಲ ವಸ್ತುವಿನ ತೂಕವನ್ನು ಅವಲಂಬಿಸಿರುತ್ತೆ, ವಸ್ತುವಿನ ತೂಕವನ್ನು ಅವಲಂಬಿಸಿದೆ. ಆದರೆ ವಸ್ತುವಿನ ದ್ರವ್ಯರಾಶಿ ಅಂದರೆ m ಎಲ್ಲ ಕಡೆಯೂ ಕೂಡ ಒಂದೇ ರೀತಿ ಆಗಿರುತ್ತೆ. ತೂಕ ಮಾತ್ರ ಬದಲಾವಣೆ ಹೊಂದುತ್ತೆ, ಯಾಕಂದರೆ ಅದು ಗುರುತ್ವ ಬಲವನ್ನು ಅವಲಂಬಿತ ಆಗಿರುತ್ತೆ.
ಒಂದು ವಸ್ತುವಿನ ಮೇಲೆ ಮೇಲ್ಮೈಗೆ ಲಂಬವಾಗಿ ವರ್ತಿಸುವ ಬಲವನ್ನು ನೂಕು ಬಲ ಅಂತ ಕರೀತಾರೆ. ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ವರ್ತಿಸುವ ಬಲವೇ ಒತ್ತಡ. ಇಲ್ಲೊಂದು ಪ್ರದೇಶ ಇದೆ, ಒಂದು ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗಿಸಿದರೆ ಇದಕ್ಕೆ ಒತ್ತಡ ಅಂತ ಕರೀತಾರೆ. ಇದು ಒತ್ತಡವು ಅಲ್ಲಿನ ವಿಸ್ತೀರ್ಣದ ಮೇಲೆ ಅವಲಂಬಿತವಾಗಿರುತ್ತೆ. ಈ ಒಂದು ಪಾಯಿಂಟ್ನಲ್ಲಿ ಬಲ ಏನಾಗಿರುತ್ತೆ, ಒತ್ತಡ ಅಧಿಕವಾಗಿ ಇರುತ್ತೆ. ನಾವೇನಾದರೂ ಅಗಲದ ಪ್ರದೇಶದಿಂದ ಒಂದು ವಸ್ತುವಿನ ಮೇಲೆ ಒತ್ತಡ ಹಾಕಿದಾಗ ಆ ಒತ್ತಡ ಕಡಿಮೆಯಾಗಿ ಇರುತ್ತೆ. ಒಂದು ಬಿಂದುವಿನಲ್ಲಿ ಒತ್ತಡ ಅಧಿಕವಾಗಿರುತ್ತೆ, ಯಾಕಂದರೆ ಆ ಬಿಂದುವಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೂಕು ಬಲವನ್ನು ಹಾಕ್ತಾ ಇರ್ತಾರೆ. ಒತ್ತಡದ ಎಸ್ಐ ಏಕಮಾನ ಪಾಸ್ಕಲ್. ದ್ರವ ವಸ್ತುಗಳು ಇತರೆ ವಸ್ತುಗಳ ಮೇಲೆ ವರ್ತಿಸುವ ಮೇಲ್ಮುಖ ಬಲವನ್ನು ಪ್ಲವನತಾ ಬಲ ಅಂತ ಕರೀತಾರೆ. ಉದಾಹರಣೆಗೆ ಹೇಳೋದಾದರೆ, ಒಂದು ಗಾಳಿ ತುಂಬಿದ ಬಾಟ್ಲನ್ನು ನೀರಿನಲ್ಲಿ ಮುಳುಗಿಸಿದಾಗ ಅದು ಮೇಲಕ್ಕೆ ಹಾರುತ್ತೆ. ಯಾಕಂತ ಹೇಳಿದ್ರೆ ನೀರು ಅದರ ಮೇಲೆ ಒತ್ತಡವನ್ನು ಅದರ ಮೇಲೆ ಹೇರ್ತಾ ಇರುತ್ತೆ. ಅದನ್ನು ಪ್ಲವನತಾ ಬಲ ಅಂತ ಕರೀತಾರೆ. ಒತ್ತಡವು ವಿಸ್ತೀರ್ಣದ ಮೇಲೆ ಯಾವ ರೀತಿ ಸಂಬಂಧ ಹೊಂದಿದೆ ಅಂದರೆ, ಒತ್ತಡವು ವಿಸ್ತೀರ್ಣದ ಮೇಲೆ ವಿಲೋಮಕವಾಗಿ ಅವಲಂಬಿತವಾಗಿದೆ. ವಿಸ್ತೀರ್ಣ ಅಧಿಕವಾದಂತೆ ಒತ್ತಡ ಕಡಿಮೆಯಾಗ್ತಾ ಹೋಗುತ್ತೆ. ಈಗಾಗಲೇ ಹೇಳಿದ್ದೀನಿ, ಒತ್ತಡ ಈಕ್ವಲ್ ಟು ಬಲ ಬೈ ವಿಸ್ತೀರ್ಣ. ವಿಸ್ತೀರ್ಣ ಅಧಿಕವಾದಂತೆ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ, ಬಲ ಅಧಿಕ ಆದಂತೆ ಒತ್ತಡನೂ ಅಧಿಕ ಆಗುತ್ತೆ. ಅದಕ್ಕಾಗಿ ನಾವು ಯಾವುದಾದ್ರು ಒಂದು ಮೊಳೆಯನ್ನು ತೆಗೆದುಕೊಂಡು ಹೊಡೆಯಬೇಕಾದ್ರೆ ಗಮನಿಸಿ, ಮೊಳೆಯ ತುದಿಯ ವಿಸ್ತೀರ್ಣ ಚೂಪವಾಗಿದ್ದು ಅದು ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುತ್ತೆ. ಅದಕ್ಕಾಗಿ ಅದರ ಬಲ ಅಧಿಕವಾಗುತ್ತೆ, ಒತ್ತಡ ಅಧಿಕವಾಗುತ್ತೆ, ಅದರ ವಿಸ್ತೀರ್ಣ ಕಡಿಮೆ ಇದೆ. ಒಂದು ವೇಳೆ ಮೊಳೆಯ ತುದಿಯು ಅಗಲವಾಗಿದ್ದರೆ ಅದರ ಮೇಲೆ ನಾವು ಒತ್ತಡ ಹೆಚ್ಚಿಗೆ ಹಾಕಲಿಕ್ಕೆ ಆಗಲ್ಲ. ಹೆಚ್ಚಿಗೆ ಹಾಕಿದ್ರೂ ಕೂಡ ಹೆಚ್ಚಿನ ಪ್ರದೇಶದಲ್ಲಿ ಒಳಗೆ ಹೋಗೋದಿಲ್ಲ, ಗೋಡೆ ಒಳಗೆ ಹೋಗೋದಿಲ್ಲ. ಅದಕ್ಕಾಗಿ ಅದರ ತುದಿ ಏನಾಗಿರುತ್ತೆ, ಸಣ್ಣ ಪ್ರದೇಶ ಇರುತ್ತೆ, ಅದರ ವಿಸ್ತೀರ್ಣ ಕಡಿಮೆ ಇರುತ್ತೆ. ಹಾಗಾಗಿ ಅದು ಸುಲಭವಾಗಿ ಒಳಕ್ಕೆ ಹೋಗುತ್ತದೆ. ವಿಸ್ತೀರ್ಣ ಕಡಿಮೆ ಇರೋದ್ರಿಂದ ಒತ್ತಡ ಅಧಿಕವಾಗಿ ಬೀಳುತ್ತೆ, ಬಲ ಅಧಿಕ ಆಗುತ್ತೆ, ಸುಲಭವಾಗಿ ಅದು ಗೋಡೆಯ ಒಳಗೆ ಹೋಗುತ್ತೆ. ಕಾರ್ಕ್ ನೀರಿನಲ್ಲಿ ತೇಲುತ್ತದೆ, ಆದರೆ ಕಲ್ಲು ನೀರಿನಲ್ಲಿ ಮುಳುಗಲು ಕಾರಣವೇನು? ವಸ್ತುವಿನ ಸಾಂದ್ರತೆ ಇದಕ್ಕೆ ಕಾರಣ ಆಗಿರುತ್ತೆ. ವಸ್ತುವಿನ ಸಾಂದ್ರತೆಯು ದ್ರವದ ಸಾಂದ್ರತೆಗಿಂತ ಅಧಿಕವಾದರೆ ಅದು ದ್ರವದಲ್ಲಿ ಮುಳುಗುತ್ತೆ. ಇಲ್ಲಿ ಕಲ್ಲಿನ ಸಾಂದ್ರತೆ ಅಧಿಕ ಆಗಿರುತ್ತೆ, ಹಾಗಾಗಿ ಅದು ಕಲ್ಲು ಮುಳುಗತ್ತೆ, ಕಾರ್ಕ್ ನೀರಿನಲ್ಲಿ ತೇಲುತ್ತೆ. ಕಾರ್ಕ್ನ ಸಾಂದ್ರತೆ ನೀರಿಗಿಂತ ಕಡಿಮೆ. ನೆಕ್ಸ್ಟು ಸಾಂದ್ರತೆ ಏಕಮಾನ ನೋಡೋದಾದರೆ ಕೆಜಿ ಇಂಟು ಮೀಟರ್ ಪರ್ ಘನ ಕ್ಯೂಬ್. ಒಂದೇ ವಸ್ತುವಿನ ಸಾಂದ್ರತೆ ಹಾಗೂ ನೀರಿನ ಸಾಂದ್ರತೆಗಳ ಅನುಪಾತವನ್ನು ವಸ್ತುವಿನ ಸಾಪೇಕ್ಷ ಸಾಂದ್ರತೆ ಅಂತ ಕರೀತಾರೆ. ಭೂಮಿ ಮತ್ತು ಚಂದ್ರ ಪರಸ್ಪರ ಆಕರ್ಷಿಸುವ ಬಲವು ಸಮನಾಗಿರಲು ಕಾರಣ ಯಾಕಂದರೆ ವಿಶ್ವ ಗುರುತ್ವ ನಿಯಮ ಪ್ರಕಾರ ಎರಡು ವಸ್ತುಗಳ ನಡುವಿನ ಸಮಾನದ ಆಕರ್ಷಣ ಬಲವಿರುತ್ತೆ ಮತ್ತು ಅದು ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ಕಾಗದ ಹಾಳೆಯನ್ನು ಚೆಂಡಿನ ಆಕಾರದಲ್ಲಿ ಸುತ್ತಿ ಬೀಳಿಸಿದಕ್ಕಿಂತ ನಿಧಾನವಾಗಿ ಬೀಳಲು ಕಾರಣ ಅಂದರೆ ಕಾಗದದ ಹಾಳೆಯನ್ನು ಬೀಳಿಸೋದು, ಇನ್ನೊಂದರಲ್ಲಿ ಕಾಗದವನ್ನು ಚೆಂಡು ಮಾಡ್ಕೊಂಡು ಕೆಳಗೆ ಬಿಸಾಕೋದು, ಕೆಳಗೆ ಬೀಳಿಸ್ಬೇಕು. ಆಗ ಕಾಗದ ಹಾಳೆಯು ಯಾಕೆ ನಿಧಾನವಾಗಿ ಬೀಳತ್ತೆ ಅಂತ ಹೇಳಿದ್ರೆ, ಕಾಗದ ಹಾಳೆಯನ್ನು ಚೆಂಡಿನ ಆಕಾರದಲ್ಲಿ ಸುತ್ತಿದಾಗ ಅದರ ಸಾಂದ್ರತೆ ಹೆಚ್ಚಾಗಿ ಗಾಳಿಯ ಕಣಗಳು ಒಡ್ಡುವ ರೋಧವನ್ನು ಕಡಿಮೆ ಮಾಡುತ್ತೆ, ಹಾಗಾಗಿ ಅದು ಆ ರೀತಿಯಾಗಿ ಬೀಳುತ್ತೆ. ನೆಕ್ಸ್ಟು ಕೆಲಸ ಮತ್ತು ಶಕ್ತಿ. ಕೆಲಸವನ್ನು ಸೂಚಿಸುವ ಪರಿಮಾಣವನ್ನು ಜೌಲ್ ಅಂತ ಕರೀತಾರೆ. ಒಂದು ನ್ಯೂಟನ್ ಬಲವನ್ನು ಕಾಯವೊಂದರದ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯವು 1 ಮೀಟರ್ ದೂರ ಕ್ರಮಿಸಿದಾಗ ಉಂಟಾಗುವ ಕೆಲಸವನ್ನು 1 ಜೂಲ್ ಅಂತ ಕರೀತಾರೆ. ವ್ಯಾಪಕ ಪ್ರಮಾಣದ ಶಕ್ತಿಯನ್ನು ಅಳೆಯುವ ಮಾನವನ್ನು ಕಿಲೋ ಜೂಲ್ ಅಂತ ಕರೀತಾರೆ. ಒಂದು ಕಾಯದ ಮೇಲೆ 7 ನರಷ್ಟು ಬಲ ವರ್ತಿಸಿದಾಗ ಬಲದ ದಿಕ್ಕಿನಲ್ಲಿ ಅದರ ಸ್ಥಾನಪಲ್ಲಟ 8 ಮೀಟರ್. ಇದನ್ನು ಕಾಯದ ಮೇಲೆ ಸ್ಥಾನಪಲ್ಲಟದುದ್ದಕ್ಕೂ ವರ್ತಿಸಿದ ಬಲವೆಂದು ತಿಳಿದುಕೊಳ್ಳೋಣ. ಇಲ್ಲಿ ನಡೆದ ಕೆಲಸ ಎಷ್ಟು ಹೇಳಿ. ಎಷ್ಟಾಗುತ್ತೆ ಅಂದರೆ 56 ಜೌಲ್ ಆಗುತ್ತೆ. ಕೆಲಸವನ್ನು ಕಂಡುಹಿಡಿಯೋ ಸೂತ್ರ F ಇಂಟು ಎಸ್. ಎಫ್ ಅಂದರೆ ಎಷ್ಟು, 7N ಅಂತ ಕೊಟ್ಟಿದ್ದಾರೆ. ಎಸ್ ಅಂದರೆ ಚಲಿಸಿದ ದೂರ, ಸ್ಥಾನಪಲ್ಲಟ 8 ಮೀಟರ್ ಅಂತ ಕೊಟ್ಟಿದ್ದಾರೆ. ಕೆಲಸ ಎಷ್ಟಾಯಿತು ಅಂದರೆ 7 ಇಂಟು 8 56 ಜೌಲ್ ಆಗಿದೆ.
ನೆಕ್ಸ್ಟು ಕೆಲಸ ಮಾಡುವ ದರವನ್ನು ಸಾಮರ್ಥ್ಯ ಅಂತ ಕರೀತಾರೆ. ಒಂದು ನಿರ್ದಿಷ್ಟ ದ್ರವ್ಯರಾಶಿಯುಳ್ಳ ಕಾಯವೊಂದನ್ನು ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಭೂಮಿಯಿಂದ ಮೇಲಕ್ಕೆ ಎತ್ತಿದಾಗ ಅಂತಹ ಕಾಯದೊಳಗೆ ಇರುವ ಶಕ್ತಿ. ಒಂದು ಕಾಯವನ್ನು ಮೇಲಕ್ಕೆ ಎತ್ತಿದಾಗ ಗುರುತ್ವಾಕರ್ಷಣ ಶಕ್ತಿ ಯಾವುದೇ ಒಂದು ವಸ್ತುವಿನ ಮೇಲೆ ವರ್ತಿಸ್ತಾ ಇರುತ್ತೆ. ಆ ವಸ್ತುವನ್ನು ಮೇಲಕ್ಕೆ ಎತ್ತಿದಾಗ ಅಂದರೆ ಗುರುತ್ವಾಕರ್ಷಣ ಶಕ್ತಿಯ ವಿರುದ್ಧವಾಗಿ ಭೂಮಿಯ ಮೇಲೆ ಎತ್ತಿದಾಗ ಅಂತಹ ಕಾಯದೊಳಗಿರುವ ಶಕ್ತಿಯನ್ನು ಪ್ರಚನ ಶಕ್ತಿ ಅಂತ, ಅದರಲ್ಲೂ ಗುರುತ್ವಾಕರ್ಷಣ ಪ್ರಚನ ಶಕ್ತಿ ಅಂತ ಕರೀತಾರೆ. ಸ್ಟ್ರಿಂಗ್ ಎಳೆದಾಗ ಅದರಲ್ಲಿ ಕಂಡುಬರುವ ಶಕ್ತಿಯೇ ಪ್ರಚನ್ನ ಶಕ್ತಿ. ಒಂದು ತಿಂಗಳಲ್ಲಿ ಉಪಯೋಗಿಸಿದ ವಿದ್ಯುತ್ ಶಕ್ತಿಯ ಪ್ರಮಾಣವನ್ನು 1 ಯೂನಿಟ್ ಅಂತ ಕರೀತಾರೆ. ಇನ್ನು ಶಬ್ದದ ಪಾಠ ನೋಡೋದಾದರೆ, ವಸ್ತುಗಳ ಕಂಪನದಿಂದ ಮಾಧ್ಯಮದಲ್ಲಿ ಉಂಟಾದ ಕ್ಷೋಭೆಯೇ ತರಂಗ. ತರಂಗಗಳಲ್ಲಿ ಮಾಧ್ಯಮದ ಕಣಗಳು ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾನಾಂತರ ದಿಕ್ಕಿನಲ್ಲಿ ಚಲಿಸಿದರೆ ಅಂತಹ ತರಂಗವನ್ನು ನೀಳ ತರಂಗ ಅಂತ ಕರೀತಾರೆ. ಅದನ್ನು ಉದಾಹರಣೆಗೆ ಶಬ್ದ ತರಂಗ ಒಂದು ನೀಳ ತರಂಗಕ್ಕೆ ಉದಾಹರಣೆಯಾಗಿದೆ. ಮಾಧ್ಯಮಗಳಲ್ಲಿ ಉಬ್ಬು ಮತ್ತು ತಗ್ಗು ಸರಣಿಯ ಮೂಲಕ ಚಲಿಸುವ ಕಣಗಳನ್ನು ಒಳಗೊಂಡ ತರಂಗವನ್ನು ಅಡ್ಡ ತರಂಗ ಅಂತ ಕರೀತಾರೆ. ಬೆಳಕು ಒಂದು ಅಡ್ಡ ತರಂಗಕ್ಕೆ ಉದಾಹರಣೆಯಾಗಿದೆ. ನೀರು ಕೂಡ ಒಂದು ಅಡ್ಡ ತರಂಗಕ್ಕೆ ಉದಾಹರಣೆಯಾಗಿದೆ. ತರಂಗ ದೂರವನ್ನು ಅಳೆಯುವ ಅಂತಾರಾಷ್ಟ್ರೀಯ ಮಾನ ಲ್ಯಾಂಬ್ಡಾ. ಒಂದು ಮಾಧ್ಯಮದಲ್ಲಿ ನಿಶ್ಚಲ ಸ್ಥಿತಿಯಿಂದ ಎರಡೂ ಕಡೆಯೂ ಉಂಟಾಗುವ ಗರಿಷ್ಠ ಪ್ರಮಾಣದ ಕ್ಷೋಭೆಯನ್ನು ತರಂಗಪಾರ ಅಂತ ಕರೀತಾರೆ. ಸಂಪೀಡನ ಅಥವಾ ವಿರಣಗಳು ಒಂದು ಸ್ಥಿರ ಬಿಂದುವನ್ನು ದಾಟಲು ತೆಗೆದುಕೊಳ್ಳುವ ಕಾಲ. ಸಂಪೀಡನ ಮತ್ತು ವಿರಳನಗಳು. ಸಂಪೀಡನ ಮತ್ತು ವಿರಳನಗಳು ಒಂದು ಬಿಂದುವನ್ನು ದಾಟಲು ತೆಗೆದುಕೊಳ್ಳುವ ಕಾಲವನ್ನು ತರಂಗ ಕಾಲಾವಧಿ ಅಂತ ಕರೀತಾರೆ. ವಸ್ತುವಿನ ಕಂಪನದಿಂದ ಉಂಟಾದ ಹೆಚ್ಚು ಭಾರ ಇರುವ ಶಬ್ದದ ತರಂಗವೇ ಶಬ್ದದ ತಾರಕತೆ. ಒಂದು ಏಕಮಾನ ಕಾಲದಲ್ಲಿ ಒಂದು ಸ್ಥಿರ ಬಿಂದುವನ್ನು ದಾಟುವ ಹೆಚ್ಚಿನ ಸಂಖ್ಯೆಯ ಸಂಪೀಡನ ಮತ್ತು ವಿರಳಗಳ ಸಂಖ್ಯೆಯನ್ನು ಅದರ ಸ್ಥಾಯಿ ಅಂತ ಕರೀತಾರೆ. ಏಕಾವೃತ್ತಿಯನ್ನು ಹೊಂದಿರೋ ಶಬ್ದವನ್ನು ನಾದ ಅಂತ ಕರೀತಾರೆ. ಶಬ್ದದ ಜವವನ್ನು ಕಳೆಯುವ ಸೂತ್ರ ನೋಡೋದಾದರೆ, ಶಬ್ದದ ಜವ = ತರಂಗ ದೂರ × ಆವೃತ್ತಿ. ಪ್ರತಿ ಸೆಕೆಂಡಿಗೆ ಒಂದು ಏಕಮಾನ ಕ್ಷೇತ್ರದಲ್ಲಿ ಹಾದು ಹೋಗುವ ಶಬ್ದ ಶಕ್ತಿಯ ಪ್ರಮಾಣವನ್ನು ಶಬ್ದದ ತೀವ್ರತೆ ಅಂತ ಕರೀತಾರೆ. ಯಾವುದೇ ಕಾಯದ ಜವವು ಶಬ್ದದ ಜವಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಸೋನಿಕ್ ಬೂಮ್ ಅಂತ ಕರೀತಾರೆ. ಒಂದು ಪ್ರತಿಧ್ವನಿ ಸಂಭವಿಸಬೇಕಾದ್ರೆ ಶಬ್ದವು 22 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 344 ಮೀಟರ್/ಸೆಕೆಂಡ್ ವೇಗದೊಂದಿಗೆ ಚಲಿಸಬೇಕಾಗತ್ತೆ. ಒಂದು ಪ್ರತಿಧ್ವನಿ ಉಂಟಾಗಲಿಕ್ಕೆ ಮೂಲ ಶಬ್ದ ಮತ್ತು ಪ್ರತಿಫಲಿಸಿದ ಶಬ್ದಗಳ ನಡುವಿನ ಕಾಲಾವಧಿ 0.1 ಸೆಕೆಂಡ್ನಷ್ಟು ಇರಬೇಕು. ಶಬ್ದದ ಸಂವೇದನೆಯು ನಮ್ಮ ಮೆದುಳಿನಲ್ಲಿ ಇರುವ ಕಾಲ 0.1 ಸೆಕೆಂಡ್. ಸತತ ಪ್ರತಿಫಲನದಿಂದ ಉಂಟಾಗುವ ಪುನರಾವರ್ತಿತ ಶಬ್ದವನ್ನು ಅನುರಣನೆ ಅಂತ ಕರೀತಾರೆ. ಸ್ಟೆಥೋಸ್ಕೋಪ್ ಇರಬಹುದು, ಹಾರ್ನ್ಗಳಲ್ಲಿ, ಶಹನಾಯಿಗಳಲ್ಲಿ ಉಂಟಾಗುವ ಪ್ರತಿಫಲನವನ್ನು ಶಬ್ದದ ಗುಣಿತ ಪ್ರತಿಫಲನ ಎನ್ನುವರು. ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿ ಮಾನವನ ಒಳಾಂಗಗಳ ಚಿತ್ರಗಳನ್ನು ಶ್ರವಣಾತೀತ ಸ್ಕ್ಯಾನರ್ದಿಂದ ಪಡೆಯುವ ತಂತ್ರಜ್ಞಾನವೇ ಅಲ್ಟ್ರಾಸೋನೋಗ್ರಫಿ. ಸೋನಾರ್ ಇಲ್ಲಿ ಶ್ರವಣಾತೀತ ತರಂಗಗಳನ್ನು ಉತ್ಪಾದಿಸಿ ಪ್ರಸಾರ ಮಾಡುವ ಸಾಧನವನ್ನು ಪ್ರೇಷಕ ಅಂತ ಕರೀತಾರೆ. ತೀವ್ರವಾದ ಶಬ್ದಕ್ಕೆ ಕಿವಿಯ ಶಾರೀರಿಕ ಪ್ರತಿಕ್ರಿಯೆಯನ್ನು ತಾರತ್ವ ಅನ್ನುವರು. ಶ್ರವಣಾತೀತ ತರಂಗಗಳನ್ನು ಉತ್ಪಾದಿಸುವ ಪ್ರಾಣಿಗಳನ್ನು ನೋಡೋದಾದರೆ ಬಾವಲಿಗಳು, ಕಡಲ ಹಂದಿಗಳು, ಡಾಲ್ಫಿನ್ಗಳು ಮತ್ತು ಇಲಿಗಳು. ಮಧ್ಯ ಕಿವಿಯಲ್ಲಿರುವ 3 ಮೂಳೆಗಳು ನೋಡೋದಾದರೆ ಸುತ್ತಿಗೆ, ಅಡಿಗಲ್ಲು ಮತ್ತು ರಿಕಾಪು. ಶಬ್ದಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುವ ಭಾಗ ಕೋಕ್ಲಿಯಾ. ನೈಸರ್ಗಿಕ ಸಂಪನ್ಮೂಲ ನೋಡೋದಾದರೆ ಚಂದ್ರನ ಮೇಲ್ಮೈ ಉಷ್ಣತೆ -190 ಡಿಗ್ರಿ ಸೆಂಟಿಗ್ರೇಡ್ನಿಂದ 110 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಇರುವುದು. ಸಲ್ಫರ್ ಡೈಆಕ್ಸೈಡ್ನಂತಹ ಮಲಿನಕಾರಕಗಳಿಗೆ ಸೂಕ್ಷ್ಮ ಸಂವೇದಿ ಯಾವುದು? ಕಲ್ಲು ಹೂಗಳು. ನೈಟ್ರೇಟ್ ಅನ್ನು ನೈಟ್ರೇಟ್ ಆಗಿ ಪರಿವರ್ತಿಸುವ ಬ್ಯಾಕ್ಟೀರಿಯಾ ನೈಟ್ರೋಬ್ಯಾಕ್ಟರ್. ಅಮೋನಿಯಾವನ್ನು ನೈಟ್ರೇಟ್ ಆಗಿ ಪರಿವರ್ತಿಸುವ ಬ್ಯಾಕ್ಟೀರಿಯಾ ಪರಿವರ್ತಿಸುವ ಪ್ರಕ್ರಿಯೆಗೆ ನೈಟ್ರೀಕರಣ ಅಂತ ಕರೀತಾರೆ. ಓಜೋನ್ನಲ್ಲಿರುವ ಆಕ್ಸಿಜನ್ ಪರಮಾಣು ಸಂಖ್ಯೆ 3 ಆಗಿರುತ್ತೆ. ಓಜೋನ್ ಪದರದ ಪ್ರಮಾಣ ಕುಸಿಯುವಿಕೆಗೆ ಕಾರಣವಾದ ರಾಸಾಯನಿಕ ವಸ್ತು ಕ್ಲೋರೋಫ್ಲೋರೋಕಾರ್ಬನ್ ಅಂದರೆ CFC.
ವಾತಾವರಣದ ಆಕ್ಸಿಜನ್ ಅನ್ನು ಓಜೋನ್ ಆಗಿ ಪರಿವರ್ತಿಸುವ ವಿಕಿರಣ ನೇರಳಾತೀತ ವಿಕಿರಣ. ನೇರಳಾತೀತ ವಿಕಿರಣಗಳು ಮಾನವನ ಮೇಲೆ ಬಿದ್ದರೆ ಆಗುವ ಪರಿಣಾಮ ಚರ್ಮದ ಕ್ಯಾನ್ಸರ್. ಓಜೋನ್ ಉಂಟಾಗುವಿಕೆಯನ್ನು ನೋಡೋದಾದರೆ ಆಕ್ಸಿಜನ್ ಇದು ಯುವಿ ನೇರಳಾತೀತ ಕಿರಣ ಸಮ್ಮುಖದಲ್ಲಿ ಆಕ್ಸಿಜನ್ ಮತ್ತು 2 ಆಕ್ಸಿಜನ್ ಪರಮಾಣುಗಳಾಗುತ್ತವೆ. ಅದರಲ್ಲಿ ಒಂದು ಆಕ್ಸಿಜನ್ ಪರಮಾಣುಗಳು ಆಮ್ಲಜನಕದೊಂದಿಗೆ ಮತ್ತೆ ನೇರಳಾತೀತ ವಿಕಿರಣಗಳ ಸಮ್ಮುಖದಲ್ಲಿ ಓಜೋನ್ ಆಗಿ ಪರಿವರ್ತನೆ ಆಗುತ್ತದೆ. ಜೈವಿಕ ವಿಘಟನೆಗೆ ಒಳಗಾಗದ ಕೆಲವು ರಾಸಾಯನಿಕ ವಸ್ತುಗಳು ಗರಿಷ್ಠ ಸಾಂದ್ರತೆಯಲ್ಲಿ ಆಹಾರ ಸರಪಳಿಯ ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಅಂತ ಕರೀತಾರೆ. UNIP ಪೂರ್ಣ ರೂಪ ನೋಡೋದಾದರೆ ಯುನೈಟೆಡ್ ನೇಷನ್ ಎನ್ವೈರ್ನ್ಮೆಂಟ್ ಪ್ರೋಗ್ರಾಮ್. ಪರಮಾಣುಗಳು ಮತ್ತು ಅಣುಗಳು ಪಾಠ ನೋಡೋದಾದರೆ ಧಾತುಗಳನ್ನು ಲೋಹಗಳೆಂದು ವರ್ಗೀಕರಿಸಿದ್ದಾರೆ. ಅನಿಲಗಳಲ್ಲಿರುವ ಕಣಗಳು ಸಂಗ್ರಾಹಕ ಗೋಡೆಯ ಏಕಮಾನ ವಿಸ್ತೀರ್ಣದ ಮೇಲೆ ಏರ್ಪಡಿಸುವ ಬಲದಿಂದಾಗಿ ಅನಿಲಗಳು ಒತ್ತಡವನ್ನು ಏರ್ಪಡಿಸುತ್ತವೆ. ದ್ರವ್ಯರಾಶಿ ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಂ ಮತ್ತು ಘನಮೀಟರ್ ಕ್ಯೂಬ್. ರಾಶಿ ಸಂರಕ್ಷಣಾ ನಿಯಮವನ್ನು ನೀಡಿದವರು ಲೇವೋಸಿಯರ್ ಅವರು. ಸ್ಥಿರ ಅನುಪಾತಗಳ ನಿಯಮವನ್ನು ನೀಡಿದವರು ಜೋಸೆಫ್ ಎಲ್ ಫ್ರಾಸ್ಟ್ ರವರು. ಅಮೋನಿಯಾದಲ್ಲಿರುವ ನೈಟ್ರೋಜನ್ ಮತ್ತು ಜಲಜನಕ ನಡುವಿನ ಅನುಪಾತ 14 ಮತ್ತು 3 ಇರುತ್ತದೆ. ಪರಮಾಣುಗಳು ಅಭೇದ್ಯ ಕಣವಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ಲಯಗೊಳಿಸಲು ಸಾಧ್ಯವಿಲ್ಲ ಎಂದು ಪ್ರಕಟಿಸಿದವರು ಜಾನ್ ಡಾಲ್ಟನ್ ರವರು. ಪರಮಾಣು ರಾಶಿಯ ಏಕಮಾನ ನೋಡೋದಾದರೆ AMU. ಒಂದು ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಗೆ ಪರಮಾಣುಯತೆ ಅಂತ ಕರೀತಾರೆ. ಧಾತು ಒಂದರ ಸಂಯೋಗ ಸಾಮರ್ಥ್ಯ ನೋಡೋದಾದರೆ ಅದನ್ನು ವೇಲೆನ್ಸಿ ಅಂತ ಕರೀತಾರೆ. ಮಿಥಾಲ್ ಆಲ್ಕೋಹಾಲ್ನಿರೋ ಅಣುರಾಶಿ ನೋಡೋದಾದರೆ ನೋಡಿ CH2OH. ಅದರದ ಸೂತ್ರ C ಅಂದರೆ 12 H ಅಂದರೆ ಒಂದು ಪರಮಾಣು, ಅದರಲ್ಲಿ 3 ಪರಮಾಣುಗಳದು ಸೇರಿದೆ. ಆಕ್ಸಿಜನ್ನ ಒಂದು ಪರಮಾಣು, ಜಲಜನಕದ ಒಂದು ಪರಮಾಣು. ಅವುಗಳ ಅಣುರಾಶಿಯನ್ನು ಕೌಂಟ್ ಮಾಡ್ತಾ ಹೋದರೆ ಕಾರ್ಬನ್ನಿಂದ 12 ಇರುತ್ತೆ, ಜಲಜನಕದ 1 × 3, ಆಕ್ಸಿಜನ್ನಿಂದ 16, ಜಲಜನಕದ 1, ಒಟ್ಟು ಸೇರಿಸಿದ್ರೆ 32 ಆಗುತ್ತೆ. ಅವುಗಳ ಅಣುರಾಶಿ 32. 1 ಗ್ರಾಂ ಪರಮಾಣು ರಾಶಿ ಅಥವಾ ಅಣುಗಳ ರಾಶಿಯನ್ನು ಮೋಲ್ ಅಂತ ಕರೀತಾರೆ. 52 ಗ್ರಾಂ ಹೀಲಿಯಂನಲ್ಲಿರೋ ಮೋಲ್ಗಳ ಸಂಖ್ಯೆ ನೋಡೋದಾದರೆ 13 ಮೋಲ್ಗಳು. ಹೇಗೆ ಕೌಂಟ್ ಮಾಡ್ತಾರೆ ಅಂತ ನೋಡ್ರಿ. 4 ಗ್ರಾಮ್ನಲ್ಲಿ 1 ಮೋಲ್ ಹೀಲಿಯಂ ಇರುತ್ತೆ. ಅದೇ 50 ಗ್ರಾಂ ಹೀಲಿಯಂ ನೋಡೋದಾದರೆ ಎಷ್ಟು ಹೀಲಿಯಂ ಮೋಲ್ಗಳು ಇರ್ತವೆ ನೋಡೋದಾದರೆ ಒಟ್ಟು 36 ಮೋಲ್ಗಳು ಇರುತ್ತೆ. ಈ ರೀತಿಯಾಗಿ ಅದನ್ನು ಕೌಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 8 ಗ್ರಾಂ ಆಕ್ಸಿಜನ್ ಅಣುವಿನಲ್ಲಿರೋ ಕಣಗಳ ಸಂಖ್ಯೆ ನೋಡೋದಾದರೆ 1.51 × 10⁻23. ಈ ಗಣಿತನ ನೋಡ್ಕೊಳ್ಳಿ ಹೇಗೆ ಮಾಡಬೇಕು ಅಂತ ಹೇಳಿ. ಆ ರೀತಿಯಾಗಿ ಅಲ್ಲಿರುವ ಕಣಗಳ ಸಂಖ್ಯೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಪರಮಾಣು ರಾಶಿಯನ್ನು ಕಂಡುಹಿಡಿಯುವ ಸೂತ್ರ ಕೊಟ್ಟಿರೋ ಪರಮಾಣು ರಾಶಿ ಸಂಖ್ಯೆ = ಪರಮಾಣು ಸಂಖ್ಯೆ ಅಪಾನ್ ಅವಗಾಡ್ರೋ ನಂಬರ್ ಇಂಟು ಮೋಲಾರ್ ಸಂಖ್ಯೆ. ಇದೇ ಸೂತ್ರವನ್ನು ಅಳವಡಿಸ್ಕೊಂಡು ಇಲ್ಲಿ ಮೇಲೆ ಮಾಡಿದ್ದಾರೆ. ಪರಮಾಣುವಿನ ರಚನೆ ಪಾಠ. ಒಂದು ಪರಮಾಣು ಧನಾತ್ಮಕ ಅಂಶವಿರೋ ಗೋಳವನ್ನು ಒಳಗೊಂಡಿದ್ದು ಅದರಲ್ಲಿನ ಎಲೆಕ್ಟ್ರಾನ್ಗಳು ಹುದುಗಿರುತ್ತದೆ ಎಂದು ಪರಮಾಣು ರಚನೆ ನೀಡಿದವರು JJ ಥಾಮ್ಸನ್ ರವರು. ಪರಮಾಣುವಿನಲ್ಲಿ ಕಂಡುಬರುವ ಚೈತನ್ಯ ಮಟ್ಟದ ಬಗ್ಗೆ ವಿವರಣೆ ನೀಡಿದ ಮಾದರಿ ಬೋರ್ ಪರಮಾಣು ಮಾದರಿ. ಪರಮಾಣುವಿನಲ್ಲಿರುವ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳೇ ವೇಲೆನ್ಸಿ ಎಲೆಕ್ಟ್ರಾನ್ಗಳು. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮೊತ್ತವನ್ನು ಪರಮಾಣುಗಳ ರಾಶಿ ಸಂಖ್ಯೆ ಅಂತ ಕರೀತಾರೆ. ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವ ಧಾತುಗಳನ್ನು ಸಮಸ್ಥಾನಿಗಳು ಅಂತ ಕರೀತಾರೆ. 1H2. ಈ ಐಸೋಟೋಪ್ನ ಹೆಸರು ಡ್ಯೂಟೀರಿಯಂ. ನೆಕ್ಸ್ಟು ಜೀವಿಗಳಲ್ಲಿ ವೈವಿಧ್ಯತೆ. ಬೃಹತ್ ವೈವಿಧ್ಯತೆಯ ಪ್ರದೇಶ ಎಂದು ಗುರುತಿಸಲ್ಪಡುವ ಪ್ರದೇಶ ಕರ್ಕಾಟಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳ ನಡುವಿನ ಪ್ರದೇಶ. 5 ಸಾಮ್ರಾಜ್ಯದ ವರ್ಗೀಕರಣ ನೀಡಿದರು ರಾಬರ್ಟ್ ವಿಟೇಕರ್ ಅವರು. ಅವರು ಮೊನೆರಾ, ಪ್ರೊಟಿಸ್ಟಾ, ಶಿಲೀಂಧ್ರ, ಸಸ್ಯ, ಪ್ರಾಣಿ ಈ ರೀತಿಯಾಗಿ ವರ್ಗೀಕರಣವನ್ನು ಮಾಡಿದ್ದಾರೆ. ವರ್ಗೀಕರಣದ ಮೂಲ ಘಟಕ ಪ್ರಭೇದ.
ಅಣಬೆ ಕಂಡುಬರುವುದು ಈಸ್ಟ್ ಸಾಮ್ರಾಜ್ಯದಲ್ಲಿ. ಕಿಂಗ್ಡಮ್ ಪ್ರೊಟಿಸ್ಟ್ ಇವುಗಳಲ್ಲಿ ಕಂಡುಬರುವ ಜೀವಿಗಳನ್ನು ನೋಡೋದಾದರೆ ಏಕಕೋಶೀಯ ಶೈವಾಲಗಳು, ಪ್ರೋಟೋಜೋವಾಗಳು ಮತ್ತು ಡಯಟಮ್ಗಳು. ಕೈಟಿನ್ನಿಂದಾದ ಕೋಶಭಿತ್ತಿಯನ್ನು ಹೊಂದಿರುವ ಜೀವಿಗಳು ಕಂಡುಬರುವ ಸಾಮ್ರಾಜ್ಯವೇ ಶಿಲೀಂಧ್ರ. ಫೆನೋರೋಗ್ರಾಮ್ಸ್ ಅಂತ ಹೇಳಿದ್ರೆ ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು ಒಳಗೊಂಡಿರುವ ಸಸ್ಯ ವರ್ಗ ಫೆನೋರೋಗ್ಯಾಮ್ಸ್. ಇವು ಫೆನೋರೋಗ್ಯಾಮ್ಸ್ಗಳು ಬೀಜವನ್ನು ಬಿಡುವ ಸಸ್ಯ ವರ್ಗಗಳು. ಬಹುಕೋಶೀಯ ಶೈವಾಲಗಳು ಸೇರಿದ ಸಸ್ಯವರ್ಗ ಗುಂಪು ಥ್ಯಾಲೋಫೈಟ್ಗಳು. ಸಿಂಬಯೋಸಿಸ್ ಕಂಡುಬರುವುದು ಮೈಕೋಟಾದಲ್ಲಿ. ಇಲ್ಲಿ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳ ನಡುವೆ ಕಂಡುಬರುತ್ತದೆ. ಕ್ರಿಪ್ಟೋಗ್ಯಾಮಿ ಮತ್ತು ಫೆನೋರೋಗ್ಯಾಮಿ ಅಂತ ಹೇಳಿದ್ರೆ ಗುಪ್ತ ಸಂತಾನೋತ್ಪತ್ತಿಯನ್ನು ಹೊಂದಿರುವ ಸಸ್ಯವನ್ನ ಕ್ರಿಪ್ಟೋಗ್ಯಾಮಿ ಅಂತಾರೆ. ಫೆನೋರೋಗ್ಯಾಮಿ ಅಂತ ಹೇಳಿದ್ರೆ ಸ್ಪಷ್ಟವಾದ ಸಂತಾನೋತ್ಪತ್ತಿಯನ್ನು ಹೊಂದಿರುವ ಸಸ್ಯವರ್ಗ ಫೆನೋರೋಗ್ಯಾಮ್ಸ್. ಉಭಯವಾಸಿ ಸಸ್ಯವರ್ಗ ಅಂತ ಬ್ರಯೋಫೈಟ್ ಅನ್ನು ಕರೀತಾರೆ, ಅಂದರೆ ಹಾವಸಿ ಸಸ್ಯಗಳು. ನಗ್ನ ಬೀಜಗಳನ್ನು ಹೊಂದಿರುವ ಸಸ್ಯವೇ ಅನಾವೃತ ಬೀಜ ಸಸ್ಯವರ್ಗಗಳು. ಹೂ ಬಿಡುವ ಸಸ್ಯವರ್ಗಗಳ ಗುಂಪುಗಳು ಆವೃತ ಬೀಜ ಸಸ್ಯವರ್ಗಗಳು. ವಾಹಕ ಅಂಗಾಂಶ ರಹಿತ ಸಸ್ಯವರ್ಗ ಯಾವ್ಯಾವುದು ಅಂತ ಹೇಳಿದ್ರೆ ಹಾವಸಿ ಸಸ್ಯಗಳು ಮತ್ತು ಥ್ಯಾಲೋಫೈಟ್ಗಳು. ಉಳಿದವುಗಳ ಅಂಗಾಂಶ ಸಹಿತ ಸಸ್ಯವರ್ಗಗಳು, ವಾಹಕ ಅಂಗಾಂಶ ಸಹಿತ ಸಸ್ಯವರ್ಗಗಳು. ಅನಾವೃತ ಬೀಜ ಸಸ್ಯಗಳ ಉದಾಹರಣೆ ನೋಡೋದಾದರೆ ಸೈಕಸ್ ಮತ್ತು ಫೈನಸ್. ಕಂಕಾಲು ವ್ಯವಸ್ಥೆ ಕಂಡುಬರುವುದು ಸ್ಪಂಜು ಪ್ರಾಣಿಗಳಲ್ಲಿ. ಕೋಶೀಯ ಮಟ್ಟದ ವ್ಯವಸ್ಥೆ ಕಂಡುಬರುವುದು ಕೂಡ ಸ್ಪಂಜು ಪ್ರಾಣಿಗಳಲ್ಲಿ. ನೈಜವಾದ ದೇಹಾಂತರಾವಕಾಶ ಕಂಡುಬರುವುದು ವಲಯವಂತುಗಳು, ಸಂಧಿಪದಿಗಳು ಮತ್ತು ಕಂಟಕ ಚರ್ಮಿಗಳಲ್ಲಿ. ರಕ್ತದಿಂದ ಕೂಡಿದ ದೇಹಾಂತರಾವಕಾಶ ಕಂಡುಬರುವುದು ಸಂಧಿಪದಿಗಳಲ್ಲಿ. ನರಾಂಗಾಂಶದಲ್ಲಿ ಮಯಲಿನ್ ಹೊದಿಕೆ ಹೊಂದಿರುವ ಉದ್ದನೆಯ ರಚನೆಗೆ ಆಕ್ಸಾನ್ ಅಂತ ಕರೀತಾರೆ. ಶೀತರಕ್ತ ಪ್ರಾಣಿಗಳು ನೋಡೋದಾದರೆ ಮೀನುಗಳು, ಉಭಯವಾಸಿಗಳು ಮತ್ತು ಸರೀಸೃಪಗಳು. 3 ಕೋಣೆಗಳಿರುವ ಹೃದಯ ಹೊಂದಿರುವ ಪ್ರಾಣಿಗಳು ಸರೀಸೃಪಗಳು ಮತ್ತು ಉಭಯವಾಸಿಗಳು. ರಂಧ್ರಯುಕ್ತ ಜೀವಿ ಎಂದು ಕರೆಯಲ್ಪಡುವ ಅಕಶೇರುಕ ಜೀವಿ ಸ್ಪಂಜು ಪ್ರಾಣಿಗಳು. ಹವಳದ ಪ್ರಾಣಿಗಳು ಕುಟುಕು ಕಣಾವಂತಗಳಿಗೆ ಸೇರಿದವುಗಳಾಗಿವೆ. ಮಿಥ್ಯ ದೇಹಾಂತರಾವಕಾಶ ಕಂಡುಬರುವುದು ದುಂಡು ಹುಳು ಎಂಬ ಅಕಶೇರುಕ ವರ್ಗಗಳ ಪ್ರಾಣಿಗಳಲ್ಲಿ. ಅತ್ಯಂತ ದೊಡ್ಡ ಪ್ರಾಣಿ ವರ್ಗವೇ ಸಂಧಿಪದಿಗಳು. ಕದುರಿನಾಕಾರದ ದೇಹವು ಮೀನುಗಳಲ್ಲಿ ಕಂಡುಬರುವುದು. ಉಭಯವಾಸಿಗಳಲ್ಲಿ ಉಸಿರಾಟಾಂಗ, ಕಿವಿರು, ಶ್ವಾಸಕೋಶ ಅಥವಾ ಒದ್ದೆ ಚರ್ಮಗಳು. ಜಲಪರಿಚಲನ ನಾಳ ವ್ಯವಸ್ಥೆ ಕಂಡುಬರುವುದು ಕಂಟಕ ಚರ್ಮಿಗಳಲ್ಲಿ. ಮೊಟ್ಟೆ ಇಡುವ ಸಸ್ತನಿ ಪ್ಲಾಟಿಪಸ್ ಮತ್ತು ಎಕಿಡ್ನ. ಕರೋಲಸ್ ಲೀನಿಯಸ್ ಸಸ್ಯಗಳ ವೈವಿಧ್ಯತೆಯನ್ನು ಕುರಿತು ಬರೆದ ಪುಸ್ತಕ ಸಿಸ್ಟಮಾ ನ್ಯಾಚುರೆ. ರಕ್ತ ಪರಿಚಲನಾ ವ್ಯವಸ್ಥೆ ಕಂಡುಬರುವುದು ಸಂಧಿಪದಿ ಮತ್ತು ಮೃದ್ವಂಗಿಗಳು ಎಂಬ ಅಕಶೇರುಕ ವರ್ಗಗಳಲ್ಲಿ. ಶ್ಲೇಷ್ಮ ಗ್ರಂಥಿಗಳು ಉಭಯವಾಸಿಗಳಲ್ಲಿ ಕಂಡುಬರುವುದು. ಅಪೂರ್ಣ ಬೆಳವಣಿಗೆ ಹೊಂದಿದ ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳು ಕಾಂಗರೂಗಳು. ವೈಜ್ಞಾನಿಕ ಹೆಸರನ್ನು ಲ್ಯಾಟಿನ್ ಭಾಷೆಯಲ್ಲಿ ಬರೆಸುತ್ತಾರೆ. ದೇಹ ಖಂಡಗಳಾಗಿ ವಿಭಜನೆ ಕಂಡುಬರುವುದು ವಲಯವಂತುಗಳು ಮತ್ತು ಸಂಧಿಪದುಗಳಲ್ಲಿ. ವಿವಿಧ ಮಜಲುಗಳಲ್ಲಿ ಜೀವಿಗಳನ್ನು ವರ್ಗೀಕರಿಸಲು ಬಳಸುವಂಥ ಗುಣಲಕ್ಷಣಗಳನ್ನು ನೋಡೋದಾದರೆ ಕೋಶ ಕೇಂದ್ರಗಳು, ಜೀವಕೋಶಗಳ ವಿಧಗಳು, ದೇಹ ರಚನೆ ಮತ್ತು ವಿಕಾಸ, ಕಾರ್ಯಗಳು, ದ್ಯುತಿಸಂಶ್ಲೇಷಣೆ ಕ್ರಿಯೆ ಈ ರೀತಿಗಳ ಮೇಲೆ ಜೀವಿಗಳನ್ನು ವರ್ಗೀಕರಿಸಿದ್ದಾರೆ. ಕೋಶ ಕೇಂದ್ರ ಹೊಂದಿರುವ ಜೀವಿಗಳನ್ನು ಪ್ರೊಕ್ಯಾರಿಯೋಟಿಕ್, ಯೂಕ್ಯಾರಿಯೋಟಿಕ್ ಹೇಳಿ. ಜೀವಕೋಶಗಳ ವಿಧಗಳನ್ನು ಏಕಜೀವಕೋಶೀಯ, ಬಹುಜೀವಕೋಶೀಯ ಹೇಳಿ. ದೇಹ ರಚನೆಯ ಅನುಗುಣವಾಗಿ, ವಿಕಾಸಕ್ಕೆ ಅನುಗುಣವಾಗಿ ಸ್ಪಂಜು ಪ್ರಾಣಿಗಳಿರ್ಬೋದು, ವಲಯವಂತುಗಳಿರ್ಬೋದು, ಈ ರೀತಿಯಾಗಿ ಮಾಡಿದ್ದಾರೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗಳನ್ನು ನೋಡೋದಾದರೆ ಸಸ್ಯವರ್ಗ, ಪ್ರಾಣಿವರ್ಗ ಈ ರೀತಿಯಾಗಿ ವರ್ಗೀಕರಣವನ್ನು ಮಾಡಿದ್ದಾರೆ. ನಾವೇಕೆ ಕಾಯಿಲೆಗೆ ಬೀಳುತ್ತೇವೆ ಎಂಬ ಪಾಠವನ್ನು ನೋಡೋಣ. ಮೊದಲನೇದಾಗಿ ಜಠರದ ಹುಣ್ಣುಗಳಿಗೆ ಕಾರಣವಾದ ಬ್ಯಾಕ್ಟೀರಿಯಾ ಹೆಲಿಕೋಬ್ಯಾಕ್ಟರ್ ಪೈಲೋರಿ. ಬ್ಯಾಕ್ಟೀರಿಯಾವನ್ನು ಪ್ರಾಯೋಗಿಕ ಶಾಲೆಯಲ್ಲಿ ಕೃತಕವಾಗಿ ಬೆಳೆಸಿದವರು ಬ್ಯಾರಿ ಮಾರ್ಷಲ್ ರವರು. ಕಾಲ ಅಜರ ರೋಗವನ್ನು ತರುವ ಸೂಕ್ಷ್ಮಾಣುಜೀವಿ ಲಿಶ್ಮೇನಿಯಾ, ಅದು ಪ್ರೋಟೋಜೋವಾ ಗುಂಪಿಗೆ ಸೇರಿದೆ. ನೆಕ್ಸ್ಟು ನಿದ್ರಾರೋಗಕ್ಕೆ ಕಾರಣವಾಗುವ ಜೀವಿ ಟ್ರಿಪನೋಸೋಮಾ. ಮೊಡವೆಗಳನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಸ್ಟೆಫಿಲೋಕೊಕೈ ಬ್ಯಾಕ್ಟೀರಿಯಾ. ಆನೆಕಾಲು ರೋಗಕ್ಕೆ ಕಾರಣವಾದ ಫೈಲೇರಿಯಾ ಪರಾವಲಂಬಿಯಾ ಅಂದರೆ ರುಚೆರಿಯಾ ಬ್ಯಾನ್ಕ್ರಾಫ್ಟಿ. ಮೆದುಳು ಮತ್ತು ಮೆದುಳು ಬಳಿಯ ಒಳಚರ್ಮದ ಉರಿಯೂತಕ್ಕೆ ಸಂಬಂಧಿಸಿದ ಕಾಯಿಲೆ ಹೆಸರು ಮೆನಂಜೈಟಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇಲ್ಲಿಯವರೆಗೆ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಕವರ್ ಮಾಡಿದ್ದೇವೆ.
ಇಲ್ಲಿ ಹಾಗೂ 9ನೇ ವರ್ಗದ ಸಂಪೂರ್ಣ ವಿಜ್ಞಾನವನ್ನು ನಾವು ಮುಗಿಸಿರ್ತೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರೊಂದಿಗೆ ಚಾನಲ್ಗೆ ನೋಟಿಫೈ ಆಗಿರಿ. ಇಷ್ಟೇ ಅಲ್ಲದೆ 10ನೇ ವರ್ಗಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ವಿಜ್ಞಾನವನ್ನು ಒಂದು ವಿಡಿಯೋದಲ್ಲಿ ಮಾಡಿದ್ದೇವೆ, ಅದು ಕೂಡ ನಿನ್ನೆ ಅಪ್ಲೋಡ್ ಮಾಡಿದ್ದೇವೆ. ಅದರ ಉಪಯೋಗವನ್ನು ಕೂಡ ನೀವು ಪಡ್ಕೊಳ್ಳಿ. ಹಾಗೆ 5ರಿಂದ 9ನೇ ವರ್ಗದವರೆಗೆ 8ನೇ ವರ್ಗದವರೆಗಿನ ಕ್ವಶನನ್ನು ಒಳಗೊಂಡಿರುವ ಸರಣಿಗಳನ್ನು ಮಾಡಿದ್ದೇವೆ. ಅದನ್ನು ಕೂಡ ನೋಡಿಕೊಂಡು ನಿಮ್ಮ TETಗೆ ಹೆಲ್ಪ್ ಆಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ TET. ಬಾಯ್.